ಗವರ್ಮೆಂಟ್ ಜಾಬ್ ಕನ್ಸ್ ಕಾಣ್ತಿದ್ದೀರಾ? ನೀವು ಸ್ಟೂಡೆಂಟ್, ಸೂಪರ್ ಮಾಮ್, 9 to 5 ವಾರಿಯರ್ ಆಗಿರ್ಬೋದು. ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ನಮ್ಮ NCG ಸಂಸ್ಥೆ ವತಿಯಿಂದ ವೆರಿ ಅಫೋರ್ಡಬಲ್ ಪ್ರೈಸಸ್ಗೆ ಕ್ಲಾಸಸ್ ನ ಪ್ರೊವೈಡ್ ಮಾಡ್ತಿದೀವಿ. NCG ಮೇ 5ನೇ ತಾರೀಕಿನಂದು ಈವ್ನಿಂಗ್ ಬ್ಯಾಚ್ ನ ಅನೌನ್ಸ್ ಮಾಡ್ತಿದೆ. ಈ ತರಗತಿಗಳು ನಿಮ್ಗೆ ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್ ಮೋಡ್ ನಲ್ಲಿ ಅವೈಲಬಲ್ ಇರುತ್ತೆ ವಿತ್ ಕಾಂಪ್ಲಿಮೆಂಟರಿ ಟೆಸ್ಟ್ ಸೀರೀಸ್. ನಿಮಗೆ ಈ ತರಗತಿಗಳು ಅಡಿಷನಲ್ 7 months ವ್ಯಾಲಿಡಿಟಿ ಕೂಡ ಸಿಗ್ತಿದೆ. NCG Competitive Institute, affordable, flexible and focused. Enroll now and turn your ambition into achievement. Your time, your pace, your government job with NCG. ಮುಖ್ಯವಾಗಿ ವಿತ್ ರೆಸ್ಪೆಕ್ಟ್ ಟು ದ ಕಾನ್ಸ್ಟಿಟ್ಯೂಷನ್ ಅಂತ ಬಂದರೆ ಮಿನಿಮಮ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 18 to 20 ಕ್ವಶನ್ಸ್ ಫಾರ್ ಯುವರ್ ಪ್ರಿಲಿಮ್ಸಲ್ಲಿ ಮಿನಿಮಮ್ 18ರಿಂದ 20 ಕ್ವಶನ್ ಕೇಳುವಂಥ ಸಾಧ್ಯತೆಗಳು ಇರ್ತಾವೆ. ಅದು ಯಾವುದೇ ಎಕ್ಸಾಮ್ ತೊಗೊಳ್ರಿ ನೀವು, ಸ್ಟಾರ್ಟಿಂಗ್ ವಿತ್ PC, PSI, FTC, STC, ಗ್ರೂಪ್ C, ಇನ್ಕ್ಲೂಡಿಂಗ್ KS ಆ್ಯಂಡ್ IAS. ಸೊ ವೇಟೇಜು ಯೂಶ್ವಲಿ 20% ಇರುವಂಥದ್ದನ್ನು ನೋಡ್ತೇವೆ. ಸೊ ಇದು ಇಲ್ಲ ಅಂತಂದರೆ ಆಲ್ಮೋಸ್ಟ್ 20% ವೇಟೇಜ್ ಹೋಯ್ತು ನಿಮ್ದು, ಮೀನ್ಸ್ 40 ಮಾರ್ಕ್ಸ್ ಆಟೋಮೆಟಿಕ್ಕಾಗಿ ಹೋದು. ಆ್ಯಂಡ್ ಮುಖ್ಯವಾಗಿ ದ ಕಾನ್ಸ್ಟಿಟ್ಯೂಷನ್ ಇಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಸಬ್ಜೆಕ್ಟ್. ನೋಡಲಿಕ್ಕೆ ಎಷ್ಟು ಸರಳ ಅನ್ಸತ್ತೋ ಕ್ವಶನ್ ಪೇಪರ್ ಬಿಡಿಸ್ಲಿಕ್ಕೆ ಅಷ್ಟು ಡಿಫಿಕಲ್ಟ್ ಅನ್ಸುತ್ತೆ. ನೀವು ಎಷ್ಟೇ ರಿವಿಷನ್ ಮಾಡಿದ್ರೂ ಸಹ ಅಗೇನ್ ಸಿಲ್ಲಿ ಮಿಸ್ಟೇಕ್ಸ್ಗಳು ಭಾಳ ಆಗುವಂಥದ್ದು ಇದೇ ಒಂದು ಸಬ್ಜೆಕ್ಟಿಂದ. ಬೇರೆ ಸಬ್ಜೆಕ್ಟ್ಸಲ್ಲಿ ನಿಮ್ಮ ಸಿಲ್ಲಿ ಮಿಸ್ಟೇಕ್ಸ್ ಆಗೋದೇ ಇಲ್ಲ, ಯಾಕೆ ಗೊತ್ತಿದ್ರೆ ಹಾಕ್ತೀರಿ, ಇಲ್ಲಾಂದ್ರೆ ಬಿಡ್ತೀರಿ. ಬಟ್ ಈ ಸಬ್ಜೆಕ್ಟ್ ಹಾಗಿಲ್ಲ, ಎಲ್ಲ ಓದಿರೋರ್ ಗತಿ ಅನ್ಸಿರತ್ತೆ ನಮಗೆ. ಅದಕ್ಕೋಸ್ಕರನೇ ಟೆಂಪ್ಟ್ ಮಾಡತ್ತಿದೆ, ಟೆಂಪ್ಟಿಂಗ್ ಏನೋ ಸಬ್ಜೆಕ್ಟ್ ಇದೆ. ಅಂಡ್ ನೋಡಿದ ತಕ್ಷಣ ನೀವು ಬಿಡ್ಬೇಕಂತ ಅನ್ಸೋದೇ ಇಲ್ಲ. ಅದು ಎಷ್ಟೇ ಡಿಫಿಕಲ್ಟ್ ಕೇಳಿದ್ರು ಸಹ ಇದರಲ್ಲಿ ಯು ಕಾಂಟ್ ಮಿಸ್ ದ ಕ್ವಶನ್. ಆ್ಯಂಡ್ ಮಿಸ್ ಮಾಡ್ಲಿಕ್ಕೆ ನಿಮಗೆ ಮನಸ್ಸು ಒಪ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇದು ಟೆಂಪ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ ಯಾವಾಗಲೂ. ನೋಡ್ಲಿಕ್ಕೆ ಬಹಳ ಸರಳ ಅನ್ಸುತ್ತೆ, ಸಿಂಪಲ್ ಅನ್ಸುತ್ತೆ, ಬಟ್ ನಾವು ಅನ್ಕೊಂಡಷ್ಟು, ನೀವು ಅನ್ಕೊಂಡಷ್ಟು ಸರಳ ಅಲ್ಲ. ಇಟ್ ಆಲ್ವೇಸ್ ನೀಡ್ಸ್ ರಿವಿಷನ್ ಅಂತ ನೋಡ್ತೀವಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವಿಷನ್ ಮಾಡಬೇಕು. ಆ್ಯಂಡ್ ಮೆಮೊರೈಸೇಷನ್, ನೆನಪಲ್ಲಿ ಇಟ್ಕೊಳ್ಳುವಂಥದ್ದಾಗಲಿ ಅಥವಾ ಏನೋ ಶಾರ್ಟ್ ನೋಟ್ಸು, ಶಾರ್ಟ್ ಕೀ ನೋಟ್ಸು ಯಾವುದೂ ಉಪಯೋಗ ಬರೋದಿಲ್ಲ ಇದರಲ್ಲಿ. ಓನ್ಲಿ ನೀಡ್ಸ್ ಟು ಫೋಕಸ್ ಆನ್ ದ ರಿವಿಷನ್ ಅಷ್ಟೇ. ನೀವು ಎಷ್ಟು ಏನೋ ಅಚ್ಚುಕಟ್ಟಾಗಿ ರಿವಿಷನ್ಗೆ ಇಂಪಾರ್ಟೆನ್ಸ್ ಕೊಡ್ತಿರೋ ಅಷ್ಟು ಬೇಗ ಈ ಸಬ್ಜೆಕ್ಟ್ಸ್ ಅನ್ನ ರಿಕವರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಒಂದು ಕ್ವಶನ್ ಮಿಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದರಲ್ಲಿ ಡಿಫಿಕಲ್ಟ್ ಈಸಿ ಅನ್ನುವಂಥದ್ದು ಇರೋದೇ ಇಲ್ಲ. ಕಾನ್ಸೆಪ್ಟ್ ಈಸಿ ಇತ್ತು, ಕಾನ್ಸೆಪ್ಟಲ್ ಕ್ಲಾರಿಟಿ ನಿಮ್ಗೆ ಇತ್ತು ಅಂದ್ರೆ ಇದು ನೀವು ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು. ಸೊ ಕಾನ್ಸೆಪ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬಟ್ ನೋವಿಂಗ್ಲಿ ಆರ್ ಅನ್ನೋವಿಂಗ್ಲಿ ಯಾವ ರಿಸೋರ್ಸಸ್ಸು ನಿಮಗೆ ಕಾನ್ಸೆಪ್ಷುವಲ್ ಬೇಸ್ ಅನ್ನು ಕೊಟ್ಟಿಲ್ಲ. ಯಾವ ಟೆಕ್ಸ್ಟ್ ಬುಕ್ಗಳು ಕಾನ್ಸೆಪ್ಟ್ಸ್ ಇಲ್ಲ, ಕಂಟೆಂಟ್ ಇದೆ ಅಷ್ಟೇ. ಈಗ ಸಂವಿಧಾನಕ್ಕೆ ಅನುಸಾರವಾಗಿರುವಂಥ ಅಂಶಗಳು ಏನಿದಾವೆ ಅದನ್ನ ನೀವು ಓದ್ಕೊಂಡು ಬರ್ತೀರ ಅಷ್ಟೇ. ಅದನ್ನ ನೀವು ಓದ್ಕೋತಿರ್ತೀರಿ, ಮೆಮೊರೈಸ್ ಮಾಡ್ತೀರಿ ಅಥವಾ ಪ್ರಾಕ್ಟೀಸ್ ಮಾಡ್ತೀರಿ, ಮಾರ್ಕ್ ಪೇಪರ್ಸ್ ತಗೋತೀರಿ, ಓಕೆ. ಬಟ್ ಕಾನ್ಸೆಪ್ಷುವಲ್ ಕ್ಲಾರಿಟಿ ಅನ್ನುವಂಥದ್ದು ಎಲ್ಲಿಯೂ ಕೊಟ್ಟಿಲ್ಲ, ಯಾವ ಬುಕ್ ಒಳಗೂ ಕೊಟ್ಟಿಲ್ಲ. ಇನ್ಕ್ಲೂಡಿಂಗ್ ಯಾವುದು ಲಕ್ಷ್ಮೀಕಾಂತಿಗೂ ಸಹ ವೇರ್ ಹಿ ವಾಸ್ ನಾಟ್ ಕವರ್ಡ್ ಎನಿ ಕಾನ್ಸೆಪ್ಟ್ಸ್. ಕಾನ್ಸೆಪ್ಷುವಲ್ ಕ್ಲಾರಿಟಿ ಯಾವ ಬುಕ್ ಒಳಗೂ ಸಿಕ್ಕಿಲ್ಲ. ಬಟ್ ಯು ಕ್ಯಾನ್ ರೆಫರ್ ಎನಿ ಆಫ್ ದ ಬುಕ್, ಯಾವುದೇ ಆತರ ಬುಕ್ ಅನ್ನು ಓದಬಹುದು ನೀವು, ಅದರಲ್ಲಿ ಏನು ತೊಂದರೆ ಇಲ್ಲ. ಕಂಟೆಂಟ್ ಎಲ್ಲದಕ್ಕೂ ಸೇಮ್ ಇರುತ್ತೆ, ಆದ್ರೆ ದ ಕಾನ್ಸೆಪ್ಟ್ಸ್ ಅಂಡ್ ಕಾನ್ಸೆಪ್ಟ್ಸ್ ನೀವು ಕ್ಲಾಸಲ್ಲಿ ಮಾತ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಯಾಕಂದ್ರೆ ನೀವು ಆಲ್ರೆಡಿ ಬಹಳಷ್ಟು ಯೂಟ್ಯೂಬ್ಸ್ ಅನ್ನ ನೋಡಿರ್ಬೋದು, ಕಾನ್ಸೆಪ್ಟ್ ಕೊಡಲ್ಲವ. ಬುಕ್ ಒಳಗೆ ಏನಿರುತ್ತೆ ಕಂಟೆಂಟ್ ಅದನ್ನೇ ನಿಮ್ಮನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಹಾಗಲ್ಲ ಓದುವಂಥದ್ದು. ಇಟ್ ನೀಡ್ಸ್ ಕಂಪ್ಲೀಟ್ಲಿ ಅಂಡ್ ಕಾನ್ಸೆಪ್ಟ್ಸ್ ಅಂತ ನೋಡ್ತೀವಿ. ಕಾನ್ಸೆಪ್ಷುವಲ್ ಬೇಸ್ಡ್ ಸಬ್ಜೆಕ್ಟ್ ಇದು. ಬಹಳ ಜನ ಹೇಳ್ತಿರ್ತಾರೆ ಕಾನ್ಸೆಪ್ಟ್ ಬೇಕಾಗಿಲ್ಲ, ಕಂಟೆಂಟ್ ಇದ್ರೆ ಸಾಕು, ರಿವಿಷನ್ ಜಾಸ್ತಿ ಮಾಡ್ತಿರ್ಬೇಕಂತ ಹೇಳ್ಕೊಂತ ಹೋಗ್ತಾರೆ. ಬೇಕು, ಆದ್ರೆ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ. ಯಾಕಂದ್ರೆ ನೀವು ಈಗ ಕ್ವಶನ್ ಪೇಪರ್ ನೋಡ್ತಿರ್ಬೋದು, ಹೌದಾ? ಸೊ ಆಲ್ಮೋಸ್ಟ್ ಇಟ್ ವಾಸ್ ಡೈನಮಿಕ್ ಇನ್ ನೇಚರ್. ಸೊ ಸಂಪೂರ್ಣವಾಗಿ ಏನು ಅಪ್ಲೈಡ್ ಕ್ವಶನ್ಸ್ ಅನ್ನ ಕೇಳತ್ತ ನಾವು, ಅನ್ವಯಿಕ ವಿಷಯ ಅಂತ ಹೇಳ್ತೀವಲ್ಲ, ಅನ್ವಯಿಕ ಪ್ರಶ್ನೆ ಪತ್ರಿಕೆಗಳು ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೋಸ್ಕರ ಕಾನ್ಸೆಪ್ಟ್ಸ್ ಬಹಳ ಮ್ಯಾಟರ್ ಆಗುತ್ತೆ. ಸೊ ಅದಕ್ಕಾಗಿನೇ ಈ ಕಾನ್ಸ್ಟಿಟ್ಯೂಷನ್ ನಾವು ಕಾನ್ಸೆಪ್ಚುವಲ್ ಬೇಸ್ ಮೇಲೆ ಓದುವಂಥದ್ದನ್ನ ನೋಡ್ಕೊಂತ ಹೋಗ್ತೇವೆ. ಆ ವಿವಿಧ ಕಾನ್ಸೆಪ್ಟ್ಸ್ ಅನ್ನ ತಿಳ್ಕೊಂಡು ಆ ಪ್ರಾವಿಷನ್ಸ್ ಗಳನ್ನ, ಸಂವಿಧಾನದ ನಿಯಮಾವಳಿಗಳನ್ನ, ಅಂಶಗಳನ್ನ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಸೊ ಮುಖ್ಯವಾಗಿ ಏನು ಓದ್ತೀವಿ ನಾವು? ಸೊ ಇನ್ ದಟ್ ಕಾನ್ಸ್ಟಿಟ್ಯೂಷನ್ ಅಂಡ್ ಮೇನ್ಸ್ಗೆ ನಿಮಗೆ ಸಿಲೆಬಸ್ ಚೇಂಜ್ ಆಗಲ್ಲ. ಪ್ರಿಲಿಮ್ಸಿಗೆ ಏನು ಸಿಲೆಬಸ್ ಇರುತ್ತೋ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಪ್ರಿಲಿಮ್ಸಿಗೆ ಏನಿರುತ್ತೋ ಮೇನ್ಸಿಗೆ ಅದೇ ರೀತಿ ಇರುತ್ತೆ, ಏನು ಚೇಂಜ್ ಆಗಲ್ಲ, ನಾಟ್ ಇವನ್ ಅ ಸಿಂಗಲ್ ವರ್ಡ್. ಸೊ ಹಾಗಾಗಿನೇ ಅದರ ಕನ್ಸೆಪ್ಷಲ್ ಇತ್ತು ಅಂತಂದ್ರೆ ಪ್ರಿಲಿಮ್ಸು ಕವರ್ ಆಯ್ತು, ಮೇನ್ಸು ಕವರ್ ಆಯ್ತು. ಅಂಡ್ ಇಟ್ ಈಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ಯುವರ್ ಕರೆಂಟ್ ಅಫೇರ್ಸ್ ಆಲ್ಸೋ. ಸಂವಿಧಾನ ಅನ್ನುವಂಥದ್ದು ಕರೆಂಟ್ ಅಫೇರ್ಸ್ಗೂ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇದನ್ನ ಹೇಳ್ತೀವಲ್ಲ, ಸಂವಿಧಾನ ಅನ್ನುವಂಥದ್ದು ನಿರಂತರವಾಗಿ ಚಲನೆಯಲ್ಲಿರುವಂತ ಅಂಶ ಅಂತ ಹೇಳ್ತೇನೆ. ಇಟ್ ವಾಸ್ ನಾಟ್ ಸ್ಟಾಟಿಕ್, ಸ್ಥಿರತೆಯಲ್ಲಿರುವಂತ ಅಂಶ ಅಲ್ಲ. ಪ್ರತಿದಿನ ಪ್ರತಿಕ್ಷಣ ಚೇಂಜ್ ಆಗ್ತಾನೆ ಇರುತ್ತೆ. ಅದು ಏನ್ ಬದಲಾವಣೆ ಆಗ್ತಾ ಇದೆ, ಯಾವ ಸಂದರ್ಭದಲ್ಲಿ ಬದಲಾವಣೆಯನ್ನ ತಗೊಂಡ್ಬರ್ತಾ ಇದೀವಿ, ಯಾಕೆ ತಗೊಂಡ್ಬರ್ಬೇಕು ಅದನ್ನ, ಅದ್ರ ಪ್ರಾವಿಷನ್ಸ್ಗಳು ಬೇಕು ನಮಗೆ. ಅದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ತಾನೆ. ಸೊ ಹಾಗಾಗಿ ದ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಆಲ್ಸೋ ರಿಲೆವೆಂಟ್ ಫಾರ್ ಯುವರ್ ಕರೆಂಟ್ ಅಫೇರ್ಸ್. ಸೊ ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ಬೋದು ನೀವು,
ಯಾವುದು ನಿರಂತರವಾಗಿ ಬದಲಾವಣೆ ಆಗ್ತಿರುವಂತ ಅಂಶಗಳು ಅಂದ್ರೆ ಒಂದು ಸಂವಿಧಾನ, ಇದೊಂದು ಅರ್ಥಶಾಸ್ತ್ರ, ಅದು ಬಿಟ್ರೆ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್. ಹಿಸ್ಟ್ರಿ, ಜಿಯೋಗ್ರಫಿ ಚೇಂಜ್ ಆಗೋದಿಲ್ಲ, ಹೌದಾ? ಯಾವಾಗ್ಲೂ ಅವು ಸೇಮ್ ಇರ್ತಾವ. ಆದ್ರೆ ಈ 4 ಏರಿಯಾಸ್ ಏನಿದಾವೆ ಅದ್ರಲ್ಲಿನೂ 4 ಏರಿಯಾಸ್ ಯಾವುದು? ಕಾನ್ಸ್ಟಿಟ್ಯೂಷನ್ ಮತ್ತೆ ಎಕನಾಮಿ ನಿರಂತರವಾಗಿ ಬದಲಾವಣೆ ಆಗ್ತಾನೆ ಇರುತ್ತೆ. ಸೊ ಅದ್ರ ಬೇಸಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಮುಖ್ಯವಾಗಿ ಪ್ರಿಲಿಮ್ಸ್ ಮೇನ್ಸ್ ಗೆ ಇಷ್ಟ ಇಂಪಾರ್ಟೆಂಟ್. ದ ಕಾನ್ಸ್ಟಿಟ್ಯೂಷನ್ ನಾವೇನ್ ಡಿಸ್ಕಸ್ ಮಾಡ್ತೀವಿ, ದ ವೇರಿಯಸ್ ಸ್ಟ್ರಕ್ಚರ್ ಏನ್ ಡಿಸ್ಕಸ್ ಮಾಡ್ತೀವಿ, ದಟ್ ಈಸ್ ಎನಫ್ ಅಂಡ್ ಸಫಿಶಿಯಂಟ್ ಫಾರ್ ಯುವರ್ ಪ್ರಿಪರೇಷನ್. ಅಷ್ಟೇ ಬೇಕು, ಬೇರೆ ಏನೂ ಇಲ್ಲ. ಇದನ್ನೇ ನಾವೇನ್ ಮಾಡ್ತೇವೆ, 3 ಹಂತದಲ್ಲಿ ಡಿವೈಡ್ ಮಾಡ್ತೇವೆ. ಇಟ್ ವಾಸ್ ಕ್ಯಾಟಗರೈಸ್ಡ್ ಇಂಟು 3 phases. ದ 3 ಸಬ್ ಯೂನಿಟ್ಸ್ ಅಂತ ನೋಡ್ತೀವಿ ನಾವು. ಏನದು? ದ ಫಸ್ಟ್ ಒನ್ ಈಸ್ ಕಂಪ್ಲೀಟ್ಲಿ ಅನ್ ಹಿಸ್ಟಾರಿಕಲ್ ಎವಲ್ಯೂಷನ್ ಅಂತ ನೋಡ್ತೇವೆ. ಐತಿಹಾಸಿಕ ಹಿನ್ನೆಲೆ ಅಂತ ನೋಡ್ತೇವೆ. ಅಂಡ್ ದ ಇಂಟ್ರೊಡಕ್ಷನ್ ಟು ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಹಿನ್ನೆಲೆ ಮತ್ತು ಅದರ ಯಾವುದು ಪೀಠಿಕೆಗಳು ಅಂತ ಕರಿತೀವಿ ನಾವು. ಆ ಪೀಠಿಕೆಯನ್ನು ಅಂದ್ರೆ ಸಂವಿಧಾನ ಅರ್ಥ ಆಗ್ಲಿಕ್ಕೆ ಬೇಕಾಗಿರುವಂತ ಪೀಠಿಕೆ ಅಂತ ಕರಿತೀವಿ ನಾವು. ಯಾವ ಅಂಶಗಳು ನಮ್ಗೆ ಅರ್ಥ ಆಗ್ಬೇಕು? ಸೊ ಮುಖ್ಯವಾಗಿ ಇದರಲ್ಲೇ ನಾವು ದ ವೇರಿಯಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ, ವೇರಿಯಸ್ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ. ಸ್ಟಾರ್ಟಿಂಗ್ ವಿತ್ ಯಾವುದು? ದ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅಂತ ನೋಡ್ತೀವಿ, ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯಿಂದ. ಅದರ ನಂತರ ನಾವು ಡಿಸ್ಕಸ್ ಮಾಡಬೇಕಾಗಿರುವಂತದ್ದು ದ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ರಚನೆ. ಸೊ ಆ ಟಾಪಿಕ್ ಬಂದಾಗ ಮತ್ತೆ ನಾವು ಡಿಸ್ಕಸ್ ಮಾಡ್ಕೊಂಡ್ ಬರ್ತೇವೆ. ಸಂವಿಧಾನದ ರಚನೆ ನಂತರ ಯಾವುದು? ವೈಶಿಷ್ಟ್ಯತೆಗಳು, ಲಕ್ಷಣಗಳು, ಸಂವಿಧಾನದ ಲಕ್ಷಣಗಳು. 4ನೇದು ಪ್ರಸ್ತಾವನೆ. ಅದಾದ್ಮೇಲೆ ಸಂಸದೀಯ ವ್ಯವಸ್ಥೆ, ಆಮೇಲೆ ಸಂಯುಕ್ತ ವ್ಯವಸ್ಥೆ, ತಿದ್ದುಪಡಿಗಳು, ಮೂಲಭೂತ ರಚನೆ, ಭಾರತದ ಒಕ್ಕೂಟ ಮತ್ತು ಭೂಪ್ರದೇಶ, ಮತ್ತು ಪೌರತ್ವ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು. ಇವಿಷ್ಟು ಏನಿದಾವಲ್ಲ ದ ಫಸ್ಟ್ ಯೂನಿಟ್ ಅಲ್ಲಿ ಕವರ್ ಮಾಡ್ತೀವಿ ನಾವು. ಇಟ್ ವಾಸ್ ಅಂಡರ್ ದಿ ಯೂನಿಟ್ 1. ಟಿಲ್ ಅಗೇನ್ ಏನು? ದ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಟು ಟಿಲ್ ಫಂಡಮೆಂಟಲ್ ಡ್ಯೂಟೀಸ್. ಭಾರತದ ಐತಿಹಾಸಿಕ ಹಿನ್ನೆಲೆಯಿಂದ ಹಿಡಿದು ಮೂಲಭೂತ ಕರ್ತವ್ಯಗಳು ಅನ್ನುವಂಥದ್ದು ಏನಿದಾವಲ್ಲ ಅವು ಮೊದಲನೇ ಭಾಗದಲ್ಲಿ ಚರ್ಚೆ ಮಾಡ್ತೀವಿ ನಾವು. ಸೊ ಸಂವಿಧಾನದ ಭಾಗ ಅಲ್ಲ, ದ ಕಂಪ್ಲೀಟ್ ವಿಷಯದಲ್ಲಿ ಒಂದು ಭಾಗ ಅಂತ ನೋಡ್ತಾ ಇದೀವಿ. ಮತ್ತೆ ಸಂವಿಧಾನದ 1ನೇ ಭಾಗ ಅಂತ ಬರಿಬೇಡ್ರಿ. ಸಂವಿಧಾನದ ಭಾಗಗಳು ಬೇರೆ, ವಿಷಯದ ಭಾಗ ಬೇರೆ. ಸೊ ವಿಷಯದಲ್ಲಿ 1ನೇ ಭಾಗ ಅಂತ ಹೇಳ್ತಾ ಇದೀವಿ. ಸೊ ಐತಿಹಾಸಿಕ ಹಿನ್ನೆಲೆ, 2nd ರಚನೆ, 3 ಪ್ರಸ್ತಾವನೆ, 3 ಲಕ್ಷಣಗಳು, 4 ಪ್ರಸ್ತಾವನೆ, ಸಂಯುಕ್ತ ವ್ಯವಸ್ಥೆ, ಸಂಸದೀಯ ವ್ಯವಸ್ಥೆ, ತಿದ್ದುಪಡಿಗಳು, ಮೂಲಭೂತ ರಚನೆ, ಯಾವುದು? ಭಾರತದ ಒಕ್ಕೂಟ ಮತ್ತು ಭೂಪ್ರದೇಶ, ಪೌರತ್ವ, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು ಅಂಡ್ ಮೂಲಭೂತ ಕರ್ತವ್ಯಗಳು. These are the topics which are covered under the unit 1. And ಇದಕ್ಕೆಲ್ಲದಕ್ಕೂ ಬೇಕಾಗಿದ್ದೆ ನಮಗೆ ಕಾನ್ಸೆಪ್ಚುಯಲ್ ಬೇಸ್, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್, ಮೇಕಿಂಗ್, ಸೈಲೆಂಟ್ ಫೀಚರ್ಸ್, ಪ್ರಿಯಾಂಬಲ್, ಫೆಡರಲ್ ಸ್ಟ್ರಕ್ಚರ್, ಪಾರ್ಲಿಮೆಂಟರಿ ಸಿಸ್ಟಮ್, ಅಮೆಂಡ್ಮೆಂಟ್ಸ್, ಬೇಸಿಕ್ ಸ್ಟ್ರಕ್ಚರ್, ಯೂನಿಯನ್ ಅಂಡ್ ಟೆರಿಟರೀಸ್, ಸಿಟಿಜನ್ಶಿಪ್, ಫಂಡಮೆಂಟಲ್ ರೈಟ್ಸ್, DPSP ಅಂಡ್ ಫಂಡಮೆಂಟಲ್ ಡ್ಯೂಟೀಸ್. ಇದೆಲ್ಲದಕ್ಕೂ ಕಾನ್ಸೆಪ್ಟ್ಸ್ ಇದಾವೆ. ಬಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬುಕ್ ಒಳಗಿಲ್ಲ, ಜಸ್ಟ್ ಪ್ರಾವಿಷನ್ಸ್ ಗಳನ್ನು ಕೊಡ್ಕೊಂತ ಹೋಗ್ಬಿಟ್ಟಿದ್ದಾರೆ. ಅಂಡ್ ಇದಿಷ್ಟೇ ನಿಮಗೆ ದ ಕಾನ್ಸೆಪ್ಟ್ಸ್ ಅನ್ನ ಹೇಳುವಂಥದ್ದು. ಉಳಿದಿದ್ದ 2 ಯೂನಿಟ್ ಏನಿದಾವಲ್ಲ ಅವು ಕಾನ್ಸೆಪ್ಟ್ ಬೇಕಾಗಿಲ್ಲ, ಕಂಟೆಂಟ್ ಗೊತ್ತಿದ್ರೆ ಸಾಕು. ಯಾಕಂದ್ರೆ ಅವುಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಬರಲ್ಲ ನಾವು. ಈಗ ಇಲ್ಲಿ ನಾವು ನೋಡ್ತೇವೆ ಅಂಡರ್ ದಿ ಯೂನಿಟ್ 2 ಅಲ್ಲಿ ವಿಚ್ ಕವರ್ಸ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್. ದ ಯೂನಿಟ್ 2 ಅಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ನೋಡ್ತೇವೆ. ದ ಯೂನಿಟ್ 2 ಕವರ್ಸ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಸೊ ಕೇಂದ್ರದಲ್ಲಿ ಏನು ಪ್ರಾಧಾನ್ಯತೆಗಳಿರುತ್ತೋ ಅದೇ ರೀತಿಯಲ್ಲಿ ರಾಜ್ಯದ ಪ್ರಾಧಾನ್ಯತೆಗಳನ್ನು ಸೇಮ್ ಇರ್ತವೆ. ಲೈಕ್ ಪ್ರೆಸಿಡೆಂಟ್ ಕೇಂದ್ರದಲ್ಲಿ ನೋಡಿದ್ರೆ, ರಾಜ್ಯಕ್ಕೆ ಬಂದಾಗ ಏನಾಗುತ್ತೆ? ರಾಜ್ಯಪಾಲರು ಅಂತ ನೋಡ್ತೇವೆ. ನೆಕ್ಸ್ಟ್ ಅಲ್ಲಿ ಪ್ರಧಾನ ಮಂತ್ರಿ, ಇಲ್ಲಿ ಮುಖ್ಯಮಂತ್ರಿ. ಅಲ್ಲಿ ಕೇಂದ್ರ ಮಂತ್ರಿಮಂಡಲ, ಇಲ್ಲಿ ರಾಜ್ಯ ಮಂತ್ರಿಮಂಡಲ. ಅಲ್ಲಿ ಸಂಸತ್ತು, ಇಲ್ಲಿ ರಾಜ್ಯ ಶಾಸಕಾಂಗ. ಪ್ರೆಸಿಡೆಂಟ್, ಗವರ್ನರ್ ಸೇಮ್. ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್. ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ನೆಕ್ಸ್ಟ್ ಪಾರ್ಲಿಮೆಂಟ್, ಸ್ಟೇಟ್ ಲೆಜಿಸ್ಲೇಚರ್. ಇನ್ಕ್ಲೂಡ್ಸ್ ಜುಡಿಷಿಯರಿ. ಯಾವ್ದು? ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್ ಇದ್ರೆ ರಾಜ್ಯದಲ್ಲಿ ಹೈಕೋರ್ಟ್ಸ್ ಅಂತ ನೋಡ್ತೀವಿ. ಇಲ್ಲಿ ಏನಾದ್ರು ಚೇಂಜ್ ಮಾಡ್ಲಿಕ್ಕೆ ಆಗತ್ತಾ? ನಾವು ಸಾಂವಿಧಾನಿಕ ಅಂಶಗಳು ಏನಿದಾವೆ ಅದನ್ನ ಓದ್ಕೊಂತ ಹೋಗ್ತೀವಿ ಅಷ್ಟೇ, ಹೌದಾ? ಬಟ್ ಆ ಕಂಟೆಂಟ್ ಅಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ನಾವು ಅದನ್ನ ಅರ್ಥ ಆಯ್ತು ಅಂದ್ರೆ ಮುಗಿತಲ್ಲಿಗೆ. ಅಲ್ಲಿ ಕಾನ್ಸೆಪ್ಟ್ಸ್ ಯಾವ್ದು ಬೇಕಾಗಿಲ್ಲ ನಮ್ಗೆ. ಆದ್ರೆ ಯಾವ್ದೋ ಎವಲ್ಯೂಷನರಿ ಪಾರ್ಟ್ ಆರ್ ಕಾನ್ಸೆಪ್ಚುಯಲ್ ಬೇಸ್ ಏನು ಬೇಕಾಗಿಲ್ಲ. ಕಂಟೆಂಟ್ ಇರುವಂತದನ್ನ ನಾವು ರಿವಿಷನ್ ಮಾಡ್ತಿರ್ಬೇಕಷ್ಟೇ. ಅದ್ರ ಮೇಲೆ ಕ್ವಶನ್ಸ್, ಅದು ಏನು ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ ಗ್ಯಾರಂಟಿ ಕೇಳಕ್ಕೆ ಹೇಳ್ತಾನೆ. ಇದು 2nd ಯೂನಿಟ್ ಅಲ್ಲಿ ನೋಡ್ತೇವೆ. ಅಂಡ್ ಸರ್ಟನ್ ಅದರ್ ಪ್ರಾವಿಷನ್ಸ್, ಯಾವುದು? ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್, ಎಮರ್ಜೆನ್ಸಿ ಪ್ರಾವಿಷನ್ಸ್.
ಹೌದಾ? ಸೊ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗೊತ್ತಿತ್ತು ಅಂತಂದ್ರೆ ಅವಾಗ ನಿಮ್ಗೆ ಎಮರ್ಜೆನ್ಸಿ ಪ್ರಾವಿಷನ್ಸ್ ಅರ್ಥ ಆಗತ್ತೆ, ತುರ್ತು ಪರಿಸ್ಥಿತಿಯ ಉಪಬಂಧಗಳು. ನೆಕ್ಸ್ಟ್ ಸೆಂಟ್ರಲ್ ಸ್ಟೇಟ್ ಅಂಡ್ ಇಂಟರ್ ಸ್ಟೇಟ್ ರಿಲೇಷನ್ಸ್, ಕೇಂದ್ರ ಮತ್ತು ರಾಜ್ಯ ಹಾಗೂ ಅಂತಾರಾಜ್ಯ ಸಂಬಂಧಗಳು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಗೊತ್ತಿಲ್ಲದೆ ಇದ್ದಾಗ ಇವುಗಳು ಅರ್ಥ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಿಮ್ಮ ಬುಕ್ ಸ್ಟ್ರಕ್ಚರ್ ನೋಡ್ರಿ, ಇಂಡೆಕ್ಸ್ ಅಲ್ಲಿ ಇವನ್ನೆಲ್ಲ ಮೊದಲೇ ಕೊಟ್ಟಿದ್ದಾನೆ, ಏನು ಅರ್ಥ ಆಗಲ್ಲ, ಜಸ್ಟ್ ಯು ನೀಡ್ ಟು ಮೆಮೊರೈಸ್ ಅಷ್ಟೇ. ಅಲ್ಲಿ ನೀವು ನೆನಪಲ್ಲಿ ಇಟ್ಕೊಂಡು ಹೋಗ್ತೀರಿ, ಆದ್ರೆ ಕ್ವಶನ್ ಬಂದ್ರೆ ಅರ್ಥ ಆಗಲ್ಲ. ಅದಕ್ಕಾಗಿನೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಓದಿದ ನಂತರನೇ ನಾವೇನ್ ಮಾಡ್ತೇವೆ, ತುರ್ತು ಪರಿಸ್ಥಿತಿಗಳು ಓದ್ಬೇಕು, ಅದರ ನಂತರನೇ ಕೇಂದ್ರ ರಾಜ್ಯ ಮತ್ತು ಅಂತಾರಾಜ್ಯ ಸಂಬಂಧಗಳನ್ನು ಓದಬೇಕಾಗತ್ತೆ, ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಅಂಡ್ ಇಂಟರ್ ಸ್ಟೇಟ್ ರಿಲೇಷನ್ಸ್. ಒನ್ಸ್ ಆಫ್ಟರ್ ದ ಕವರೇಜ್ ಆಫ್ ದಿಸ್ ಥಿಂಗ್ಸ್ ದೆನ್ ವಿ ನೀಡ್ ಟು ಡಿಸ್ಕಸ್ ಏನು, ದ ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳು. ನೆಕ್ಸ್ಟ್ 5th and 6th ಶೆಡ್ಯೂಲ್ಡ್ ಏರಿಯಾಸ್, 5 ಮತ್ತೆ 6ನೇ ಅನುಸೂಚಿಗಳು, ಟ್ರಿಬ್ಯುನಲ್ಸ್ ನ್ಯಾಯಮಂಡಳಿಗಳು, ಅಂಡ್ ಸ್ಪೆಷಲ್ ಸ್ಟೇಟಸ್, ಕೆಲವು ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನ ಕೊಟ್ಟಿರುವಂತದ್ದನ್ನು ನೋಡ್ತೀವಿ. ಅಗೇನ್ ಇವುಗಳೆಲ್ಲವನ್ನು ನಾವು ಚರ್ಚೆ ಮಾಡ್ತೀವಿ 2ನೇ ಭಾಗದಲ್ಲಿ. ಅಂಡ್ ದ ಲಾಸ್ಟ್ ಯೂನಿಟ್ ವಿಚ್ ಇಸ್ ವೆರಿ ಸಿಂಪಲ್ ಯೂನಿಟ್, ದ ಥರ್ಡ್ ಯೂನಿಟ್ ಇಸ್ ವೆರಿ ಸಿಂಪಲ್. ಅಂಡ್ ಇನ್ನೂ ಇದರಲ್ಲಿ ಹೆಚ್ಚಿನ ಅಪ್ಲೈಡ್ ಕ್ವಶನ್ಸ್ ಅಂತ ಏನು ನೋಡೋದಿಲ್ಲ, ನಾವು ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್ ಅನ್ನೇ ನೋಡ್ತೇವೆ. ಏನದು, ಲೈಕ್ ಯಾವ್ಯಾವ, ದ ಲೋಕಲ್ ಸೆಲ್ಫ್ ಗವರ್ಮೆಂಟ್, ಸ್ಥಳೀಯ ಸರ್ಕಾರಗಳು, ಯಾವ್ದು, ರೂರಲ್ ಅಲ್ಲಿ ಪಂಚಾಯತ್ಸ್ ಅಂತ ನೋಡ್ತೇವೆ, ಅಂಡ್ ಅರ್ಬನ್ ದಲ್ಲಿ ಮುನ್ಸಿಪಾಲಿಟಿ ಅಂತ ನೋಡ್ತೇವೆ. ಇದರಲ್ಲಿ ಏನಾದ್ರು ಬದಲಾವಣೆಗೊಂಡಿರುವಂತ ಅಂಶಗಳ ಬಗ್ಗೆ ಏನಾದ್ರು ಬದಲಾವಣೆ ಆಗತ್ತಾ? ಸಂವಿಧಾನಿಕ ಪ್ರಾಧಾನ್ಯತೆ ಏನಿರುತ್ತೆ, 73, 74ನೇ ತಿದ್ದುಪಡಿಯಲ್ಲಿ ಏನ್ ಹೇಳಿದಾನೋ ಅದನ್ನೇ ನೇರವಾಗಿ ಕೇಳ್ತಿರ್ತಾನೆ. ನಂತರ ದ ಕೋಆಪರೇಟಿವ್ ಸೊಸೈಟಿ, ಸಹಕಾರ ಸಂಘಗಳು, ಇದು ಸಹ ಹಾಗೇನಲ್ವಾ, ಸಾಂವಿಧಾನಿಕ ತಿದ್ದುಪಡಿ 97ನೇ ತಿದ್ದುಪಡಿಯಲ್ಲಿ ಏನ್ ಹೇಳಿದಾನೆ ಅದನ್ನೇ ಓದ್ಬೇಕು ನಾವು, ಏನು ಚೇಂಜ್ ಅಂತೂ ಆಗಲ್ಲ. ಅದರ ನಂತರ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಸಾಂವಿಧಾನಿಕ ಸಂಸ್ಥೆಗಳು ಹಾಗೂ ಸಂವಿಧಾನೇತರ ಸಂಸ್ಥೆಗಳು, ದ ಕಾನ್ಸ್ಟಿಟ್ಯೂಷನಲ್ ಅಂಡ್ ದ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಸಾಂವಿಧಾನಿಕ ಮತ್ತು ಸಂವಿಧಾನೇತರ ಸಂಸ್ಥೆಗಳು. ಇದಿಷ್ಟು ದ ಕಂಪ್ಲೀಟ್ ಯೂನಿಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ನೋಡ್ತೀವಿ. ಸೊ ಸಂವಿಧಾನದಲ್ಲಿ ಇವೆಲ್ಲವನ್ನು ನೋಡ್ತೀವಿ, ಇಷ್ಟನ್ನು ಓದಬೇಕು. ಅಂಡ್ ಇದರಲ್ಲಿನೂ ಅಗೇನ್ ಏನು, ದ ಫಸ್ಟ್ ಯೂನಿಟ್ ವಿಚ್ ಕವರ್ಸ್ ಅರೌಂಡ್ 60% ವೇಟೇಜ್ ಟು ಯುವರ್ ಕಾಂಪಿಟೇಟಿವ್ ಎಕ್ಸಾಮ್, ಅರೌಂಡ್ 50ರಿಂದ 60% ಕ್ವಶನ್ಸ್ ಅನ್ನ ಭಾಗ 1ರಲ್ಲಿನೇ ಕೇಳುವಂತದ್ದನ್ನು ನೋಡ್ತೀವಿ. ವಿಷಯದ ಭಾಗ 1, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಹಿಡಿದು ಫಂಡಮೆಂಟಲ್ ಡ್ಯೂಟೀಸ್, ವೇರ್ ಇಟ್ ಕ್ಯಾರೀಸ್ ಅರೌಂಡ್ 50 to 60% ಟು ದ ವೇಟೇಜ್. ನಿಮ್ಮ ಪ್ರಶ್ನೆ ಪತ್ರಿಕೆ ನೀವು ಯಾವುದೇ ಕ್ವಶನ್ ಪೇಪರ್ ನೋಡಿದ್ರು ಸಹ 50 to 60% ಕ್ವಶನ್ಸ್ ದೇ ಆರ್ ರಿಲೇಟೆಡ್ ಟು ದ ಫಸ್ಟ್ ಯೂನಿಟ್. ಅಂಡ್ ಸೆಕೆಂಡ್ ಯೂನಿಟ್ ಅರೌಂಡ್ 30 to 40% ಅಂತ ನೋಡ್ತೇವೆ ನಾವು, ವಿಚ್ ಕವರ್ಸ್ ಅರೌಂಡ್ 30 to 40% ಆಫ್ ದ ಸಬ್ಜೆಕ್ಟ್. 30ರಿಂದ 40% ಕ್ವಶನ್ಸ್ ಅನ್ನ 2ನೇ ಯೂನಿಟ್ ಇಂದ ಕೇಳ್ತಾನೆ. ಅಂಡ್ ಇಲ್ಲಿ ಹಾರ್ಡ್ಲಿ ಅರೌಂಡ್ 10% ಕ್ವಶನ್ಸ್ ಅಂತ ನೋಡ್ತೀವಿ, ವಿಚ್ ಕವರ್ಸ್ ಓನ್ಲಿ 10% ಆಫ್ ದ ವೇಟೇಜ್, ಆರ್ ಮ್ಯಾಕ್ಸಿಮಮ್ 1 or 2 ಕ್ವಶನ್ಸ್ ಅಂತ ನೋಡಬಹುದು ಅಷ್ಟೇ. ಸೊ 18ರಿಂದ 20 ಕ್ವಶನ್ ಮಿನಿಮಮ್ ಕೇಳಿದ್ರು ಸಹ ಅದರಲ್ಲಿ ಸರಿಸುಮಾರು 10ರಿಂದ 12 ಕ್ವಶನ್ ಇದರಲ್ಲೇ ಕೇಳ್ತಾನೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಇದು. ಅಂಡ್ ಇದರಲ್ಲಿ ಎಸ್ಪೆಷಲಿ ಯಾವುದು, ಪಾರ್ಲಿಮೆಂಟ್, ಸ್ಟೇಟ್ ಲೆಜಿಸ್ಲೇಷನ್, ಪ್ರೆಸಿಡೆಂಟ್, ಗವರ್ನರ್, ಅದ್ರ ಮೇಲೆ ಕ್ವಶನ್ಸ್ ಅನ್ನು ಕೇಳ್ತಾನೆ. ಸೊ ಅದರಲ್ಲಿ ಅರೌಂಡ್ 30 to 40% ಅಂದ್ರೆ ಮಿನಿಮಮ್ ಅರೌಂಡ್ 6 to 7, 8 ಕ್ವಶನ್ಸ್ ವರೆಗೂ ಕೇಳ್ತಾನೆ. ಅಂಡ್ ಉಳಿದಿರೋದು ಅದರಲ್ಲಿ 1 or 2 ಕ್ವಶನ್ಸ್ ಕೇಳ್ತಾನೆ. ಅದರಲ್ಲಿ ಸಮಿತಿಗಳನ್ನು ಕೇಳಬಹುದು, ಯಾವುದು, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಲ್ಲಿ ಪ್ರಾವಿಷನ್ಸ್ ಗಳು ಕೇಳೋದು ಬಹಳ ರೇರ್ ಕೇಸ್, ಸಮಿತಿಗಳ ಬಗ್ಗೆ ಕೇಳ್ತಾನೆ. ಕಾನ್ಸ್ಟಿಟ್ಯೂಷನಲ್, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವುದು ಯಾವುದಲ್ಲ ಅಂತ ಕೇಳ್ತಿರ್ತಾನೆ. ಅಷ್ಟು ಬಿಟ್ಟರೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಲ್ಲ. ನೀವು ಇಲ್ಲಿವರೆಗೆ ಯಾವುದೇ ಕ್ವಶನ್ ಪೇಪರ್ ನೋಡಿದ್ರು ಸಹ ಅದನ್ನ ಯಾರು ನೇಮಕ ಮಾಡ್ತಾರೆ, ಅವರ ಅಧಿಕಾರಾವಧಿ ಎಷ್ಟು, ಯಾರಿಗೆ ರಾಜೀನಾಮೆಯನ್ನು ಕೊಡ್ತಾರೆ, ಅದು ಬಿಟ್ರೆ ಬೇರೆ ಏನು ಕೇಳೋದಿಲ್ಲ. ಅಂಡ್ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ, ಸಂವಿಧಾನೇತರ ಸಂಸ್ಥೆ, ಅಷ್ಟು ಬಿಟ್ರೆ ಯಾವುದು ಹೆಚ್ಚಾಗಿ ಅಲ್ಲಿ ಪ್ರಶ್ನೆಗಳನ್ನು ಕೇಳಲ್ಲ. ಹಾಗಾಗಿ ಲೀಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನೋಡ್ತೇವೆ. ಕ್ಲಿಯರ್ ಇದೆನಾ? ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ದ ಯೂನಿಟ್ 1 ಆಸ್ಪೆಕ್ಟ್, ಭಾಗ 1ರಲ್ಲಿ ಇರುವಂತಹ ಅಂಶಗಳು, ಘಟಕ 1ರಲ್ಲಿ ಬರುವಂತಹ ಅಂಶಗಳು. ಸೊ ಸ್ಟಾರ್ಟಿಂಗ್ ವಿತ್ ಯಾವುದು, ದ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅಂತ ನೋಡ್ತೇವೆ ನಾವು. ಬಟ್ ನೇರವಾಗಿ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಹೌದಾ? ಸೊ ಫಸ್ಟ್ ನಾವು ಸಂವಿಧಾನ ಅಂದ್ರೆ ಏನಂತ ಗೊತ್ತಿರಬೇಕು. ಸೊ ಸಂವಿಧಾನ ಅಂದ್ರೆ ಏನಂತ ಗೊತ್ತಿಲ್ಲದೆ ಇದ್ದಾಗ ಸಂವಿಧಾನದ ಉಪಬಂಧಗಳನ್ನ ಅಥವಾ ವಿಷಯಗಳನ್ನು ಓದಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಸೊ ಹಾಗಾಗಿ ದ ಇನಿಷಿಯಲಿ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಎವಲ್ಯೂಷನ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ನೋಡ್ತೇವೆ. ದ ಎವಲ್ಯೂಷನ್ ಆಫ್ ಕಾನ್ಸ್ಟಿಟ್ಯೂಷನ್,
ಸಂವಿಧಾನದ ಹಿನ್ನೆಲೆ ಅದು ಹೇಗೆ ಉದ್ಭವ ಆಯಿತು? ಸೊ ಮೂಲವಾಗಿ ಸಂವಿಧಾನ ಅನ್ನುವಂಥದ್ದು ಇಟ್ ಈಸ್ ಅನ್ ಲ್ಯಾಟಿನ್ ವರ್ಡ್ ಅಂತ ನೋಡ್ತೀವಿ ನಾವು, ಹೌದಾ? ಲ್ಯಾಟಿನ್ ಪದ ಅಂತೇಳಿ ಕರಿತೀವಿ. ಸೊ ಮುಖ್ಯವಾಗಿ ಸಂವಿಧಾನ ಅನ್ನುವಂಥದ್ದು ಲ್ಯಾಟಿನ್ ಪದ ಅಂತೇಳಿ ಕರಿತೀವಿ ನಾವು. ಇಟ್ ವಾಸ್ ಎವಾಲ್ವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್. ಸೊ ಯಾವ್ದದು ವರ್ಡ್? ದ ಕಾನ್ಸ್ಟಿಟ್ಯೂವರ್ ಅಂತೇಳಿ ಕರಿತೀವಿ ನಾವು. ಇಟ್ ವಾಸ್ ಎವಾಲ್ವ್ಡ್ ಫ್ರಮ್ ದ ಟರ್ಮ್ ಕಾನ್ಸ್ಟಿಟ್ಯೂವರ್. ಲ್ಯಾಟಿನ್ ಪದದಿಂದ ಉದ್ಭವಗೊಳ್ಳುವಂಥದ್ದನ್ನು ನೋಡ್ತೀವಿ. ಅಂಡ್ ವಿಚ್ ಮೀನ್ಸ್ ಲ್ಯಾಟಿನ್ ಅಲ್ಲಿ ಕಾನ್ಸ್ಟಿಟ್ಯೂವರ್ ಅಂತಂದ್ರೆ ಇಟ್ ಈಸ್ ಟು ಎಸ್ಟಾಬ್ಲಿಷ್ ಆರ್ ಟು ಸೆಟಪ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಅರ್ಥ ಏನಿಲ್ಲ, ಯಾವುದು ಒಂದು ರಚನೆಯನ್ನ ಮಾಡುವಂಥದ್ದು ಅಥವಾ ಸ್ಥಾಪನೆ ಮಾಡುವುದು ಅಂತ ಹೇಳ್ತೀವಿ. ಅದೇ ಯಾವುದು? ಟು ಎಸ್ಟಾಬ್ಲಿಷ್ ಆರ್ ಟು ಸೆಟಪ್ ದಿ ಲಾಸ್ ಅಂತ ನೋಡ್ತಾ ಇದ್ದೀವಿ. ವಿವಿಧ ಕಾನೂನುಗಳನ್ನು ರಚನೆ ಮಾಡುವುದನ್ನ ಕಾನ್ಸ್ಟಿಟ್ಯೂವರ್ ಅಂತ ಕರೀತಾನೆ. ವಿವಿಧ ಕಾನೂನುಗಳು ಅಥವಾ ಮಸೂದೆಗಳನ್ನ ಪ್ರಸ್ತಾಪಿಸುವುದು ಅಂತ ಹೇಳಿ ಕರೀತಾನೆ, ಅಥವಾ ರಚಿಸುವುದು ಅಂತ ಹೇಳಿ ಹೇಳ್ತೇವೆ. ಇಟ್ ಈಸ್ ಟು ಎಸ್ಟಾಬ್ಲಿಷ್ ಆರ್ ಟು ಸೆಟ್ ಅಪ್ ದಿ ಲಾಸ್ ಅಂತ ನೋಡ್ತೀವಿ. ಯಾರಿಗೋಸ್ಕರ ಮಾಡ್ತಾ ಇದೀವಿ ಕಾನೂನುಗಳನ್ನ? ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ, ಹೌದಾ? ಆಸ್ ಅ ಸಿಸ್ಟಮ್ ಇಟ್ ನೀಡ್ಸ್ ಟು ಎಸ್ಟಾಬ್ಲಿಷ್ ಆರ್ ಸೆಟ್ ಅಪ್ ದ ಲಾಸ್ ಫಾರ್ ದ ಸಿಟಿಜನ್ಸ್, ಹೌದಾ? ಅಂದ್ರೆ ಯಾವುದೇ ಸಂದರ್ಭದಲ್ಲಿಯೂ ಜನರ ವಿರೋಧವಾಗಿ ಕಾನೂನುಗಳನ್ನ ಮಾಡುವ ಹಾಗಿಲ್ಲ. ಅದನ್ನೇ ಕಾನ್ಸ್ಟಿಟ್ಯೂವರ್ ಅಂತ ಹೇಳಿ ಕರೀತಾನೆ ಲ್ಯಾಟಿನ್ ಅಲ್ಲಿ. ಅಂಡ್ ಫ್ರೆಂಚ್ ಪದದಲ್ಲಿ ಇದನ್ನ ನೋಡ್ತೀವಿ, ಹೌದಾ? ಸೊ ಫ್ರೆಂಚ್ ಅಲ್ಲಿ ಇದನ್ನ ಕಾನ್ಸ್ಟಿಟ್ಯೂವ್ ಅಂತ ಹೇಳಿ ಕರಿತೀವಿ. ಅದರ ಅರ್ಥನೂ ಸೇಮ್. ಫ್ರೆಂಚ್ ಅಲ್ಲಿ ದ ಕಾನ್ಸ್ಟಿಟ್ಯೂವ್ ಅಂತ ಹೇಳಿ ಕರಿತೀವಿ ನಾವು. ಕಾನ್ಸ್ಟಿಟ್ಯೂವ್ ಇದರ ಅರ್ಥನೂ ಸೇಮ್ ಅಗೇನ್. ಅದು ಸಹ ಸೇಮ್ ಹೇಳುತ್ತೆ. ಕಾನ್ಸ್ಟಿಟ್ಯೂವರ್ ಅಂದ್ರೂ ಒಂದೇ, ಕಾನ್ಸ್ಟಿಟ್ಯೂವ್ ಅಂತಂದ್ರೂ ಅದರ ಅರ್ಥ ಒಂದೇ. ಏನು? ಕಾನೂನುಗಳನ್ನ ರಚನೆ ಮಾಡುವುದು ಅಥವಾ ಕಾನೂನುಗಳನ್ನ ಪ್ರಸ್ತಾಪಿಸುವ ಅಂತೇಳಿ ಅರ್ಥ. ಅಂಡ್ ಯಾವುದಕ್ಕೋಸ್ಕರ ಅಂದ್ರೆ ಯಾರಿಗೋಸ್ಕರ ಪ್ರಸ್ತಾಪ ಮಾಡ್ತಾ ಇದೀವಿ ಕಾನೂನುಗಳನ್ನ ನಾವು? ಜನರ ಹಿತಾಸಕ್ತಿಗೆ ಅನುಸಾರವಾಗಿರುವಂತ ಕಾನೂನುಗಳು ಅಂತ ಹೇಳ್ತೀವಿ. ವಿ ನೀಡ್ ಟು ಎಸ್ಟಾಬ್ಲಿಷ್ ಮೀನ್ಸ್ ವಿ ಅಂತಂದ್ರೆ ಇರ್ತೇನೆ ಆಸ್ ಎ ಸಿಸ್ಟಮ್, ಹೌದಾ? ಒಂದು ವ್ಯವಸ್ಥೆ ಅಂತ ನೋಡ್ತಾ ಇದೀವಿ. ಆಡಳಿತದಲ್ಲಿ ಕಾನೂನುಗಳನ್ನ ರಚನೆ ಮಾಡುವಂತದ್ದು ಯಾರಿಗೆ? ಜನಸಾಮಾನ್ಯರಿಗೆ ಅಂತ ಹೇಳ್ತಾ ಇದೀವಿ. ಜನರಿಗೆ ಕಾನೂನುಗಳನ್ನ ರಚನೆ ಮಾಡುವುದನ್ನೇ ಇಲ್ಲಿ ಕಾನ್ಸ್ಟಿಟ್ಯೂವರ್ ಅಂತ ಕರಿತೀವಿ ನಾವು. ಅಂಡ್ ಇದರ ಅನುವಾದವನ್ನ ಏನು ಇಂಗ್ಲಿಷ್ ಅಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅಂಡ್ ಮೊದಲ ಬಾರಿಗೆ ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮೊದಲ ಬಾರಿಗೆ ವ್ಯಾಖ್ಯಾನವನ್ನ ಕೊಟ್ಟಿದ್ದು ಯಾರು ಅಂತ ಕೇಳ್ತೀವಿ, ಹೌದಾ? ಇಡೀ ವಿಶ್ವದಲ್ಲಿ ಯೂಶುವಲಿ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಪೊಲಿಟಿಕಲ್ ಸೈನ್ಸಿನ ಒಂದು ಭಾಗ, ಹೌದಾ? ಅಥವಾ ರಾಜ್ಯಶಾಸ್ತ್ರದ ಒಂದು ಭಾಗ ಅಂತ ಹೇಳ್ತಾ ಇದ್ದೇನೆ. ಇಟ್ ವಾಸ್ ಆನ್ ಪಾರ್ಟ್ ಅಂಡರ್ ದಿ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರದ ಒಂದು ಭಾಗ, ಪೊಲಿಟಿಯಲ್ಲಿ ಒಂದು ಭಾಗ ಅಂತ ಹೇಳ್ತಾ ಇದ್ದೇನೆ. ಸೊ ಅಂದ್ರೆ ಅರ್ಥ ಈಗ ಮೊದಲ ಬಾರಿಗೆ ಈ ಕಾನ್ಸ್ಟಿಟ್ಯೂಷನ್ ಪದವನ್ನ ಬೇರ್ಪಡಿಸಿರುವಂತದ್ದು ಯಾರು ಅಂದ್ರೆ ಇಟ್ ಈಸ್ ಅರಿಸ್ಟಾಟಲ್ ಅಂತ ಕರಿತೀವಿ. Aristotle was the person who differentiated the constitution from the polity. ರಾಜ್ಯಶಾಸ್ತ್ರನೇ ಬೇರೆ, ಸಂವಿಧಾನನೇ ಬೇರೆ ಅಂತೇಳಿ ಮೊದಲ ಬಾರಿಗೆ ಹೇಳಿದ್ದು ಅರಿಸ್ಟಾಟಲ್. ಸೊ ಅದಕ್ಕೋಸ್ಕರ ಇದು ಪ್ರತ್ಯೇಕ ವಿಷಯವನ್ನಾಗಿ ಹೇಳಿರುವ ಕಾರಣದಿಂದಾಗಿನೇ ಅರಿಸ್ಟಾಟಲ್ ರನ್ನು ನಾವೇನ್ ಕರಿತೀವಿ? ದ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ ಅಲ್ವಾ? ರಾಜಕೀಯ ಶಾಸ್ತ್ರದ ಪಿತಾಮಹ ಅಂತೇಳಿ ಕರೆಯಲಾಗುತ್ತೆ. ಯಾಕೆ ಅಂತಂದ್ರೆ ಹಿ ಕ್ಲಿಯರ್ಲಿ ಡಿಫೈನ್ಡ್ ದ ಟರ್ಮ್ ಪಾಲಿಟಿ ಆಸ್ ವೆಲ್ ಆಸ್ ಕಾನ್ಸ್ಟಿಟ್ಯೂಷನ್. ಕ್ಲಿಯರ್ ಇದೆನಾ? ಸೊ ಇಲ್ಲಿ ಕಾನೂನುಗಳನ್ನ ರಚನೆ ಮಾಡುವಂತದ್ದು ಸಂವಿಧಾನ ಅಂತ ಆದರೆ ಇಲ್ಲಿ ರಾಜ್ಯಶಾಸ್ತ್ರ ಅಥವಾ ಯಾವುದು ರಾಜಕೀಯ ಶಾಸ್ತ್ರ ಅಂದ್ರೆ ಏನು ಅಂತಾನು ಹೇಳ್ತಾನ. ದ ಪಾಲಿಟಿ ಇಟ್ ಈಸ್ ಏನು? ದ ಪಾಲಿಟಿ ಇಸ್ ಅ ಸಿಸ್ಟಮ್, ಹೌದಾ? ಪಾಲಿಟಿ ಈಸ್ ಅ ಸಿಸ್ಟಮ್ which responds to the public ಅಂತ ನೋಡ್ತೇವೆ ನಾವು. ಪಾಲಿಟಿ ಈಸ್ ಅ ಸಿಸ್ಟಮ್ ವಿಚ್ ರೆಸ್ಪಾನ್ಸ್ ಟು ಪಬ್ಲಿಕ್. ಜನಸಾಮಾನ್ಯರಿಗೆ ಪ್ರತಿಕ್ರಿಯಿಸುವಂತದ್ದನ್ನ ನಾವು ಪಾಲಿಟಿ ಅಂತ ಕರಿತಾ ಇದ್ದೀವಿ. ಅಂದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಪ್ರತಿಕ್ರಿಯೆ ನೀಡುವಂತದ್ದು ಯಾವುದು? ಜನರಿಗೆ ತಮ್ಮ ಸಮಸ್ಯೆಗಳನ್ನ ಏನು ಪರಿಹರಿಸುವಂತ ಅಧಿಕಾರ ಯಾರಿಗಿದೆ? ಪೊಲಿಟಿಷಿಯನ್, ವಿಚ್ ಇಸ್ ನಥಿಂಗ್ ಬಟ್ ಯಾವುದು? ಗವರ್ನಮೆಂಟ್. ಸೊ ಅದನ್ನೇ ಇಲ್ಲಿ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾನೆ. ಇಟ್ ಈಸ್ ಅ ಗವರ್ನಮೆಂಟ್ ಈಸ್ ಅ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾನೆ. ಮುಖ್ಯವಾಗಿ ಹೇಳುವಂಥದ್ದು ಅದನ್ನೇ. ಸರ್ಕಾರ ಅನ್ನುವಂಥ ವ್ಯವಸ್ಥೆಯಾಗಿದ್ದು ಅದು ಏನ್ ಮಾಡ್ತಾ ಇದೆ? ಜನಸಾಮಾನ್ಯರ ಸಮಸ್ಯೆಗಳನ್ನ ಏನು ಪ್ರತಿಕ್ರಿಯಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ.
ಜನರ ಸಮಸ್ಯೆಗಳನ್ನ, ತೊಂದರೆಗಳನ್ನ ಪ್ರತಿಕ್ರಿಯೆ ನೀಡುವಂಥದ್ದು ಅಥವಾ ನಿವಾರಿಸುವಂತ ಪ್ರಯತ್ನವನ್ನ ಮಾಡ್ತಿರುವಂತದ್ದು ಯಾವುದು? ಸರ್ಕಾರ. ಸೊ ಆ ಸರ್ಕಾರನೇ ಯಾವುದು? ಪಾಲಿಟಿ ಅಂತ ಹೇಳ್ತಾ ಇದ್ದಾನೆ. ಸೊ ಪಾಲಿಟಿ ಇಸ್ ಅ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾನೆ. ಸಿಸ್ಟಮ್ ಅಂದ್ರೆ ಯಾವ್ದು ಇಲ್ಲಿ? ಸರ್ಕಾರ ಅಂತ ಹೇಳ್ತಾ ಇದ್ದಾನೆ. ಸೊ ಸರ್ಕಾರ ಅನ್ನುವಂತ ಒಂದು ವ್ಯವಸ್ಥೆಯಾಗಿದ್ದು ಜನಸಾಮಾನ್ಯರಿಗೆ ಪ್ರತಿಕ್ರಿಯೆಗಳನ್ನ ನೀಡುವಂತದ್ದನ್ನೇ ಏನೋ ಪಾಲಿಟಿ ಅಂತ ಕರೀತಾನೆ. ಕ್ಲಿಯರ್ ಇದೆನಾ? ಅಂಡ್ ಕಾನ್ಸ್ಟಿಟ್ಯೂಷನ್ ಏನಾಗ್ತಾ ಇದೆ? ಇಟ್ ನೀಡ್ಸ್ ಟು ಎಸ್ಟಾಬ್ಲಿಷ್ ದ ಲಾಸ್ ಫಾರ್ ದ ವೆಲ್ಫೇರ್ಮೆಂಟ್ ಆಫ್ ದ ಸಿಟಿಜನ್ಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಸಂವಿಧಾನ ಏನ್ ಹೇಳ್ತಾ ಇದ್ದಾರೆ ಅವರು? ಕಾನೂನುಗಳನ್ನ ಪ್ರಸ್ತಾಪಿಸುವಂತ ಒಂದು ಏನೋ ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾನೆ. ಕಾನೂನುಗಳನ್ನು ಪ್ರಸ್ತಾಪಿಸುವಂತ ಅಂಗ ಅಥವಾ ವ್ಯವಸ್ಥೆ ಅಂತ ಕರೀತಾ ಇದ್ದಾನೆ. ಸೊ ಕಾನೂನುಗಳನ್ನ ಪ್ರಸ್ತಾಪಿಸಬೇಕಾದ್ರೆ ಅದರ ಮುಖ್ಯ ಉದ್ದೇಶ ಏನಾಗಿರುತ್ತೆ? ಸಾರ್ವಜನಿಕರ ಹಿತಾಸಕ್ತಿ, ಜನಸಾಮಾನ್ಯರ ಹಿತಾಸಕ್ತಿಗನುಸಾರವಾಗಿ ಇರುವಾಗೆ ರಚನೆ ಮಾಡುವಂತ ಕಾನೂನುಗಳನ್ನೇ ಇಲ್ಲಿ ಸಂವಿಧಾನ ಅಂತ ಕರೀತೀವಿ. ಅಂದ್ರೆ ಅರ್ಥ ಏನು ಇವಾಗ? ಅದರಲ್ಲಿ ಕೆಲವು ಕಾನೂನುಗಳು ಹೊಂದಿದೆ ಅಂಡ್ ಇದರಲ್ಲಿ ಒಂದು ವ್ಯವಸ್ಥೆಯನ್ನು ಹೊಂದಿದೆ. ಅಂದ್ರೆ ಯಾವುದು ಬ್ರಾಡರ್? ಇದರಲ್ಲಿ ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ ಯಾವುದು? ಸಂವಿಧಾನನ, ಪಾಲಿಟಿನ, ರಾಜ್ಯಶಾಸ್ತ್ರನ ಅಥವಾ ಸಂವಿಧಾನ? ವಿಶಾಲ ವ್ಯಾಪ್ತಿ ಹೊಂದಿರುವಂತದ್ದು ಯಾವುದು? ಸಂಕುಚಿತ ವ್ಯಾಪ್ತಿ ಹೊಂದಿದ್ದು ಯಾವುದು? ಕಾನ್ಸ್ಟಿಟ್ಯೂಷನ್ ಬ್ರಾಡರ್ ಆಗತ್ತಾ? ಪಾಲಿಟಿ ಇಸ್ ಅ ಬ್ರಾಡರ್ ಆಸ್ಪೆಕ್ಟ್. ಹೌದಾ? ಯಾಕಂದ್ರೆ ಸಿಸ್ಟಮ್ ಒಳಗಡೆ ಏನ್ ಯಾಕಂದ್ರೆ ಕಾನೂನುಗಳನ್ನ ರಚನೆ ಮಾಡ್ತಿರುವಂತದ್ದು ಯಾವುದು? ಸರ್ಕಾರ ಅಲ್ವಾ? ಸರ್ಕಾರದ ಅಧೀನದಲ್ಲಿ ವ್ಯವಸ್ಥೆ ಇರೋದಿಲ್ಲ. ವ್ಯವಸ್ಥೆಯ ಅಧೀನದಲ್ಲಿ ಏನಾಗಿರುತ್ತೆ? ವಿವಿಧ ಕಾನೂನುಗಳಿರ್ತವೆ. ಹೌದಾ? ಸೊ ಹಾಗಾಗಿ ಏನ್ ನೋಡುತ್ತೆ? ಈ ವ್ಯವಸ್ಥೆ ಅಂದ್ರೆ ಏನು? ಸರ್ಕಾರ. ಸರ್ಕಾರದ ಅಧೀನದಲ್ಲಿ ಏನಾಗ್ತಿದಾವೆ? ಕಾನೂನುಗಳಿದಾವೆ. ಅಂದ್ರೆ ಪಾಲಿಟಿ ಇಸ್ ಅ ಬ್ರಾಡರ್ ಆಸ್ಪೆಕ್ಟ್. ಸೊ ಹಾಗ ಯಾವಾಗಲೂ ನಾವೇನ್ ನೋಡ್ತೀವಿ? ದ ಪಾಲಿಟಿ ಅಂಡ್ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ದ ಕಾನ್ಸ್ಟಿಟ್ಯೂಷನ್ ಈಸ್ ಒನ್ ಆಫ್ ದ ಪಾರ್ಟ್ ಆಫ್ ದ ಪಾಲಿಟಿ ಅಂತ ಕರಿತೀವಿ. ಹೌದಾ? Always the polity is a broader aspect in comparison with the constitution. The constitution which has only rules and regulations, but whereas polity it is a system ಅಂತ ನೋಡ್ತಾ ಇದೆ. ಸೊ ಅದಕ್ಕಾಗಿ ಇಲ್ಲಿ ಹೇಳುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಇರುವಂತದ್ದೇನು? ಸಂವಿಧಾನದಲ್ಲಿರುವಂಥದ್ದು ವಿವಿಧ ನೀತಿ ಮತ್ತು ನಿಯಮಾವಳಿಗಳು. It has only rules and regulations. But whereas the polity which is a system ಅಂತ ನೋಡ್ತೇವೆ. The system which makes or which formulates a rules and regulations. The system itself is nothing but ಇಲ್ಲಿ ಗವರ್ಮೆಂಟ್ ಅಂತ ಹೇಳಿದೀವಿ ನಾವು. ಹೌದಾ? ಸೊ ಸರ್ಕಾರ ವಿವಿಧ ನೀತಿ ಮತ್ತು ನಿಯಮಗಳನ್ನು ರಚನೆ ಮಾಡುತ್ತೆ. ಕ್ಲಿಯರ್ ಇದೆನಾ ಡಿಫರೆನ್ಸ್ ಇಲ್ಲಿ? ಎನಿ ಡೌಟ್ಸ್? ಅಗೇನ್ ಈಗ ಸಂವಿಧಾನ, ಪಾಲಿಟಿ, ಸಂವಿಧಾನ ಅಂದ್ರೆ ಏನಂತೆ ಓದಿದೀವಿ ನಾವು. ರಾಜ್ಯಶಾಸ್ತ್ರ ಅಂದ್ರೆ ಏನು, ಸಂವಿಧಾನ ಅಂದ್ರೆ ಏನಂತೆ ಗೊತ್ತಿದೆ. ಆದರೆ ಮುಖ್ಯವಾಗಿ ಸಂವಿಧಾನನೇ ಯಾಕೆ ತಗೊಳ್ತೀವಿ ನಾವು? ಇದರ ಅವಶ್ಯಕತೆ ಏನಿದೆ? ಈಗ ನಾವು ಡಿಸ್ಕಸ್ ಮಾಡ್ಬೇಕಾಗಿರೋದೇನು? ಸರ್ಕಾರವನ್ನ ಮೀನ್ಸ್ ದ ವ್ಯವಸ್ಥೆಯನ್ನ ಅಥವಾ ಸಂವಿಧಾನವನ್ನ? ನಮ್ಮ ಸಿಲೆಬಸ್ ಅಲ್ಲಿ ಇರುವಂತದ್ದು ಯಾವುದು? ಸಂವಿಧಾನ. ಹೌದಾ? ಸೊ ಸಂವಿಧಾನದ ಬಗ್ಗೆ ನಾವು ಓದುವಂಥದ್ದು ಬಹುಮುಖ್ಯವಾಗತ್ತೆ. ಸೊ ಆ ಸಂವಿಧಾನ ಅಂದ್ರೆ ಏನು ಅನ್ನುವಂಥದ್ದನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ ಇನ್ ಡೀಟೇಲ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್? ಸಂವಿಧಾನ ಅಂದ್ರೆ ಏನು ಅನ್ನುವಂಥದ್ದನ್ನ ಇಲ್ಲಿ ನಾವು ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಾತೀವಿ. ಸೊ ದ ಕಾನ್ಸ್ಟಿಟ್ಯೂಷನ್ ಈಸ್, ಆಲ್ರೆಡಿ ಹೇಳಿದ್ವಲ್ಲ ನಾವು ಹಿಂದಿನ ಸ್ಲೈಡ್ ಅಲ್ಲಿ, ಕಾನ್ಸ್ಟಿಟ್ಯೂಷನ್ ವಿಚ್ ಹ್ಯಾಸ್ ಓನ್ಲಿ ಸೆಟ್ ಆಫ್ ಸರ್ಟೆನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಕೆಲವೊಂದಿಷ್ಟು ನಿರ್ದಿಷ್ಟ ನೀತಿ ಮತ್ತು ನಿಯಮಾವಳಿಗಳನ್ನ ಹೊಂದಿರುತ್ತೆ. ಅದಕ್ಕಾಗಿನೇ ಇಲ್ಲಿ ಹೇಳುವಂತದ್ದೇನು? ಸಂವಿಧಾನ ಅನ್ನುವಂಥದ್ದು ಆ ಕಾನೂನಿನ ನಿಯಮ ಅಂತೇಳಿ ಹೇಳ್ತಾ ಇದೆ. ಇಟ್ ಈಸ್ ಅ ರೂಲ್ ಆಫ್ ಲಾ. ಸೊ ಸಂವಿಧಾನ ಅನ್ನುವಂಥದ್ದು ನೀತಿ ನಿಯಮಗಳಲ್ಲ. ಸಂವಿಧಾನ ಅನ್ನುವಂಥದ್ದು ಕಾನೂನಿನ ನಿಯಮ ಆಗಿತ್ತು ಅಂತ ಹೇಳ್ತಾ ಇದ್ದೀವಿ. ಸೊ ಈಗ ಕಾನೂನಿನ ನಿಯಮ ಅಂದ್ರೆ ಏನಂತ ಗೊತ್ತಿರ್ಬೇಕು ನಮ್ಗೆ. ಯಾಕಂದ್ರೆ ಸಂವಿಧಾನ ಡೆಫಿನೇಷನ್ ಇಸ್ ವೆರಿ ಸಿಂಪಲ್. ಏನ್ ಹೇಳ್ತಾ ಇದೀವಿ? ಸಂವಿಧಾನ ಅನ್ನುವಂಥದ್ದು ಕಾನೂನಿನ ನಿಯಮವಾಗಿದ್ದು ಅದರ ಮುಖ್ಯ ಉದ್ದೇಶ ಏನಂತ ಹೇಳಿದೀವಲ್ವಾ ನಾವು? ವೈಯಕ್ತಿಕ ಹಕ್ಕುಗಳು ಅಂದ್ರೆ ಜನಸಾಮಾನ್ಯರ ಹಕ್ಕುಗಳನ್ನ ಈಡೇರಿಸುವಂಥದ್ದು. ಇಟ್ ನೀಡ್ಸ್ ಟು ಪ್ರೊಟೆಕ್ಟ್ ದ ಇಂಡಿವಿಜುವಲ್ ರೈಟ್ಸ್ ಆಸ್ ವೆಲ್ ಆಸ್ ದ ಸೋಷಿಯಲ್ ರೈಟ್ಸ್. ವೈಯಕ್ತಿಕ ಹಕ್ಕುಗಳು ಮತ್ತು ಸಾಮಾಜಿಕ ಹಕ್ಕುಗಳನ್ನ ನಿಯಂತ್ರಣ ಮಾಡುವಂಥದ್ದು ಅಂತ ಹೇಳ್ತೇವೆ. ಇಲ್ಲಿ ದಿಸ್ ಈಸ್ ಅನ್ ಇಂಡಿವಿಜುವಲ್ ರೈಟ್ಸ್. ಸೊ ಇಲ್ಲಿ ವೈಯಕ್ತಿಕ ಹಕ್ಕುಗಳು ಅಂತ ಕರೀತಾ ಇದೆ. ಸೊ ವೈಯಕ್ತಿಕ ಹಕ್ಕುಗಳು ಅಂತಂದ್ರೆ ಇಲ್ಲಿ ಯಾವುದು? ವೈಯಕ್ತಿಕ ಹಕ್ಕುಗಳಂದ್ರೆ ಯಾವುದು? ಮೂಲಭೂತ ಹಕ್ಕುಗಳು. ಹೌದಾ? The individual rights are nothing but the fundamental rights.
ಅಂಡ್ ಇಲ್ಲಿ ಸಾಮಾಜಿಕ ಹಕ್ಕುಗಳಂದ್ರೆ ಯಾವುದು? ಮೂಲಭೂತ ಕರ್ತವ್ಯಗಳ ಡ್ಯೂಟೀಸ್ DPSP ಹೌದಾ? ಸಾಮಾಜಿಕ ಅಂತ ಹೇಳಿ ಹೇಳ್ತಾ ಇದೀವಿ ನಾವು, ಹೌದಾ? ಸೊ ಸಾಮಾಜಿಕ ಹಕ್ಕುಗಳು ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಕರಿತೀವಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್, ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳ್ತಾ ಇದೀವಿ ನಾವು. ಸಮಾಜ ಅಲ್ವಾ ರಾಜ್ಯ ಅಂತ ಹೇಳಿ ಬಂದ್ರೆ, ಹೌದಾ? ಅಂಡ್ ಇಲ್ಲಿ ಸಂವಿಧಾನ ಅನ್ನುವುದು ಕಾನೂನಿನ ನಿಯಮವಾಗಿದ್ದು ವೈಯಕ್ತಿಕ ಹಕ್ಕುಗಳನ್ನು ಮತ್ತು ಸಾಮಾಜಿಕ ಹಕ್ಕುಗಳನ್ನ ಯಾವ ರೀತಿ ನಿಯಂತ್ರಣ ಮಾಡುತ್ತೆ? ರಕ್ಷಣೆ ಮಾಡ್ಬೇಕಲ್ವಾ? ಹೇಗೆ ರಕ್ಷಣೆ ಮಾಡ್ತಾ ಇದೆ? ಯಾವುದು ಅಲ್ಟಿಮೇಟ್ಲಿ ಪ್ರಯಾರಿಟಿ ಏನು? ಆಬ್ಜೆಕ್ಟಿವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು? ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಸೋಷಿಯಲ್ ರೈಟ್ಸ್, ಹೌದಾ? ಆಲ್ವೇಸ್ ದ ಗವರ್ಮೆಂಟ್ ನೀಡ್ಸ್ ಟು ಫೋಕಸ್ ಆನ್ ದ ಪ್ರೊಟೆಕ್ಟಿಂಗ್ ದ ಪೀಪಲ್ ಆಫ್ ದ ಕಂಟ್ರಿ, ಸಿಟಿಜನ್ಸ್ ಆಫ್ ದ ಕಂಟ್ರಿ, ಹೌದಾ? ಬಟ್ ಹೇಗೆ? ಕಾನೂನು ಇಲ್ಲಿದೆ ಅಲ್ವಾ ಆಲ್ರೆಡಿ. ವೇರಿಯಸ್ ಆರ್ಗನ್ಸ್, ದ ವೇರಿಯಸ್ ಆರ್ಗನ್ಸ್ ಆಫ್ ದ ಸ್ಟೇಟ್ ಅಂತ ಕರಿತೇವೆ, ಹೌದಾ? ಸೊ ಆಲ್ವೇಸ್ ಇಟ್ ನೀಡ್ಸ್ ಟು ಪ್ರೊಟೆಕ್ಟ್ ದ ಇಂಡಿವಿಜುವಲ್ ರೈಟ್ಸ್ ಅಂಡ್ ಸೋಷಿಯಲ್ ರೈಟ್ಸ್ ಫ್ರಮ್ ದ ವೇರಿಯಸ್ ಆರ್ಗನ್ಸ್ ಆಫ್ ದ ಸ್ಟೇಟ್. ಅವುಗಳನ್ನೇ ಯಾವುದು? ದ ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ ಅಂತ ಕರಿತೀವಲ್ವಾ ನಾವು. ಯಾವುದು? ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಅಂತ ಕರಿತೀವಲ್ವಾ. 3 ಆಧಾರ ಸ್ತಂಭಗಳು ಯಾವ್ಯಾವು? ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯಲ್. ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯಲ್, ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗ. ಹೇಳ್ಬೋದು ಇವಾಗ ಸಂವಿಧಾನ ಅಂದ್ರೆ ಏನು ಅಂತ? ಸಂವಿಧಾನ ಎಂದರೆ ಕಾನೂನಿನ ನಿಯಮವಾಗಿದ್ದು ಪ್ರಜಾಪ್ರಭುತ್ವದ 3 ಸ್ತಂಭಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಅಧೀನದಲ್ಲಿ ಮೂಲಭೂತ ಹಕ್ಕು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನ ರಕ್ಷಿಸುವಂತದ್ದು ಅಂತ ಹೇಳಿ ಕರಿಬಹುದಾ? ಅದೇ ಅಲ್ವಾ ಮುಖ್ಯ ಉದ್ದೇಶ ಸಂವಿಧಾನ, ಹೌದಾ? ಕಾನ್ಸ್ಟಿಟ್ಯೂಷನ್ ಇಸ್ ಅ ರೂಲ್ ಆಫ್ ಲಾ ವಿಚ್ ಪ್ರೊಟೆಕ್ಟ್ಸ್ ಇಂಡಿವಿಜುವಲ್ ರೈಟ್ಸ್ ಆಸ್ ವೆಲ್ ಆಸ್ ಸೋಷಿಯಲ್ ರೈಟ್ಸ್ ಫ್ರಮ್ ದ pillars of the democracy, the 3 pillars of democracy, that is legislation, executive and judiciary. ಕ್ಲಿಯರ್ ಇದೆನಾ? ಸಂವಿಧಾನವು ಕಾನೂನಿನ ನಿಯಮವಾಗಿದ್ದು ಪ್ರಜಾಪ್ರಭುತ್ವದ 3 ಸ್ತಂಭಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಅಧೀನದಿಂದ ಅಥವಾ ಸಹಾಯದಿಂದ ವೈಯಕ್ತಿಕ ಹಕ್ಕುಗಳು ಮತ್ತು ಸಾಮಾಜಿಕ ಹಕ್ಕುಗಳನ್ನ ರಕ್ಷಿಸುವುದು ಅಂತ ಹೇಳಿ ಕರಿತೇವೆ. ಸೊ ಇವೆರಡನ್ನ ರಕ್ಷಣೆ ನೀಡುವಂತದ್ದು ಯಾವುದು? ಸಂವಿಧಾನ. ಯಾವುದಕ್ಕೆ ಅನುಸಾರವಾಗಿ? ಕಾನೂನಿನ ನಿಯಮಕ್ಕೆ ಅನುಸಾರವಾಗಿ. ಹೇಗೆ? 3 ಅಂಗಗಳಿಂದ, ಹೌದಾ? ಸೊ ಅದಕ್ಕೆ ಏನ್ ಮಾಡ್ತಾ ಇದೆ ಅದು? ದ ಲೆಜಿಸ್ಲೇಚರ್, ಶಾಸಕಾಂಗ ಏನ್ ಮಾಡುತ್ತೆ? ಕಾನೂನುಗಳನ್ನ ರಚನೆ ಮಾಡುವಂತದ್ದನ್ನು ನೋಡ್ತೀವಿ, ಹೌದಾ? ಹಾಗೇನಿಲ್ಲಿ ನಮ್ಮ ಹಕ್ಕುಗಳನ್ನ, ಸಾಮಾಜಿಕ ಹಕ್ಕುಗಳನ್ನ ಹೇಗೆ ನಿಯಂತ್ರಣ ಮಾಡ್ತಾ ಇದೆ, ಹೇಗೆ ರಕ್ಷಣೆಯನ್ನ ನೀಡ್ತಾ ಇದೆ? ಕಾನೂನುಗಳ ಮುಖಾಂತರ. ಈ ಕಾನೂನುಗಳು ಶಾಸಕಾಂಗ ಮಾಡುವಂತ ಸಂದರ್ಭದಲ್ಲಿ ಜನರ ಹಿತಾಸಕ್ತಿಗನುಸಾರವಾಗಿರುವಂತ ಕಾನೂನುಗಳೇ ಮಾಡ್ಬೇಕಲ್ವಾ, ಹೌದಾ ಅಲ್ವಾ? ಯಾಕಂದ್ರೆ ಶಾಸಕಾಂಗ ನೇರವಾಗಿ ಏನು? ಜನರಿಂದ ಆಯ್ಕೆಯಾಗಿರುವಂತದ್ದು. ಹಾಗಾಗಿ ಅವರ ಮುಖ್ಯ ಉದ್ದೇಶ ಏನಿರುತ್ತೆ? ಜನರ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು. ಆಲ್ವೇಸ್ ಇಟ್ ನೀಡ್ಸ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್, ಹೌದಾ? ಸೊ ಜನಸಾಮಾನ್ಯರಿಗೆ ಅನುಕೂಲತೆಯಾಗುವ ಕಾನೂನುಗಳನ್ನ ರಚನೆ ಮಾಡಬೇಕು. ಅಂಡ್ ಕಾರ್ಯಾಂಗ ಏನ್ ಮಾಡುತ್ತೆ? ಇಟ್ ನೀಡ್ಸ್ ಟು ಇಂಪ್ಲಿಮೆಂಟ್ ದೋಸ್ ಪಾಲಿಸೀಸ್, ಹೌದಾ? ಅವುಗಳನ್ನ ಕಾರ್ಯರೂಪಕ್ಕೆ ತರಬೇಕಲ್ವಾ? ಕಾರ್ಯರೂಪಕ್ಕೆ ತರದೇ ಇದ್ದಾಗ ಜನರ ಹಿತಾಸಕ್ತಿಗಳು ಅನ್ವಯವಾಗತ್ತಾ? ಸಾಧ್ಯನೇ ಇಲ್ವಲ್ಲ. ನಮ್ಮ ಅವಶ್ಯಕತೆಗಳು ನಾವು ಈಡೇರಿಸಿಕೊಳ್ಳಬೇಕು ಅಂತಂದ್ರೆ ಕಾನೂನುಗಳಿಗೆ ಅನುಸಾರವಾಗಿರುವಂತ ಅಂಶಗಳನ್ನ ಕಾರ್ಯರೂಪಕ್ಕೂ ತರಬೇಕು ನಾವು. ಕಾರ್ಯರೂಪಕ್ಕೆ ಬರದೇ ಇದ್ರೆ ಅದರ ಅಸ್ತಿತ್ವ ಇರತ್ತಾ? ಕಾನೂನುಗಳನ್ನು ಮಾಡ್ತಾ ಇದೀವಿ ನಾವು, ಸಾವಿರಾರು ರೆಸೊಲ್ಯೂಷನ್ಸ್ ಅನ್ನು ಮಾಡ್ಕೋತೀವಿ ನಾವು, ಬಟ್ ಕಾರ್ಯರೂಪಕ್ಕೆ ಬರದೇ ಇದ್ದಾಗ ಸಕ್ಸಸ್ ಆಗ್ತೀವ? ಈಗ ನೀವು ಅನ್ಕೊಂಡಿರ್ತೀರಲ್ಲ ನ್ಯೂ ಇಯರ್ ರೆಸೊಲ್ಯೂಷನ್, ಹೌದಾ? ಬಟ್ ಅದು ಇಂಪ್ಲಿಮೆಂಟ್ ಆಗದೆ ಇದ್ದಾಗ ಏನೋ ಉಪಯೋಗ ಇದೆನಾ? ಸಕ್ಸಸ್ ಆಗ್ತೀವ ರೆಸೊಲ್ಯೂಷನ್ ಇಂಪ್ಲಿಮೆಂಟ್ ಆಗದೆ ಇದ್ರೆ? ರೆಸೊಲ್ಯೂಷನ್ ಮಾಡ್ತಿರೋದು ಯಾವುದು? ಕಾನೂನುಗಳು ಮಾಡ್ತಿರುವಂತದ್ದು ಶಾಸಕಾಂಗನೇ. ಆದ್ರೆ ಅದು ಕಾರ್ಯರೂಪಕ್ಕೂ ಬರ್ಬೇಕಲ್ವಾ? ಕಾರ್ಯರೂಪಕ್ಕೆ ಬರದೇ ಇದ್ದಾಗ ಅಚೀವ್ ಆಗ್ತೀವ ನಾವು? ವೆಲ್ಫೇರ್ ಆಗತ್ತ? ಕಲ್ಯಾಣ ರಾಷ್ಟ್ರ ಆಗತ್ತಾ? ಅಭಿವೃದ್ಧಿ ಆಗತ್ತಾ? ಇಲ್ಲ, ಹೌದಾ? ಸೊ ಅದಕ್ಕೋಸ್ಕರ ಏನಾಗತ್ತೆ? ಶಾಸಕಾಂಗ ಕಾನೂನುಗಳನ್ನ ರಚನೆ ಮಾಡುವಂತದ್ದು, ಶಾಸನಗಳನ್ನ ರಚನೆ ಮಾಡುವಂತದ್ದಾದ್ರೆ ಕಾರ್ಯಾಂಗ ಅವುಗಳನ್ನ ಕಾರ್ಯರೂಪಕ್ಕೆ ತರುವಂತ ಅಂಗ ಅಂತ ಕರಿತೀವಿ. ಆಲ್ವೇಸ್ ದ ಎಕ್ಸಿಕ್ಯೂಷನ್ ಈಸ್ ಅ ಇಂಪ್ಲಿಮೆಂಟೇಷನ್ ಏಜೆನ್ಸಿ ಅಂತ ನೋಡ್ತೇವೆ. ಕ್ಲಿಯರ್ ಇದೆನಾ? ಈಗ
ಇವೆರಡರಲ್ಲಿ ಯಾವ್ದಕ್ಕೆ ಹೆಚ್ಚಿನ ಅಧಿಕಾರ ಕೊಡ್ತೀವಿ ನಾವು? ಶಾಸಕಾಂಗ ಕೊಡ್ಬೇಕಾ, ಕಾರ್ಯಾಂಗ ಕೊಡ್ಬೇಕಾ? ಅರ್ಥ ಆಗ್ತಿದೆ ಅಲ್ವಾ? ಯಾವ್ದಕ್ಕೆ ಅಧಿಕಾರವನ್ನು ಕೊಡ್ಬೇಕು ನಾವು? ಕಾರ್ಯಾಂಗ ಕೊಡ್ಬೇಕಾ, ಶಾಸಕಾಂಗ ಕೊಡ್ಬೇಕಾ? ಶಾಸಕಾಂಗಕ್ಕೆ. ಯಾಕೆ? ಆನ್ಸರ್ ಆಲ್ರೆಡಿ ಹೇಳಿದ್ದೆ ನಾನು. ನೆಕ್ಸ್ಟ್ ಅಲ್ಲ, ಅಸ್ತಿತ್ವ ಮೂರಕ್ಕೂ ಇದೆ ಅಲ್ವಾ? ಶಾಸಕಾಂಗಕ್ಕೂ ಇದೆ, ಕಾರ್ಯಾಂಗಕ್ಕೂ ಇದೆ, ನ್ಯಾಯಾಂಗಕ್ಕೂ ಅಸ್ತಿತ್ವ ಇದ್ದೇ ಇರುತ್ತಲ್ವ? Why again we need to prioritize more for the legislation? Why not the executive? ಶಾಸಕಾಂಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಯಾಕೆ ಕೊಡಬೇಕು ನಾವು? ಯೋಚನೆ ಮಾಡ್ರಿ ಸ್ವಲ್ಪ. ಕಾರ್ಯಾಂಗ ಶಾಸಕಾಂಗ ಮಾಡಿರುವಂತ ಕಾನೂನುಗಳಿಗೆ ಅನುಸಾರವಾಗಿನೇ ಕಾರ್ಯರೂಪಕ್ಕೆ ಬರ್ಬೇಕಲ್ವಾ? ಯಾಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಶಾಸಕಾಂಗಕ್ಕೆ ಯಾಕೆ ಕೊಡ್ತೀವಿ? ರೂಲ್ಸ್ ಬೇಕೇ ಬೇಕು. ಬ್ಲೂ ಪ್ರಿಂಟ್ ಅನ್ನ ಹಾಕುವಂತ ಲೆಜಿಸ್ಲೇಚರ್ ಯಾಕೆ ಮಾಡ್ಬೇಕು ಅದನ್ನ ಸರ್? ಕರೆಕ್ಟ್. ನೆಕ್ಸ್ಟ್ ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಹೌದಾ? ನೀವು ಎಕ್ಸಿಕ್ಯೂಟಿವ್ಸ್ ಅನ್ನ ನೀವು ಆಯ್ಕೆ ಮಾಡ್ತೀರಾ? ಮಂತ್ರಿಗಳನ್ನ, ಆಡಳಿತಾತ್ಮಕ ಅಧಿಕಾರಿಗಳನ್ನ ನೀವೇನಾರು ಅಪಾಯಿಂಟ್ ಮಾಡ್ತೀರಾ? ಮತ ಹಾಕಿ ಗೆಲ್ಲಿಸ್ತೀರಾ? ಮತ ಹಾಕಿ ಗೆಲ್ಲಿಸ್ತಿರೋದು ಯಾರಿಗೆ? ಶಾಸಕಾಂಗಕ್ಕೆ ಅಲ್ವಾ? ಲೆಜಿಸ್ಲೇಟಿವ್ ಬಾಡಿ ಹೌದಾ? MP MLA ಗಳನ್ನ ನೀವು ಮತ ಹಾಕಿ ಹಾಕ್ತಾ ಇದ್ದೀರಾ ಹೌದಾ? ಮತವನ್ನ ಹಾಕಿ ಅವರನ್ನ ಆಯ್ಕೆ ಮಾಡ್ತಾ ಇದ್ದೀರಿ. ಸೊ ದಿಸ್ ಲೆಜಿಸ್ಲೇಚರ್ ಇಸ್ ಅ ಪೀಪಲ್ ರೆಪ್ರೆಸೆಂಟೇಟಿವ್ ಅಂತ ನೋಡ್ತೀವಿ. ಪ್ರಜಾಪ್ರತಿನಿಧಿಗಳು ಆಗಿರುವ ಕಾರಣದಿಂದ ಇವರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೀವಿ ನಾವು. ಕಾರ್ಯಾಂಗಕ್ಕಲ್ಲ. ಅತಿ ಹೆಚ್ಚಿನ ಅಧಿಕಾರವನ್ನ ನೀಡ್ತಿರುವಂತದ್ದು ಶಾಸಕಾಂಗಕ್ಕೆ. ಕಾರಣ ಶಾಸಕಾಂಗ ಯಾವಾಗ್ಲೂ ಜನಪ್ರತಿನಿಧಿಗಳಿಂದ ಅಥವಾ ಜನರಿಂದ ಆಯ್ಕೆಯಾಗಿರುವಂತ ಪ್ರತಿನಿಧಿಗಳು ಅಂತ ಕರಿತೀವಿ. ಸೊ ಈಗ ಜನರಿಗೆ ಏನ್ ಬೇಕೋ ಅಂತ ಕಾನೂನುಗಳನ್ನು ಮಾಡುವಂತದ್ದು ಅದೇ ಅಲ್ವಾ? ಯಾಕಂದ್ರೆ ಜನರಿಂದ ಆಯ್ಕೆಯಾಗಿದ್ದದೆ. ಸೊ ಹಾಗಾಗಿ ಏನ್ ನೋಡ್ತೀವಿ ನಾವು? ಯಾವಾಗ್ಲೂ ಕಾರ್ಯಾಂಗ ಶಾಸಕಾಂಗದ ಅಧೀನದಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತೀವಿ. Always the executive needs to work under the legislation. Why? Because this legislation is a representative of public anta nodteve. It is always an a people representatives anta kariteve. The legislature is always a representative of the public. ಶಾಸಕಾಂಗ ಯಾವಾಗಲೂ ಜನರ ಪ್ರತಿನಿಧಿಗಳಾಗಿರುತ್ತಾರೆ. ಜನರಿಂದ ನೇರವಾಗಿ ಆಯ್ಕೆಯಾಗಿರುವ ಕಾರಣದಿಂದ ಶಾಸಕಾಂಗಕ್ಕೆ ಹೆಚ್ಚಿನ ಅಧಿಕಾರ ಕೊಡ್ತೀವಿ. ಅದಕ್ಕಾಗಿ ಹೇಳ್ತೀವಿ ನಾವು ಯಾವುದು ಕಾರ್ಯಾಂಗಕ್ಕೂ ಅಧಿಕಾರಗಳಿದಾವೆ. ಏನು ಕಾರ್ಯರೂಪಕ್ಕೆ ತರುವಂತ ಅಧಿಕಾರ ಇದ್ದಿದ್ದು ಯಾರಿಗೆ? ಕಾರ್ಯಾಂಗಕ್ಕೆ ಹೌದಾ? ಶಾಸನಗಳನ್ನ ರಚನೆ ಮಾಡುವಂತ ಅಧಿಕಾರ ಮಾತ್ರ ಯಾರಿಗಿದೆ? ಶಾಸಕಾಂಗಕ್ಕಿದೆ. ಸೊ ಅವರವರ ಕ್ಷೇತ್ರದಲ್ಲಿ ಅವರಿಗೆ ಅಧಿಕಾರಗಳು ಇದ್ರೂ ಸಹ ಕಾರ್ಯಾಂಗ ಯಾವಾಗ್ಲೂ ಶಾಸಕಾಂಗದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತೆ. ಯಾಕೆ ಅಂದ್ರೆ ಶಾಸಕಾಂಗ ನೇರವಾಗಿ ಜನರಿಂದ ಆಯ್ಕೆಯಾಗಿರುವಂತ ಪ್ರತಿನಿಧಿಗಳನ್ನ ಹೊಂದಿರುತ್ತೆ. ಕ್ಲಿಯರ್ ಇದೆನಾ? ಅವ್ರು ಏನ್ ಕಾನೂನುಗಳನ್ನು ಮಾಡಿರ್ತಾರೋ ಆ ಕಾನೂನುಗಳಿಗೆ ಅನುಸಾರವಾಗಿ ಕಾರ್ಯಾಂಗ ಏನ್ ಮಾಡತ್ತೆ? ಅವುಗಳನ್ನ ಜಾರಿಗೆ ತರುತ್ತೆ. ಕ್ಲಿಯರ್ ಇದೆನಾ? ಈಗ ಕಾನೂನುಗಳು ಮಾಡುವಂಥದ್ದು, ಕಾರ್ಯರೂಪಕ್ಕೆ ತರುವಂತದ್ದು ಅದು ನೈಜವಾಗಿ ಜನಸಾಮಾನ್ಯರ ಹಿತಾಸಕ್ತಿಯಾಗಿತ್ತು ಅಂದ್ರೆ ಪರವಾಗಿಲ್ಲ, ಜನರ ವಿರುದ್ಧವಾಗಿನೂ ಆಗ್ಬೋದಲ್ವಾ? ಈಗ ಅವರಿಗೆ ಸ್ವತಂತ್ರ ಅಧಿಕಾರಗಳನ್ನು ಕೊಟ್ಬಿಟ್ರೆ ಏನಾಗತ್ತೆ? ಡಿಕ್ಟೇಟರ್ ಆಗ್ತಾರೆ ಅವ್ರು ಹೌದಾ? ಸೊ ಅದು ಒಳ್ಳೇದ? ಅದಕ್ಕೋಸ್ಕರ ಮೂರನೇ ಅಂಗವನ್ನು ನೋಡ್ತೀವಿ ನಾವು. ಜುಡಿಷಿಯರಿ ಏನ್ ಮಾಡುತ್ತೆ? ಇದು ರಿವ್ಯೂ ಮಾಡತ್ತೆ, ವಿಮರ್ಶಿಸುವಂತ ಅಧಿಕಾರವನ್ನ ಹೊಂದಿರುತ್ತೆ. ಸೊ ಜನರ ಅವಶ್ಯಕತೆಗಳಿಗೆ ಅನುಸಾರವಾಗಿರುವಂತ ಅಂಶಗಳು ಇತ್ತು ಅಂದ್ರೆ ಮಾತ್ರ ಅದೇನಾಗತ್ತೆ? ಜಾರಿಗೆ ಬರುತ್ತೆ. ಜನರ ವಿರುದ್ಧವಾಗಿತ್ತು ಅಂದ್ರೆ ಏನಾಗುತ್ತೆ? ಅದನ್ನ ವಿಮರ್ಶೆ ಮಾಡಿ ರದ್ದುಗೊಳಿಸುವಂತ ಅಧಿಕಾರ ನ್ಯಾಯಾಂಗಕ್ಕೆ ಇರುತ್ತೆ. ಕ್ಲಿಯರ್ ಇದೆನಾ? ಎನಿ ಡೌಟ್ಸ್ ಇದರಲ್ಲಿ? ಇದು ಸಂವಿಧಾನದ ಡೆಫಿನೇಷನ್ ಅಂತ ಹೇಳ್ತೀವಿ ನಾವು. ಮುಖ್ಯ ಉದ್ದೇಶ ಏನಿರುತ್ತೆ ಇದ್ರದ್ದು? ಇವಾಗ ವಾಟ್ ವಾಸ್ ದ ಆಬ್ಜೆಕ್ಟಿವ್? ಇಷ್ಟೆಲ್ಲ ಅಂಶಗಳನ್ನು ನೋಡಿದ್ದೇವೆ. ರೂಲ್ ಆಫ್ ಲಾ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಬಟ್ ದಿಸ್ ಈಸ್ ದ ಕಾನ್ಸೆಪ್ಟ್ ಹೌದಾ? ದ ಕಾನ್ಸ್ಟಿಟ್ಯೂಷನ್ ಕಾನ್ಸೆಪ್ಟ್. ಸೊ ಎಲ್ಲದರ ಉದ್ದೇಶ ಏನಿದೆ? ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ದೇನೆ. ಇದ್ರ ಮುಖ್ಯ ಉದ್ದೇಶ ಏನು? ಸಂವಿಧಾನದ ಉದ್ದೇಶ ಏನಾಗಿರುತ್ತೆ ಹಾಗಿದ್ರೆ? ಜನಸಾಮಾನ್ಯರ ಹಿತಾಸಕ್ತಿಗೆ ಅನುಸಾರವಾಗಿ ಕಾನೂನುಗಳನ್ನ ರಚಿಸುವುದ, ರಚನೆ ಮಾಡುವಂತದ್ದಾಗತ್ತಾ?
ಕಾರ್ಯರೂಪಕ್ಕೂ ಬರ್ಬೇಕಲ್ವಾ? ಕಾರ್ಯರೂಪಕ್ಕೆ ಬಂದಾಗ ಈ ಅಂಶಗಳನ್ನ ಯಾಕೆ ಹೇಳತ್ತೀವಿ ನಾವು ಅಂದ್ರೆ, ಈ ಎಲ್ಲ ಅಂಶಗಳಿಂದ ಅತಿ ಮುಖ್ಯವಾದ ಉದ್ದೇಶ ಏನು? ಇಟ್ ಈಸ್ ಪೀಪಲ್ ವೆಲ್ಫೇರ್. ಹೌದಾ? ಜನಸಾಮಾನ್ಯರ ಹಿತಾಸಕ್ತಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸುವಂತದ್ದನ್ನ ನೋಡ್ತೇವೆ. ಸೊ ಜನಸಾಮಾನ್ಯರ ಹಿತಾಸಕ್ತಿಗೆ ಅನುಸಾರವಾಗಿ ಅಂತ ಬಂದಾಗ ಆಲ್ವೇಸ್ ಇಟ್ ನೀಡ್ಸ್ ಟು ಫುಲ್ಫಿಲ್ ಏನು? ದ ವ್ಯಾಲ್ಯೂಸ್. ಜನಸಾಮಾನ್ಯರ ಮೌಲ್ಯಗಳನ್ನು ಕಾಪಾಡಬೇಕು. ಹೌದಾ ಅಲ್ವಾ? ಜನಸಾಮಾನ್ಯರ ಹಿತಾಸಕ್ತಿ ಅಂದ್ರೆ ಅರ್ಥ ಏನು? ಅವರ ಮೌಲ್ಯಗಳು. ಹೌದಾ? ಜನರ ಮೌಲ್ಯಗಳನ್ನು ಕಾಪಾಡುವಂತದ್ದಾಗಿರ್ಬೇಕು. ನೆಕ್ಸ್ಟ್, ಜನರ ಏನು ಉದ್ದೇಶಗಳನ್ನು ಕಾಪಾಡಿಕೊಳ್ಳುವಂತದ್ದಾಗಿರ್ಬೇಕು. ಆಲ್ವೇಸ್ ಇಟ್ ನೀಡ್ಸ್ ಟು ಫುಲ್ಫಿಲ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಪಬ್ಲಿಕ್. ಹೌದಾ? ಜನರ ಉದ್ದೇಶಗಳ ಈಡೇರಿಕೆ ಆಗದೆ ಇದ್ದಾಗ ಅದ್ರ ಏನು ಉಪಯೋಗ ಸಂವಿಧಾನ? ಹೌದಾ ಅಲ್ವಾ? ಸೊ ಅದರ ಮುಖ್ಯ ಏನು ಕರ್ತವ್ಯ ಏನು? ಜನರ ಧ್ಯೇಯೋದ್ದೇಶಗಳನ್ನ ಈಡೇರಿಸುವಂಥದ್ದು. ಹೌದಾ? ಇಲ್ಲಿ ನಾವು ಹೇಳ್ತಿರುವಂತದ್ದೇನು? ಧ್ಯೇಯೋದ್ದೇಶ ಮೌಲ್ಯಗಳು ಅಂತ ಹೇಳತ್ತೇವೆ. ಅಂದ್ರೆ ನೆಸೆಸಿಟೀಸ್ ಅಂತ ಹೇಳತ್ತೀವಿ ನಾವು, ನಾಟ್ ದ ಡಿಮ್ಯಾಂಡ್ಸ್. ಒಂದು ವೇಳೆ ಆ ವ್ಯಕ್ತಿಗೆ ಬೇಡಿಕೆಗಳಿದ್ರೂ ಸಹ ಅದನ್ನು ಈಡೇರಿಸಿಕೊಳ್ಳುವಂತ ಏನು ಸಾಮರ್ಥ್ಯ ಅವನಿಗೆ ನೀಡ್ತಾ ಇದೆ. ಹೌದಾ? ಈಗ ನಮ್ಗೆ ನನ್ನ ಹತ್ರ ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇದ್ದಾಗ ಅದನ್ನ ನಾವು ಈಡೇರಿಸಿಕೊಳ್ಳಲಿಕ್ಕೆ ಬೇಕಾಗಿರುವಂತ ಅಂಶಗಳು ಸರ್ಕಾರ ಕೊಡಬೇಕಲ್ಲ ನಮ್ಗೆ. ಅದನ್ನ ನಿರ್ಬಂಧನೆ ಹೇಳಲಿಕ್ಕೆ ಬರಲ್ಲ. ಹೌದಾ? ಈಗ ನೀವು KS ಆಫೀಸರ್ ಆಗಕ್ಕೆ ಹೋಗ್ತಾ ಇದ್ದೀರಿ, ನಿಮ್ಮನ್ನ ನಿರ್ಬಂಧನೆ ಮಾಡ್ಲಿಕ್ಕೆ ಆಗತ್ತಾ ಸರ್ಕಾರ? ಯಾರು ಫಿಟ್ ಇದ್ದೀರಿ ಅವನಾಗ್ರಿ ಅಂತ ಹೇಳ್ತಾ ಇದೆ ಅಲ್ವಾ? ಅವರ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಅವರ ಧ್ಯೇಯೋದ್ದೇಶಗಳನ್ನು ಈಡೇರಿಸಿಕೊಳ್ಳುವಂತ ಸಾಮರ್ಥ್ಯವನ್ನ ಕೊಡ್ತಾ ಇದೆ. ಅದೇ ಅದರ ಮುಖ್ಯ ಕರ್ತವ್ಯ ಅಂತ ನೋಡ್ತೀವಿ. ನೆಕ್ಸ್ಟ್ ಏನು? ಇಟ್ ನೀಡ್ಸ್ ಟು ಫುಲ್ಫಿಲ್ ದ ಆಸ್ಪಿರೇಷನ್ಸ್ ಆಫ್ ದ ಪಬ್ಲಿಕ್. ಜನರ ಆಕಾಂಕ್ಷೆಗಳನ್ನು ಈಡೇರಿಸುವಂತದ್ದಾಗಿರ್ಬೇಕಲ್ವ? ಅದನ್ನ ಈಡೇರಿಸಿಕೊಳ್ಳಲಿಕ್ಕೆ ಬೇಕಾಗಿರುವಂತ ನೀತಿ ನಿಯಮಾವಳಿಗಳನ್ನ ಸಂವಿಧಾನ ನೀಡ್ತಾ ಇದೆ. ಅದಕ್ಕೆ ಬೇಕಾಗಿರುವಂತ ನಿರ್ಬಂಧನೆಗಳನ್ನ, ಕೆಲವೊಂದಿಷ್ಟು ಷರತ್ತುಗಳನ್ನ ನೀಡ್ತಾ ಇದೆ. ಈಗ ಜನರಿಗೆ ಸಂಪೂರ್ಣ ಅಧಿಕಾರ ಕೊಡ್ಲಿಕ್ಕಾಗತ್ತಾ? ಕೊಟ್ರೆ ಏನಾಗುತ್ತೆ? ವಿ ಕಾಂಟ್ ಗಿವ್ ಕಂಪ್ಲೀಟ್ ಅಟೋನಮಿ, ಅಥಾರಿಟಿ ಫಾರ್ ದ ಪಬ್ಲಿಕ್. ಹೌದಾ? ಕೊಟ್ರೆ ಏನಾಗುತ್ತೆ? ಸಂಪೂರ್ಣವಾದ ಅಧಿಕಾರಗಳನ್ನ ಜನರಿಗೆ ಕೊಟ್ರೆ ಏನಾಗುತ್ತೆ? ಯಾವುದೇ ಸಂದರ್ಭದಲ್ಲಿ ನಿರ್ದಿಷ್ಟ ಅಧಿಕಾರವನ್ನು ಪ್ರತ್ಯೇಕವಾಗಿ ಕೊಟ್ರೆ ಏನಾಗುತ್ತೆ? What will happen if the public got the complete autonomy, authorities, all the powers if it was given to the public? ಗವರ್ಮೆಂಟ್ ಅವಶ್ಯಕತೆನೇ ಬರಲ್ಲ ಅಲ್ವಾ? ಗವರ್ಮೆಂಟ್ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೆ ಅಧಿಕಾರ ಇದೆ ಅಂತಂದ್ರೆ ಅವನೇನಾಗ್ತಾನೆ? ದುರುಪಯೋಗ ಮಾಡ್ಕೊಂತ ಹೋಗ್ತಾನೆ. ಹೌದಾ ಅಲ್ವಾ? ಸೊ ಯೂಶಲಿ ದಟ್ ವಿಲ್ ಮಿಸ್ಯೂಸ್ ದ ಪವರ್ಸ್ ಅಂತ ನೋಡ್ತೇವೆ. ಸೊ ಹಾಗಾಗಿ ಅವರ ಆಕಾಂಕ್ಷೆಗಳನ್ನ ಈಡೇರಿಸುವಂತ ಸಾಮರ್ಥ್ಯ ಯಾರಿಗಿರುತ್ತೋ ಅವರಿಗೆ ಸವಲತ್ತುಗಳನ್ನ ಕೊಡುತ್ತೆ. ಸಾಮರ್ಥ್ಯ ಇಲ್ಲದೆ ಇರುವಂತ ವ್ಯಕ್ತಿಗೆ ಸವಲತ್ತು ಕೊಟ್ರೆ ಏನಾಗುತ್ತೆ? ಹಾಳಾಗತ್ತೆ ಸಮಾಜ. ಹೌದಾ? ಸಮಾಜದ ಏನು ಸಂಘರ್ಷಗಳು ಹೆಚ್ಚಾಕೊಂತ ಹೋಗುತ್ತೆ. ಈಗ ಇಫ್ ಹಿ ವಾಸ್ ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದ ಅಂದ್ರೆ ದೆನ್ ವಿ ಕ್ಯಾನ್ ಪ್ರಮೋಟ್ ದ ಡೆಸಿಗ್ನೇಷನ್. ಹೌದಾ? ವಿ ಕ್ಯಾನ್ ಗಿವ್ ದ ಅಥಾರಿಟೀಸ್. ಅವನಿಗೆ ಅಧಿಕಾರವನ್ನು ಕೊಡಬೇಕಂದ್ರೆ ಅವ್ನ ಸಾಮರ್ಥ್ಯ ಉಳ್ಳವನಾಗಿರ್ಬೇಕು. ಹೌದಾ? ಅವ್ನ ಸಾಮರ್ಥ್ಯನೇ ಇಲ್ಲ ಅಂತಂದಾಗ ಅವನಿಗೆ ಅಧಿಕಾರ ಕೊಟ್ರೆ ಏನು ಉಪಯೋಗ? ಹೌದಾ ಅಲ್ವಾ? ನಿಮ್ಮ KS ಆಫೀಸರ್ ನೀವು ಆಗ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ಸಾಮರ್ಥ್ಯ ಇದ್ರೆ ಕೊಡ್ಬೇಕಲ್ವಾ ಡೆಸಿಗ್ನೇಷನ್ ಪೋಸ್ಟ್. ಸಾಮರ್ಥ್ಯನೇ ಇಲ್ಲ ನಿಮಗೆ ಅಂತಂದ್ರೆ ಕೊಡಕ್ಕಾಗತ್ತಾ? ಕೊಟ್ರು ಏನಾಗತ್ತೆ? ಅವ್ನು ನಿಭಾಯಿಸ್ತಾನ ಅಧಿಕಾರವನ್ನ? ಸೊ ಅದಕ್ಕೋಸ್ಕರ ಏನಾಗುತ್ತೆ? ದ ಕಾನ್ಸ್ಟಿಟ್ಯೂಷನ್ ವಿಲ್ ಪ್ರೊವೈಡ್ ಆರ್ ವಿಚ್ ವಿಲ್ ಪ್ರೊಟೆಕ್ಟ್ ದ ರೈಟ್ಸ್ ಆಫ್ ದ ಸಿಟಿಜನ್ಸ್ ಆಸ್ ವೆಲ್ ಆಸ್ ರೈಟ್ಸ್ ಆಫ್ ದ ಸೊಸೈಟಿ ಅಂತ ನೋಡ್ತೀವಿ. ಅಂಡ್ ನಾಟ್ ಓನ್ಲಿ ದಟ್, ಇಟ್ ಆಲ್ಸೋ ನೀಡ್ಸ್ ಟು ಫುಲ್ಫಿಲ್ ದ ಗೋಲ್ಸ್ ಆಫ್ ದ ಪಬ್ಲಿಕ್. ಹೌದಾ? ಸಮಾಜದ ಅಥವಾ ಜನಸಾಮಾನ್ಯರ ಗುರಿಗಳನ್ನ ಈಡೇರಿಸುವಂತ ಪ್ರಯತ್ನವನ್ನ ಮಾಡಬೇಕು. ಸೊ ಅದಕ್ಕೆ ಯಾವಾಗ್ಲೂ ನಾವೇನ್ ಹೇಳ್ತೀವಿ? ದ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಲಾ ಆಫ್ ಲ್ಯಾಂಡ್ ಅಂತ ಕರಿತೀವಿ. ಸಂವಿಧಾನವು ಏನು ಕಾನೂನಿನ ಮೂಲಾಧಾರವಾಗಿದ್ದು ಜನಸಾಮಾನ್ಯರ ಮೌಲ್ಯಗಳು, ಧ್ಯೇಯೋದ್ದೇಶಗಳು, ಆಕಾಂಕ್ಷೆಗಳು ಮತ್ತು ಗುರಿಗಳನ್ನ ಈಡೇರಿಸುವಂತದ್ದು ಅಂತ ಹೇಳ್ತೀವಿ. The Constitution is a fundamental law of land which fulfills the values, objectives, aspirations and goals of the public. ಸಂವಿಧಾನವು ಕಾನೂನಿನ ಮೂಲಾಧಾರವಾಗಿದ್ದು ಜನಸಾಮಾನ್ಯರ ಮೌಲ್ಯಗಳು, ಧ್ಯೇಯೋದ್ದೇಶಗಳು, ಆಕಾಂಕ್ಷೆಗಳು ಮತ್ತು ಗುರಿಗಳನ್ನು ಈಡೇರಿಸುವಂತದ್ದು ಅಂತ ಹೇಳ್ತೇವೆ. ಆರ್ ಸಿಂಪಲ್ ಆಗಿ ಏನ್ ಹೇಳ್ತೀವಿ ನಾವು?
which protects, the constitution is a law which protects fundamental rights and means individual rights and societal rights ಅಂತಾನು ಕರಿಬಹುದಲ್ವಾ? ಹೌದಾ? ಸೊ ಸಂವಿಧಾನವು ವೈಯಕ್ತಿಕ ಹಕ್ಕುಗಳು ಮತ್ತು ಸಾಮಾಜಿಕ ಹಕ್ಕುಗಳನ್ನ ಕಾಪಾಡುವಂಥದ್ದು ಅಂತೇಳಿ ಕರಿತೀವಿ. These are the laws which protects the individual rights and societal rights. ಇವುಗಳು ಸಾಮಾನ್ಯ ಕಾನೂನಾಗಿದ್ದು ವೈಯಕ್ತಿಕ ಹಕ್ಕು ಮತ್ತು ಸಾಮಾಜಿಕ ಹಕ್ಕುಗಳನ್ನು ರಕ್ಷಿಸುವಂಥದ್ದು ಅಂತೇಳಿ ಕರಿತೀವಿ. ಕ್ಲಿಯರ್ ಇದೆನಾ? ಎನಿ ಡೌಟ್ಸ್ ವಿತ್ ರೆಸ್ಪೆಕ್ಟ್ ಟು ದ ಡೆಫಿನೇಷನ್ ಆಫ್ ಕಾನ್ಸ್ಟಿಟ್ಯೂಷನ್? ಹಾಗಿದ್ದಾಗ ಇಲ್ಲಿ ನಾವು ನೋಡ್ತಾ ಇದೀವಿ ಕಾನ್ಸ್ಟಿಟ್ಯೂಷನ್ ಇಸ್ ಅ ರೂಲ್ ಆಫ್ ಲಾ. ಸೊ ಈಗ ರೂಲ್ ಆಫ್ ಲಾ ಅಂದ್ರೆ ಏನು? ಕಾನೂನಿನ ನಿಯಮ ಅಂತ ಹೇಳ್ತಾ ಇದೀವಿ, ಹೌದಾ? ಸೊ ಕಾನೂನಿನ ನಿಯಮ ಅಂದ್ರೆ ಏನು? ಸಂವಿಧಾನದಲ್ಲಿ ಕಾನೂನುಗಳಿದಾವೆ, ಹೌದಾ? ಸೊ ಕಾನೂನುಗಳನ್ನು ಹೊಂದಿದ್ದು ಯಾವುದು? ರೂಲ್ ಆಫ್ ಲಾ. ಸೊ ರೂಲ್ ಆಫ್ ಲಾ ಇಸ್ ಅ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಕರಿಬಹುದಾ? ಎ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿಚ್ has to be fulfilled by followed by every individuals. ನಾನು ಹೇಳ್ತಿರುವಂತ ಅಂಶಗಳು ಯಾವುದು ನಿಮ್ಮ ಬುಕ್ ಒಳಗಡೆ ಇರಲ್ಲ, ಬಿ ಕೇರ್ಫುಲ್. ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಅರ್ಥ ಆಗ್ಬೇಕಂದ್ರೆ ಫಸ್ಟ್ ಅದು ಏನ್ ಹೇಳುತ್ತೆ ಅಂತ ಗೊತ್ತಿರ್ಬೇಕು ನಮಗೆ. ಅವುಗಳು ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ನಾವು ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ಹೇಳ್ತೀವಿ ನಾವು ಯಾವುದು? ದ ರೂಲ್ ಆಫ್ ಲಾ. ಕಾನೂನಿನ ನಿಯಮ ಅಂದರೆ ವಿವಿಧ ನೀತಿ ಮತ್ತು ನಿಯಮಗಳನ್ನ ಹೊಂದಿರುವಂತ ಒಂದು ಸಾಂವಿಧಾನಿಕ ಚೌಕಟ್ಟು ಅಂತೇಳಿ ಕರಿತೀವಿ ನಾವು. ಇಟ್ ಈಸ್ ಅ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿಚ್ ಹ್ಯಾಸ್ ಟು ಬಿ ಫಾಲೋಡ್ ಬೈ ಎವ್ರಿ ಇಂಡಿವಿಜುವಲ್ ಆಫ್ ದ ಕಂಟ್ರಿ, ಹೌದಾ? ಇದು ನೀತಿ ಮತ್ತು ನಿಯಮಗಳನ್ನು ಹೊಂದಿರುವಂತ ಸಾಂವಿಧಾನಿಕ ಚೌಕಟ್ಟಾಗಿದ್ದು ಪ್ರತಿಯೊಬ್ಬರು ಪರಿಪಾಲಿಸಬೇಕಾಗಿರುವಂತ ಅಂಶಗಳು ಅಂತ ಕರಿತೀವಿ. ಪ್ರತಿಯೊಬ್ಬರು ಅದನ್ನು ಪರಿಪಾಲಿಸಲೇಬೇಕಲ್ವಾ? ಇಲ್ಲ ಅಂದ್ರೆ ಅದಕ್ಕೆ ಅರ್ಥ ಏನಿದೆ? ಅಸ್ತಿತ್ವ ಉಳಿದುಕೊಳ್ಳುತ್ತೆ ಅದರದ್ದು. ಈಗ ನಿಮ್ಮ ಮನೆಯಲ್ಲಿ ಕೆಲವು ನಿರ್ದಿಷ್ಟ ನೀತಿ ನಿಯಮಗಳಿದಾವೆ, ಅದನ್ನ ನೀವು ಅದನ್ನ ಪರಿಪಾಲಿಸಲೇಬೇಕಲ್ವಾ? ಪರಿಪಾಲಿಸದಿದ್ರೆ ಏನಾಗತ್ತೆ? ಈಗ ಸಂಸ್ಥೆ ಅಂತ ಬಂದಿದ್ದೀರಿ, ಇಲ್ಲಿ NCG ಅಕಾಡೆಮಿ ಅಂತ ಬಂದಾಗ ಇದರದೇ ಆದಂತ ಕೆಲವೊಂದಿಷ್ಟು ನಿರ್ದಿಷ್ಟ ನೀತಿ ನಿಯಮಗಳು ಇರ್ತಾವಲ್ವಾ? ಇರುತ್ತಾ ಇರಲ್ವಾ? ಅದನ್ನ ನೀವು ಪರಿಪಾಲಿಸಬೇಕಾಗಿರುವಂತದ್ದು ನಿಮ್ಮ ಕರ್ತವ್ಯ, ಹೌದಾ ಅಲ್ವಾ? ಪರಿಪಾಲಿಸದಿದ್ರೆ ಏನಾಗತ್ತೆ? ದೇ ಕ್ಯಾನ್ ಟೇಕ್ ದ ಆಕ್ಷನ್ ಅಗೇನ್ಸ್ಟ್ ಯು, ಹೌದಾ? ಸೊ ಅದೇ ರೀತಿಯಲ್ಲಿ ಏನಾಗುತ್ತೆ? ಆ ನಿರ್ದಿಷ್ಟ ನೀತಿ ನಿಯಮಗಳ ಸಾಂವಿಧಾನಿಕ ಚೌಕಟ್ಟಾಗಿದ್ದು ಅದನ್ನ ಪ್ರತಿಯೊಬ್ಬರು ಪರಿಪಾಲಿಸಬೇಕಾಗಿರುವಂತ ಅಂಶ ಅಂತ ಕರಿತೀವಿ ನಾವು. ಸೊ ಒಂದು ವೇಳೆ ಅದನ್ನ ಪರಿಪಾಲಿಸದೇ ಇದ್ದರೆ ಅದೇ ಸಾಂವಿಧಾನಿಕ ಚೌಕಟ್ಟಿಗೆ ಅನುಸಾರವಾಗಿ ಅವ್ರಿಗೆ ಏನ್ ಮಾಡ್ತೀವಿ ನಾವು? ಶಿಕ್ಷೆಯನ್ನು ಕೊಡುವಂತ ಅಧಿಕಾರ ಯಾವುದಕ್ಕೆ? ಈ ಕಾನೂನಿನ ನಿಯಮ ಹೊಂದಿರುವಂತದ್ದನ್ನು ನೋಡ್ತೀವಿ. ಮೀನ್ಸ್ ಸರ್ಕಾರ. ಶಿಕ್ಷಣ ಕೊಡುವಂತ ಅಧಿಕಾರ ಸರ್ಕಾರ ಅಲ್ವಾ? ಹೌದಾ ಅಲ್ವಾ? ಸೊ ಅಗೇನ್ ಏನ್ ಹೇಳ್ತಾ ಇದೀವಿ? ಇಟ್ ವಾಸ್ ಆನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿಚ್ ಹ್ಯಾಸ್ ಟು ಬಿ ಫಾಲೋಡ್ ಬೈ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಆಫ್ ದ ಕಂಟ್ರಿ. If they are not following the rules and regulations, then ultimately they can be punished. ಶಿಕ್ಷೆಯನ್ನು ಕೊಡಬಹುದು ಅಥವಾ ದಂಡವನ್ನು ವಿಧಿಸಬಹುದು ಅಂತ ಹೇಳ್ತಾನೆ. ಅದು ಸಂಪೂರ್ಣ ಅಧಿಕಾರ ಯಾರಿಗಿರುತ್ತೆ? ಸರ್ಕಾರಕ್ಕಿರುತ್ತೆ. ಅದು ಹೇಗೆ? ಈಗ ಸರ್ಕಾರಕ್ಕೆ ಅಧಿಕಾರ ಇದೆ ಅಂದ್ರೆ ಸರ್ಕಾರ ದುರುಪಯೋಗವನ್ನು ಮಾಡ್ಕೋಬಹುದಲ್ವಾ? ಅದಕ್ಕೆ ಅದು ಏನ್ ಹೇಳ್ತಿದೆ? ಈ ಕಾನೂನನ್ನ ಉಪಯೋಗಿಸಿಕೊಂಡೇ ಅವರು ಶಿಕ್ಷೆಯನ್ನು ಕೊಡಬೇಕು. ಕಾನೂನಾತ್ಮಕವಾಗಿನೇ ಶಿಕ್ಷೆಯನ್ನು ಕೊಡಬೇಕು. ಕಾನೂನಿನಲ್ಲಿ ಮೆನ್ಷನ್ ಆಗಿದ್ರೆ ಮಾತ್ರ ಅದಕ್ಕೆ ಶಿಕ್ಷೆಯನ್ನು ಕೊಡಬೇಕು. ಕಾನೂನಿನಲ್ಲಿ ಇಲ್ಲದೆ ಇರುವಂತ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಬರೋದಿಲ್ಲ. Always they need to maintain the rule of law to punish the individual. ಸಾಂವಿಧಾನಿಕ ಚೌಕಟ್ಟಿಗೆ ಅನುಸಾರವಾಗಿಯೇ ಶಿಕ್ಷೆಯನ್ನು ನೀಡಬೇಕು ಅಂತ ಹೇಳ್ತೀವಿ. ಸೊ ಸಾಂವಿಧಾನಿಕ ಚೌಕಟ್ಟಿಗೆ ವಿರುದ್ಧವಾಗಿ ಶಿಕ್ಷೆಯನ್ನು ನೀಡುವಂತ ಅಧಿಕಾರ ಯಾರಿಗೂ ಇಲ್ಲ. ಕ್ಲಿಯರ್ ಇದೆನಾ? ಆದ್ರೆ ಇಷ್ಟೆಲ್ಲ ಅಂಶಗಳು ಹೊಂದಿದಾವಲ್ಲ ಸಂವಿಧಾನದಲ್ಲಿ, ಕಾರ್ಯರೂಪಕ್ಕೆ ಬಂದಿದಾವ ಎಲ್ಲವೂ. ಆಲ್ ದೀಸ್ ಪ್ರಾವಿಷನ್ಸ್ ಹ್ಯಾವ್ ಬಿನ್ ಇಂಪ್ಲಿಮೆಂಟೆಡ್ ರೈಟ್ ನೌ ಇನ್ ದಿಸ್ ಸೊಸೈಟಿ. ಎಷ್ಟು ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಟ್ಟಿದಾರಲ್ವಾ ಸಂವಿಧಾನದಲ್ಲಿ. ಇವೆಲ್ಲವೂ ಇದಾವಲ್ವಾ ಸಂವಿಧಾನದಲ್ಲಿ. ಕಂಪ್ಲೀಟ್ ಸಂವಿಧಾನ ಇರೋದೇ ಇಷ್ಟೇ. ದ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ ನಾವು ಡಿಸ್ಕಸ್ ಮಾಡೋದೇ ಇದಿಷ್ಟೇ. ಮುಗಿದ ಕಾನ್ಸ್ಟಿಟ್ಯೂಷನ್ ಇಷ್ಟು ಗೊತ್ತಿದ್ರೆ ದ ಸಬ್ಜೆಕ್ಟ್ ಇಟ್ ಸೆಲ್ಫ್ ವಾಸ್ ಕಂಪ್ಲೀಟೆಡ್. ಅದ್ರ ಪ್ರಾವಿಷನ್ಸ್ ಡಿಸ್ಕಸ್ ಮಾಡ್ಕೊಂತ ಹೋಗ್ತೀವಿ. ಅದ್ರೊಳಗೆ ಏನೇನ್ ಬರ್ತವೆ ಅನ್ನೋದನ್ನ ಡಿಸ್ಕಸ್ ಮಾಡ್ಕೊಂತ ಹೋಗ್ಬೇಕಷ್ಟೇ. ಇಷ್ಟೆಲ್ಲ ಪ್ರಾಧಾನ್ಯತೆಗಳು ಕೊಟ್ಟಿದ್ದಾರಲ್ವಾ ಸಂವಿಧಾನದಲ್ಲಿ. ಮತ್ತೆ ಹಾಗಿದ್ದಾಗ ದೇಶ ಅಭಿವೃದ್ಧಿ ಆಗ್ಬೇಕಾಗಿತ್ತಲ್ವ? ಜನಸಾಮಾನ್ಯರ ಹಿತಾಸಕ್ತಿಗೆ ಅನುಸಾರವಾಗಿರುವಂತ ಅಂಶಗಳು ಜಾರಿಗೆ ಬರಬೇಕಾಗಿತ್ತಲ್ವ? ಜನಸಾಮಾನ್ಯರಿಗೆ ಸಮಸ್ಯೆಗಳು ಕಡಿಮೆ ಆಗ್ಬೇಕಿತ್ತಲ್ವ? ತೊಂದರೆಗಳು ನಾಶವಾಗ್ಲಿಕ್ಕಂತೂ ಸಾಧ್ಯ ಇಲ್ಲ, ಇದ್ದೇ ಇರುತ್ತೆ. ತೊಂದರೆಗಳು ಸಮಸ್ಯೆಗಳು ಇರುವಂತ ಸಹಜ. ಆದ್ರೆ ಕಡಿಮೆ ಆಗ್ಬೇಕಿತ್ತಲ್ಲ ಸಮಸ್ಯೆಗಳು. ವರ್ಷದಿಂದ ವರ್ಷಕ್ಕೆ ಸಮಸ್ಯೆಗಳು ಕಡಿಮೆ ಆಗ್ಬೇಕಿತ್ತು, ಆದ್ರೆ ಕಡಿಮೆ ಆಗ್ತಿದಾವ್, ಜಾಸ್ತಿ ಆಗ್ತಿದಾವ್. ಇಂಪ್ಲಿಮೆಂಟೇಷನ್ ಹೌದಾ?
ಯಾವಾಗಲೂ ನಾವು ನೋಡ್ತೀವದ ಸರ್ಕಾರದಲ್ಲಿ ಸಾವಿರಾರು ಯೋಜನೆಗಳಿದಾವೆ, ಲಕ್ಷಾನುಗಟ್ಟಲೆ ಯೋಜನೆಗಳಿದಾವೆ, ಕಾರ್ಯರೂಪಕ್ಕೆ ಬಂದಿದಾವ. ಯಾಕೆ ಬಂದಿಲ್ಲ ಅಂತಂದ್ರೆ ಇಲ್ಲಿ ಸಂವಿಧಾನದಲ್ಲಿ ಅಂಶಗಳನ್ನು ಹೇಳಿದೀವಿ ನಾವು ಅಷ್ಟೇ, ಆದ್ರೆ ಕಟ್ಟುನಿಟ್ಟಾಗಿ ಜಾರಿಗೆ ತರಲೇಬೇಕಂತ ಎಲ್ಲರೂ ಹೇಳಿದೀವ ನಾವು? ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಾರು ಇದಾವ ಟು ಇಂಪ್ಲಿಮೆಂಟ್ ದ ಲಾಸ್? ಸ್ಟ್ರಿಕ್ಟ್ ಆಗಿ ಎಲ್ಲರೂ ಹೇಳಿದೀವ? ಇಲ್ವಲ್ಲ. ಹಾಗಿದ್ದಾಗ ಅವು ಕಾರ್ಯರೂಪಕ್ಕೆ ಬರುತ್ತಾ? ಸಾಧ್ಯನೇ ಇಲ್ವಲ್ಲ. ವೆರಿ ಸಿಂಪಲ್ ನೋಡ್ರಿ, ಯಾವುದೋ ಒಂದು ನಿರ್ದಿಷ್ಟ ಯೋಜನೆ ಅಂತ ಹೊರಟ್ರು, ಜಲ್ ಜೀವನ್ ಮಿಷನ್ ಅಂತ ನೋಡ್ತೀವಿ. ರಚನೆ ಆಗಿದೆ ಕಾನೂನುಗಳು, ಹೌದಾ? ಯಾವ ರೀತಿ ಎಷ್ಟು ವೆಚ್ಚ ಆಗ್ಬೇಕು, ಯಾವ ರೀತಿ ಅದು ಕಾರ್ಯನಿರ್ವಹಣೆ ಆಗ್ಬೇಕು, ಹೇಗೆ ಎತ್ತ ಅಂತ ಎಲ್ಲಾ ಅಂಶಗಳು ಹೇಳಿದೆ. ಆದ್ರೆ ನೈಜವಾಗಿ ಅದು ಜನಸಾಮಾನ್ಯರಿಗೆ ಆ ನೀರು ದೊರೀತಾ ಇದಾವ? ಫಸ್ಟ್ ಆಫ್ ಆಲ್ ನೀರಾರು ಬರ್ತಾ ಇದಾವ? ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಸಾಕಷ್ಟು ವೆಚ್ಚಗಳನ್ನು ಮಾಡಿರುತ್ತೆ, ನಿಮ್ಮ ಹಳ್ಳಿಗಳಲ್ಲಿ ಮಾಡಿರುತ್ತಲ್ವಾ? ಸಪರೇಟ್ ಆಗಿ ಪೈಪ್ಲೈನ್ ಎಳೆದಿರುತ್ತೆ, ಅದಕ್ಕೆ 24/7 ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡುವಂತ ಸ್ಕೀಮ್ಗಳಿದಾವೆ, ಹೌದಾ? ಬಟ್ ಇದಾವ ಆ ರೀತಿ ಕಾರ್ಯರೂಪದಲ್ಲಿ ಇದಾವ? ಯಾವುದೇ ಸಂದರ್ಭದಲ್ಲಿ ಕಾರ್ಯರೂಪಕ್ಕೆ ಬರದೇ ಇದ್ದರೆ ಸಾಂವಿಧಾನಿಕ ಚೌಕಟ್ಟಿಗೆ ಅನುಸಾರವಾಗಿ ಶಿಕ್ಷೆಯನ್ನು ಕೊಡಬೇಕು ನಾವು, ಆದ್ರೆ ಕೊಡ್ತಾ ಇದೀವ? ಇಫ್ ದ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವರ್ ನಾಟ್ ಫಾಲೋಡ್, ದೆನ್ ಅಲ್ಟಿಮೇಟ್ಲಿ ದೇ ನೀಡ್ ಟು ಬಿ ಪನಿಷ್ಡ್ ಅಂಡ್ ಪಿನಲೈಸ್ಡ್, ಹೌದಾ? ಬಟ್ ಆಗ್ತಾ ಇದಾವ? ಕೊಟ್ಟಿದೀವ? ಕಾರ್ಯರೂಪದಲ್ಲಿ ಬರ್ತಿಲ್ಲ. ಕಾರ್ಯರೂಪಕ್ಕೆ ಬರ್ತಿಲ್ಲ ಅನ್ನುವಂಥದ್ದೇ ದೊಡ್ಡ ಚಾಲೆಂಜ್ ಅಲ್ವಾ? ಇವಾಗ ಕಾನೂನುಗಳಿದಾವೆ, ಯೋಜನೆಗಳಿದಾವೆ, ಸಾವಿರಾರು ಯೋಜನೆಗಳಿದಾವೆ, ಜನರಿಗೆ ತಲುಪ್ತಿದಾವ? ಇಲ್ಲ. ಯಾಕಿಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಸಂವಿಧಾನವನ್ನು ಅಳವಡಿಸ್ಕೊಂಡಿದೀವಿ ನಾವು, ಆದ್ರೆ ಸಂವಿಧಾನಾತ್ಮಕವಾದವನ್ನ ಅಲ್ಲ. ದೇರ್ ಈಸ್ ಅ ಡಿಫ್ರೆನ್ಸ್. ಇಲ್ಲಿ ತನಕ ಕ್ಲಿಯರ್ ಇದೆ ನಾವು ಕಾನ್ಸ್ಟಿಟ್ಯೂಷನ್? ಅಂಡ್ ಕಾನ್ಸ್ಟಿಟ್ಯೂಷನ್ ಹೇಳ್ತಿರೋದೇನು? ದೀಸ್ ಆರ್ ದ ಫಾರ್ಮ್ಸ್ ಆಫ್ ದ ವೇರಿಯಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಟು ಪ್ರೊಟೆಕ್ಟ್ ದ ಪೀಪಲ್ ಆಫ್ ಕಂಟ್ರಿ ಅಂತ ಹೇಳ್ತಾ ಇದ್ದಾನೆ. ದೇಶದಲ್ಲಿರುವಂತ ಜನಸಾಮಾನ್ಯರ ಸ್ವಾತಂತ್ರ್ಯವನ್ನ, ಹಕ್ಕುಗಳನ್ನ ರಕ್ಷಣೆ ಮಾಡುವಂಥದ್ದು, ಸಾಮಾಜಿಕ ಹಕ್ಕುಗಳನ್ನ ರಕ್ಷಣೆ ಮಾಡುವಂಥದ್ದು ಸಂವಿಧಾನ. ವಿವಿಧ ಅಂಶಗಳು, ಕಾನೂನುಗಳು, ನಿಯಮಗಳು, ನೀತಿಗಳು ಎಲ್ಲವನ್ನೂ ಹೇಳಿದೆ. ಆದರೆ ಕಟ್ಟುನಿಟ್ಟಿನ ಯಾವುದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ, ಕಟ್ಟುನಿಟ್ಟಾಗಿ ಕಾರ್ಯರೂಪದಲ್ಲಿ ಬಂದಿದಾವ? ಇಲ್ಲ, ಹೌದಾ? ಅದು ಸಂವಿಧಾನದಲ್ಲಿ ಹೇಳಿಲ್ಲ. ಅದನ್ನೇ ನಾವೇನ್ ಹೇಳ್ತೀವಿ? ಕಾನ್ಸ್ಟಿಟ್ಯೂಷನಲಿಸಮ್ ಅಂತ ಕರಿತೀವಿ. ಕ್ಲಿಯರ್ ಇದೆ ಕಾನ್ಸ್ಟಿಟ್ಯೂಷನ್ ಇಲ್ಲಿವರೆಗೆ? ಎನಿ ಡೌಟ್ಸ್? ಸೊ ವೈ ಅಗೇನ್ ವಿ ಫೇಲ್ಡ್ ಆಸ್ ಎ ಸಿಸ್ಟಮ್ ಅಂತ ಬಂದಾಗ ವಿ ಆರ್ ಫಾಲೋವಿಂಗ್ ಓನ್ಲಿ ದ ಕಾನ್ಸ್ಟಿಟ್ಯೂಷನ್ ಬಟ್ ನಾಟ್ ದ ಕಾನ್ಸ್ಟಿಟ್ಯೂಷನಲಿಸಮ್. ಹಾಗಿದ್ದಾಗ ಕಾನ್ಸ್ಟಿಟ್ಯೂಷನಲಿಸಮ್ ಅನ್ನುವಂಥದ್ದು ಏನ್ ಹೇಳುತ್ತೆ? ಸಂವಿಧಾನಾತ್ಮಕ ವಾದ ಏನ್ ಹೇಳುತ್ತೆ? ಕಾನ್ಸ್ಟಿಟ್ಯೂಷನಲಿಸಮ್ ಪಾರ್ಟ್ ಏನ್ ಹೇಳುತ್ತೆ? ಇಟ್ ಈಸ್ ಅ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ನೋಡ್ತೇವೆ ನಾವು. ಅ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ವಿವಿಧ ನೀತಿ ಮತ್ತು ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪರಿಪಾಲಿಸುವುದನ್ನೇ ಸಂವಿಧಾನಾತ್ಮಕವಾದ ಅಂತ ಕರಿತೇವೆ. ವಿವಿಧ ನೀತಿ ಮತ್ತು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪರಿಪಾಲಿಸುವುದನ್ನೇ ಸಂವಿಧಾನಾತ್ಮಕವಾದ ಅಂತೇಳಿ ಕರಿತೀವಿ. ಸೊ ದ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಆಫ್ ವೇರಿಯಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇನ್ ದ ಸಿಸ್ಟಮ್ ಇಟ್ ಸೆಲ್ಫ್ ಇಸ್ ಅ ಕಾನ್ಸ್ಟಿಟ್ಯೂಷನಲಿಸಮ್. ಅಂದ್ರೆ ಅರ್ಥ ಏನು? ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್, ವಿವಿಧ ನೀತಿ ಮತ್ತು ನಿಯಮಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತದ್ದನ್ನೇ ಸಂವಿಧಾನಾತ್ಮಕವಾದ ಅಂತ ಹೇಳ್ತಾ ಇದ್ದೀವಿ. ಸೊ ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತದ್ದು ಅಂದ್ರೆ ಅರ್ಥ ಏನು ಇವಾಗ? ಇಟ್ ಈಸ್ ಮ್ಯಾಂಡೇಟರಿ, ಹೌದಾ? ಕಂಪಲ್ಷನ್ ಅಂತ ಹೇಳ್ತಾ ಇದೀವಿ. ಇಟ್ ಈಸ್ ಮ್ಯಾಂಡೇಟರಿ ಫಾರ್ ದ ಗವರ್ನಮೆಂಟ್ ಆರ್ ದ ಮೆಂಬರ್ಸ್. It is a compulsion for the members of the system. ಕಂಪಲ್ಸರಿ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಅವುಗಳನ್ನ ಮ್ಯಾಂಡೇಟರಿ ಅಂತ ಹೇಳ್ತಾ ಇದ್ದೀವಿ, ಚಾಚು ತಪ್ಪದೆ ಕಾರ್ಯನಿರ್ವಹಿಸಲೇಬೇಕು ಅಂತ ಹೇಳ್ತಾ ಇದ್ದೀವಿ. ಸೊ ಒಂದು ವೇಳೆ ಆ ಕಟ್ಟುನಿಟ್ಟಾದ ಕ್ರಮಗಳನ್ನ ಅಂದ್ರೆ ಕಟ್ಟುನಿಟ್ಟಾಗಿ ಅವುಗಳನ್ನ ಜಾರಿಗೆ ತರದಿದ್ದರೆ, ಕಾರ್ಯರೂಪಕ್ಕೆ ತರದೇ ಇದ್ದರೆ ಏನಾಗುತ್ತೆ? ವಿವಿಧ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆಯನ್ನು ಕೊಡುವಂತ ಅಧಿಕಾರ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಏನ ಶಿಕ್ಷೆನ ಕೊಡ್ತೀವಿ ಅಂದಾಗ ಅವನೇನ್ ಮಾಡ್ತಾನೆ? 100% ಕಮಿಟೆಡ್ ಆಗಿ ವರ್ಕ್ ಮಾಡ್ತಾನೆ, ಹೌದಾ ಅಲ್ವಾ? ವೆರಿ ಸಿಂಪಲ್ ಅಲ್ವಾ? ನಿಮಗೂ ನೋಡ್ರಿ, ಇವಾಗ ನಿಮ್ಮ ಮನೆಯಿಂದ ಯಾವ್ದಾದ್ರು ಒಂದು ನಿರ್ದಿಷ್ಟ ಅಂಶಗಳನ್ನ, ಷರತ್ತುಗಳನ್ನ ಹೇರಿ ನಿಮ್ಮನ್ನ ಓದ್ಲಿಕ್ಕೆ ಬಿಟ್ರೆ ಏನ್ ಮಾಡ್ತೀರಿ ನೀವು? ಎಫೆಕ್ಟಿವ್ ಆಗಿ ಓದ್ತಿರೋದಾ? ಏನು ಟಾರ್ಗೆಟ್ಸೇ ಕೊಟ್ಟಿಲ್ಲ ನಿಮ್ಗೆ, ಯಾವುದೇ ರೀತಿಯಲ್ಲಿ ಟಾರ್ಗೆಟ್ಸ್ ಹೇಳಿಲ್ಲ, ಅದಕ್ಕೆ ಏನೋ ಸಮಯವನ್ನ ಹೇಳಿಲ್ಲ, ಇಷ್ಟೇ ದಿನದಲ್ಲಿ ಹೋದ್ರೆ ಇಷ್ಟು ಟೈಮ್ ಇದೆ ನಿಮ್ಗೆ ಅಂತ ಏನು ಹೇಳ್ತಾನೆ ಇಲ್ಲ. ನೀವು ಎಲ್ಲಿವರೆಗೆ ಓದ್ತೀರ ಅಲ್ಲಿವರೆಗೆ ನಿಮ್ಮ ಮನೆಯಿಂದ ಹಣ ಹಾಕ್ತಾನೆ ಇರ್ತಾರೆ. ನೀವು ಎಫೆಕ್ಟಿವ್ ಆಗಿ ಓದ್ತೀರ? 100% ಕಮಿಟೆಡ್ ಆಗಿ ಓದಕ್ಕಾಗತ್ತ? ಅವಾಗ ಹೇಗಿದ್ರು ಮನೆಯಿಂದ ದುಡ್ಡು ಬರ್ತಾ ಇದೆ, ಯಾವುದೇ ರೀತಿಯಾದ ನಿರ್ಬಂಧನೆಗಳು ಹೇರ್ತಿಲ್ಲ, ಏನು ಷರತ್ತುಗಳನ್ನ ಹೇಳ್ತಿಲ್ಲ. ಹಾಗಿದ್ದಾಗ ಅಂದ್ರೆ ಇನ್ ಕೇಸ್ ಏನು ಯಾವುದೇ ಟೈಮ್ ಲಿಮಿಟ್ ಅನ್ನು ಹೇಳ್ತಿಲ್ಲ. ಹಾಗಿದ್ದಾಗ ನೀವೇನ್ ಮಾಡ್ತೀರಿ? ಬಂದಿರೋ ಹಣವನ್ನ ದುರುಪಯೋಗ ಮಾಡ್ಕೋತೀರ ಅಷ್ಟೇ. ಓದ್ಲಿಕ್ಕೋಸ್ಕರವಾಗಿ ಖರ್ಚು ಮಾಡ್ಬೇಕಾಗಿರುವಂತಹ ಹಣವನ್ನ ಬೇರೆ ಕಡೆ ಯೂಸ್ ಮಾಡ್ತೀರಿ. ನೀವು ಯಾರನ್ನು ಕೇಳ್ತಾ ಇದಾರೆ? ಅದನ್ನ ಕೇಳೋರಿದ್ದಾಗ ಏನಾಗತ್ತೆ? ಅಲ್ಲಿ ನೀವು ಕಾರ್ಯರೂಪಕ್ಕೆ ತಗೊಂಡ್ಬರ್ತೀರಿ, ಹೌದಾ? ಅದೇ ಕೇಳೋರು ಇಲ್ಲದೆ ಇದ್ದಾಗ ಏನಾಗುತ್ತೆ? ಅದು
ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಚೀವ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ನೋಡ್ತೀವಿ ನಾವು, ಅದೇ ರೀತಿಯಲ್ಲಿ ಸಂವಿಧಾನದಲ್ಲಿ ಅದನ್ನೇ ನೋಡ್ತೀವಿ ನಾವು. ಸಂವಿಧಾನದಲ್ಲಿ ಎಲ್ಲಾ ರೀತಿಯಾದ ಅಂಶಗಳು ಹೇಳ್ಕೊಂತ ಬಂದಿದ್ದಾರೆ, ಆದ್ರೆ ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ. ಯಾಕೆ ಕಾರ್ಯರೂಪಕ್ಕೆ ಬಂದಿಲ್ಲ ಅಂದ್ರೆ ಅದನ್ನ ಇದು ಕಟ್ಟುನಿಟ್ಟಾಗಿ ಹೇಳ್ತಾ ಇಲ್ಲ. ಚಾಚು ತಪ್ಪದೆ ಮಾಡಿ ಅಂತ ಎಲ್ಲಿ ಹೇಳ್ತಾ ಇದ್ದಾನೆ? ಒಂದು ವೇಳೆ ಅದನ್ನ ಮಾಡದೇ ಇದ್ದರೆ ಏನಾದ್ರು ಶಿಕ್ಷೆಯನ್ನ ಅಥವಾ ದಂಡಗಳನ್ನು ವಿಧಿಸ್ತಾ ಇದ್ದಾವೆ? ಇಲ್ವಲ್ಲ. ಹಾಗಿದ್ದಾಗ ಅದು ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ? ಕಾರ್ಯರೂಪಕ್ಕೆ ಬಂದ್ರು ಬರದೇ ಇದ್ರು ಏನು ವ್ಯತ್ಯಾಸ ಆಗಲ್ವಲ್ಲ. ಅದೇ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಇತ್ತು ಅಂದ್ರೆ ಏನಾಗುತ್ತೆ, ಮ್ಯಾಂಡೇಟರಿ ಇತ್ತು ಅಂದ್ರೆ ಏನಾಗುತ್ತೆ, ಅವಾಗ ಅವನು ಕಾರ್ಯನಿರ್ವಹಣೆಯನ್ನು ಮಾಡ್ತಾನೆ. ಹೌದಾ? ನೈಜವಾಗಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅದಕ್ಕೆ ಅವನು ತಲುಪಿಸ್ತಾನೆ, ತಲುಪಿಸುವಂತ ವ್ಯವಸ್ಥೆನ ಜಾರಿಗೆ ತರ್ತಾನೆ. ಹೌದಾ ಅಲ್ವಾ? ಸೊ ಅದನ್ನೇ ಏನ್ ಹೇಳ್ತೀವಿ ಇಲ್ಲಿ, ದ ಕಾನ್ಸ್ಟಿಟ್ಯೂಷನಲಿಸಮ್ ಇಟ್ ಈಸ್ ಅ ಮ್ಯಾಂಡೇಟರಿ ಫಾರ್ ದ ಮೆಂಬರ್ಸ್ ಟು ಪರ್ಫಾರ್ಮ್ ದ ಆಕ್ಟಿವಿಟೀಸ್ ಅಂತ ನೋಡ್ತೇವೆ. ಕಟ್ಟುನಿಟ್ಟಿನ ನೀತಿ ಮತ್ತು ನಿಯಮಾವಳಿಗಳನ್ನ ಚಾಚು ತಪ್ಪದೆ ನಿರ್ವಹಿಸುವಂತದ್ದನ್ನೇ ಸಂವಿಧಾನಾತ್ಮಕವಾದ ಅಂತ ಕರಿತೀವಿ. ಕ್ಲಿಯರ್ ಇದೆನಾ ಇದು? ಇಲ್ಲ ಅಂದ್ರೆ ಏನಾಗತ್ತೆ, ಈಗ ನಾವು ನೋಡ್ತಾ ಇದೀವಿ ಹೌದಾ, ಶಾಸಕಾಂಗ ಕಾನೂನುಗಳನ್ನ ರಚನೆ ಮಾಡಬೇಕು. ಯಾರಿಗೋಸ್ಕರ ಮಾಡ್ಬೇಕು ಕಾನೂನುಗಳನ್ನು? ಜನರ ಹಿತಾಸಕ್ತಿಗೋಸ್ಕರ ಅಲ್ವಾ? ಇದನ್ನೇ ಹೇಳಿದ್ವಲ್ಲ ನಾವು, ಆಲ್ವೇಸ್ ದ ಗವರ್ಮೆಂಟ್ ನೀಡ್, ಲೆಜಿಸ್ಲೇಚರ್ ನೀಡ್ ಟು ಫಾರ್ಮುಲೇಟ್ ದ ಪಾಲಿಸೀಸ್ ಇನ್ ಫೇವರ್ ಆಫ್ ದ ಪಬ್ಲಿಕ್. ಬಟ್ ಎಲ್ಲಿ ನೋಡ್ತಾ ಇದ್ದೀವಿ, ಆಗ್ತಾ ಇದಾವ ಜನಸಾಮಾನ್ಯರ ಹಿತಾಸಕ್ತಿಗೆ ಅನುಸಾರವಾಗಿರುವಂತ ಕಾನೂನುಗಳು? ಬದಲಾಗಿ ಏನ್ ಮಾಡ್ತಿದ್ದಾವ, ದುರುಪಯೋಗ ಮಾಡ್ಕೋತಿದ್ದಾವ. ಹೇಗೆ? ತಮ್ಮ ಪಕ್ಷದ ಹಿತಾಸಕ್ತಿಗೆ ಅನುಸಾರವಾಗಿ, ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಅನುಸಾರವಾಗಿ ಕಾನೂನುಗಳನ್ನು ರಚನೆ ಮಾಡ್ತಿದ್ದಾವೆ. ಜನಸಾಮಾನ್ಯರು ಎಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾರೆ? ಅದೇ ನೋಡ್ರಿ ಕಾರ್ಯಾಂಗ, ನೈಜವಾಗಿ ಅವಶ್ಯಕತೆ ಇರುವಂತ ಜನಸಾಮಾನ್ಯರಿಗೆ ಕಾರ್ಯನಿರ್ವಹಿಸಬೇಕಾದ ಕಾರ್ಯರೂಪಕ್ಕೆ ಬರಬೇಕು. ಆಗ್ತಾ ಇದಾವ ಕಾರ್ಯರೂಪಕ್ಕೆ? ಬರ್ತಾ ಇಲ್ಲ. ಹೌದಾ? ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರಿಗೆ ಎಲ್ಲಿ ದೊರಕ್ತಾ ಇದಾವೆ? ಅಂದ್ರೆ ಏನಾಗ್ತಾ ಇದೆ ಇಲ್ಲಿ? ಆಲ್ರೆಡಿ ಹೇಳಿದ್ವಲ್ಲ, ಶಾಸಕಾಂಗದಲ್ಲಿರುವಂತ ಸದಸ್ಯರೇ ಕಾರ್ಯಾಂಗದಲ್ಲಿ ಇರ್ತಾರೆ. ಹೌದಾ ಅಲ್ವಾ? ಮಂತ್ರಿಗಳು ಅಂತ ಹೇಳ್ತಾ ಇದ್ದೀವಿ ನಾವು. ಯಾರು ಶಾಸಕಾಂಗದಲ್ಲಿ ಇರ್ತಾರೋ ಅವರಲ್ಲೇ ಒಬ್ಬರನ್ನು ನಾವೇನ್ ಮಾಡ್ತೀವಿ, ಮಂತ್ರಿಯಾಗಿ ಆಯ್ಕೆ ಮಾಡ್ತಾ ಇರ್ತೀವಿ. ಎಕ್ಸಿಕ್ಯೂಟಿವ್ ಬಾಡಿ ಇಟ್ ಈಸ್ ಅಂಡರ್ ದ ಲೆಜಿಸ್ಲೇಷನ್. ಅಂದ್ರೆ ಏನು? ಆಸ್ ಎ ಮೆಂಬರ್ ಹಿ ವಾಸ್ ಪಾರ್ಟ್ ಆಫ್ ಲೆಜಿಸ್ಲೇಷನ್ ಆಸ್ ವೆಲ್ ಆಸ್ ಎಕ್ಸಿಕ್ಯೂಟಿವ್. ಈಗ ಸೇ ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಅಂತ ನೋಡ್ತಾ ಇದ್ದೀವಿ. ದೇ ಆರ್ ಆಲ್ಸೋ ಹ್ಯಾವಿಂಗ್ ದ ಮಿನಿಸ್ಟ್ರೀಸ್. ಹೌದಾ? ಜನರಿಂದನೂ ಆಯ್ಕೆ ಆಗಿದ್ದಾರೆ, ಅಂದ್ರೆ ಶಾಸಕಾಂಗ. ಅಂಡ್ ಮಂತ್ರಿಮಂಡಲದಲ್ಲಿ ಇದ್ದಾರೆ ಕಾರ್ಯಾಂಗ. ಶಾಸನಗಳನ್ನು ರಚನೆ ಮಾಡೋದ್ರಲ್ಲಿ ಅವರು ಇದ್ದಾರೆ, ಕಾರ್ಯಾಂಗ ಕಾರ್ಯರೂಪಕ್ಕೆ ತರಬೇಕಾದ್ರೂ ಅವರೇ ಇದ್ದಾರೆ. ಹಾಗಿದ್ದಾಗ ಅಚೀವ್ ಆಗತ್ತಾ, ಸಕ್ಸಸ್ ಆಗತ್ತಾ? ವೆರಿ ಸಿಂಪಲ್ ಅಲ್ವಾ? ಈಗ ನೀವು ಕ್ವಶನ್ ಪೇಪರ್ ತೆಗೆಯೋರು ನೀವೇ, ಚೆಕ್ ಮಾಡೋರು ನೀವೇ. ಏನ್ ಮಾಡ್ತೀರಿ? ಮಾರ್ಕ್ಸ್ ಅನ್ನ ಎಷ್ಟು ಹಾಕೋತೀರಿ? ಬರೆಯೋರು ನೀವೇ, ಚೆಕ್ ಮಾಡೋರು ನೀವೇ ಅಂದಾಗ ಸ್ಕೋರ್ ಏನ್ ಹಾಕೋತೀರಿ ನೀವು? ಜಾಸ್ತಿ ಅಲ್ಲ, 100 ಔಟ್ ಆಫ್ 100 ಹಾಕೋಬೇಕಲ್ವಾ? ಹೌದಾ ಅಲ್ವಾ? ಹಾಕೋತೀರಾ ಇಲ್ವಾ? ಆದ್ರೆ ಅದನ್ನ ಚೆಕ್ ಮಾಡೋರು ಯಾರಿಲ್ಲ. ಇನ್ನೊಮ್ಮೆ ಹೌದು, ನೀವು ಹಾಕಿರುವಂತ ಮಾರ್ಕ್ಸ್ಗೆ ಇನ್ನೊಬ್ರು ಯಾರನ್ನು ರಿವ್ಯೂ ಮಾಡ್ತಾರೆ ಅಂದಾಗ ಅವಾಗ ಏನ್ ಮಾಡ್ತೀರಿ ನೀವು? ಎಷ್ಟು ಬರ್ದಿರ್ತೀರಿ ಅಷ್ಟು ಹಾಕ್ತಿರಿ ಮಾರ್ಕ್ಸ್. ಯಾರು ರಿವ್ಯೂ ಮಾಡೋರಿಲ್ಲ, ನೀವೇ ಫೈನಲ್ ಅಥಾರಿಟಿ ಇದ್ರೆ 100ಕ್ಕೆ 100 ಹಾಕೊಂಡು ಕೊಡ್ತೀರ. ಹೌದಾ? ಒಳ್ಳೇದಾದ? ಅದನ್ನೇ ನೋಡ್ತಾ ಇದೀವಿ ಇಲ್ಲಿ. ಡಿಕ್ಟೇಟರ್ಶಿಪ್ ಆಗ್ತಾ ಇದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಶಾಸಕಾಂಗದಲ್ಲಿದ್ದಾನೆ, ಕಾರ್ಯಾಂಗದಲ್ಲಿದ್ದಾನೆ. ಅಂದ್ರೆ ಅರ್ಥ ಏನು? ನಿರಂಕುಶ ಆಡಳಿತಾಧಿಕಾರ ಆಯ್ತಲ್ವಾ? ಅದು ಬರೆಯೋರು ನೀವೇ, ಚೆಕ್ ಮಾಡೋರು ನೀವೇ ಅಂತಂದಾಗ ಡಿಕ್ಟೇಟರ್ ಆಗ್ಬಿಡ್ತೀರಲ್ವ ನೀವು. ದುರುಪಯೋಗ ಆಗತ್ತಾ ಇಲ್ವಾ? ಆಗ್ತಾ ಇದೆ ಅಲ್ವಾ? ಅಂದ್ರೆ ನೈಜವಾಗಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅದು ಬರದೇ ಇಲ್ಲ. ಅವನು ಯಾರಿಗಂದು ಕೊಡಬೇಕಲ್ಲಿ ಸೀಟನ್ನ? ಯಾರು ಯಾವುದು ಅಪಾಯಿಂಟ್ ಮಾಡಕ್ ಬರೋದೇ ಇಲ್ವಲ್ಲ? ಎಲ್ಲರಿಗೂ ಅಧಿಕಾರಗಳಿದಾವೆ. ಸೊ ಆ ನಿರಂಕುಶ ಆಡಳಿತ ಅಧಿಕಾರವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಂವಿಧಾನಾತ್ಮಕವಾದ ಬೇಕು ಅಂತ ಕರಿತೀವಿ. ಜನಸಾಮಾನ್ಯರ ಹಿತಾಸಕ್ತಿಗೆ ಅನುಸಾರವಾಗಿ ಕಾನೂನುಗಳನ್ನ ರಚನೆ ಮಾಡ್ಲಿಕ್ಕೆ ಸಂವಿಧಾನಾತ್ಮಕವಾದ ಬೇಕು ಅಂತ ಹೇಳ್ತೀವಿ. ಈಗ ನಾವು ಅದಕ್ಕೆ ಬೇಕು ಕಾನ್ಸ್ಟಿಟ್ಯೂಷನಲಿಸಮ್. ಹೌದಾ? ಮ್ಯಾಂಡೇಟರಿ ಫಾರ್ ದ ಗವರ್ಮೆಂಟ್ ಅಂತ ನೋಡ್ತೀವಿ. ಇಫ್ ದ ಲಾಸ್ ವೇರ್ ಅಗೇನ್ಸ್ಟ್ ದ ಪಬ್ಲಿಕ್ ದೆನ್ ದೇ ನೀಡ್ ಟು ಬಿ ಪನಿಷ್ಡ್. ಒಂದು ನಿರ್ದಿಷ್ಟ ಕಾನೂನುಗಳನ್ನು ಮಾಡುವ ಸಂದರ್ಭದಲ್ಲಿ ಸದಸ್ಯರು ಜನರ ಹಿತಾಸಕ್ತಿ ಅಲ್ಲದೆ ಜನರ ವಿರೋಧವಾಗಿ ಏನಾದ್ರು ಕಾನೂನುಗಳನ್ನು ಮಾಡಿದ್ರೆ ಅಲ್ಲಿ ಅವರಿಗೆ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿಬಿಟ್ರೆ ಅವ್ನು ಜನರ ಪರವಾಗಿ ಇರ್ತಾನ ಅಥವಾ ತನ್ನ ವೈಯಕ್ತಿಕ ಹಿತಾಸಕ್ತಿಯನ್ನು ಕಾಪಾಡ್ತಾನೆ? ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾನ ಅವನು? ಶಿಕ್ಷಣ. ಅಬ್ಸಲ್ಯೂಟ್ಲಿ. ಹೌದಾ? ಯಾವುದೇ ಒಂದು ನಿರ್ದಿಷ್ಟ ಕಾನೂನುಗಳನ್ನ ಮಾಡಬೇಕಾದ್ರೆ ಆ ಕಾನೂನು ಏನಾದ್ರು ಜನರು ವಿರೋಧ ವ್ಯಕ್ತಪಡಿಸಿದರೆ ಆ ಮೆಂಬರ್ ಅನ್ನ ನಾವು ಶಿಕ್ಷೆ ಕೊಡ್ತೀವಿ ಅಂತ ಏನಾದ್ರು ಹೇಳಿಬಿಟ್ರೆ ಅವ್ನ್ ಏನ್ ಮಾಡ್ತಾನ? ಅವಾಗ ಜನರ ಮಧ್ಯೆ ಹೋಗಿ ಚರ್ಚೆ ಮಾಡ್ತಾನಲ್ವಾ, ಏನ್ ಕಾನೂನುಗಳು ಬೇಕು ನಿಮ್ಗೆ ಅಂತ. ಈಗ ಎಲ್ಲಿ ಮಾಡ್ತಾ ಇದ್ದಾನೆ? ಚರ್ಚೆ ಆಗ್ತಾ ಇದಾವ? ಸಂಸತ್ತಿನಲ್ಲೇ ಚರ್ಚೆ ಆಗ್ತಿಲ್ಲ, ಇಲ್ಲ ಜನರಲ್ಲಿ ಎಲ್ಲಿ ಆಗ್ತಾ ಇದಾವೆ? ಲಾಸ್ಟ್ ಇಯರ್ ಆರ್ಟಿಕಲ್ ನೋಡಿದ್ವಲ್ವಾ ನಾವು, ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ತೀರಿ ನೀವು. ಸಂಸತ್ತು ಕೇವಲ 60-70 ದಿನ ಸಭೆ ಸೇರ್ತಾ ಇದೆ ವರ್ಷದಲ್ಲಿ. ಸಾಕಾಗತ್ತಾ?
ಒಂದು ದೇಶವನ್ನು ಮುನ್ನಡೆಸಲಿಕ್ಕೆ 60ರಿಂದ 70 ದಿನಗಳು ಚರ್ಚೆ ಮಾಡಿ ಜಾರಿಗೆ ತರಲಿಕ್ಕೆ ಸಾಧ್ಯನಾ? ದೇಶ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯನಾ? ಜನ ಕಲ್ಯಾಣ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಸಾಧ್ಯನಾ 60-70 ದಿನ ಚರ್ಚೆ ಮಾಡಿ? ಒಬ್ಬ ಸಾಮಾನ್ಯ ವಿದ್ಯಾರ್ಥಿನೇ LKG ಇಂದ ಹಿಡಿದು ಡಿಗ್ರಿವರೆಗೆ ನೀವು ವರ್ಷದಿಂದ ವರ್ಷಕ್ಕೆ ನಿಮ್ಮ ಕ್ಲಾಸ್ ಜಂಪ್ ಆಗ್ಬೇಕಂದ್ರೆ ಮಿನಿಮಮ್ ಅಟೆಂಡೆನ್ಸ್ ಬೇಕಲ್ವಾ? ಪಾಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಫಸ್ಟ್ ಆ ಎಕ್ಸಾಮ್ ಬರಿಬೇಕಾದ್ರೆ ಮಿನಿಮಮ್ ಅಟೆಂಡೆನ್ಸ್ ಬೇಕಲ್ಲ. ನಿಮ್ಮ ಹಾಲ್ ಟಿಕೆಟ್ ಇಶ್ಯೂ ಮಾಡ್ಬೇಕಾದ್ರೆ ಅಷ್ಟು ಅಟೆಂಡೆನ್ಸ್ ಇರ್ಲಿಲ್ಲ ಅಂದ್ರೆ ಕೊಡ್ತಾರೆ ಹಾಲ್ ಟಿಕೆಟ್ ನಿಮ್ಗೆ? ಹಾಗಿದ್ದಾಗ ಒಂದು ದೇಶದ ಆಡಳಿತದ ವ್ಯವಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ಆಳ್ವಿಕೆಯನ್ನು ತರಬೇಕಂದ್ರೆ 60-70 ದಿನ ಚರ್ಚೆ ಮಾಡಿ ಸಾಧ್ಯನಾ? ಆದ್ರೂ ರಚನೆಯಲ್ಲಿದ್ದಾವ, ಆದ್ರೂ ಕಾರ್ಯನಿರ್ವಹಣೆಯಲ್ಲಿದ್ದಾವ. ಯಾಕೆ ಅಂದ್ರೆ ಸಂವಿಧಾನಾತ್ಮಕವಾದ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಸಂವಿಧಾನ ಇದೆ ಅಷ್ಟೇ. ಸಂವಿಧಾನದಲ್ಲಿ ಹೇಳ್ತಾ ಇದ್ದೀನು ಕಾನೂನುಗಳನ್ನು ಮಾಡುವಂತ ಅಧಿಕಾರ ಶಾಸಕಾಂಗ ಮಾಡ್ತಾ ಇದೆ. ಕಾನೂನುಗಳು ಮಾಡ್ತಾ ಇಲ್ವಾ? ದಿನಾಲೂ ಒಂದಲ್ಲ ಒಂದು ಮಸೂದೆ ಕಾನೂನುಗಳನ್ನು ನೋಡ್ತಿರ್ತೀವಲ್ವ ನಾವು, ಮಾಡ್ತಾ ಇದೆ. ಆದ್ರೆ ಎಷ್ಟು ಜನಕ್ಕೆ ರೀಚ್ ಔಟ್ ಆಗ್ತಿದೆ, ಅದು ಎಷ್ಟು ಜನರಿಗೆ ತಲುಪ್ತಿದೆ, ಅಥವಾ ಎಷ್ಟು ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದ್ದಾವೆ, ಅದ್ರ ಬಗ್ಗೆ ಏನಾದ್ರು ಗೊತ್ತಿದಾವ ನಮ್ಗೆ? ಓದುವಂತವ್ರು ನಮ್ಗೆ ಗೊತ್ತಿಲ್ಲ, ಹೌದಾ? ಮತ್ತೆ ಹಾಗಿದ್ದಾಗ ಬಡ ನಿರ್ಗತಿಕರು, ನಿರಾಶ್ರಿತರು, ಅಲ್ಪಸಂಖ್ಯಾತರು ಅಥವಾ ಹಿಂದುಳಿದ ವರ್ಗಗಳಿಗೆ ಅದರ ಪ್ರಾವಿಷನ್ಸ್ಗಳು, ಅಂಶಗಳು ಹೇಗೆ ಗೊತ್ತಾಗತ್ತೆ? ಅದ್ರ ಲಕ್ಷಣಗಳು ಗೊತ್ತಿರೋಕ್ ಸಾಧ್ಯನಾ? ಇಲ್ವಲ್ಲ. ಅದನ್ನೇ ಸಂವಿಧಾನಾತ್ಮಕ ವಾದವನ್ನ ತಗೊಂಬಂದ್ರೆ ಏನಾಗತ್ತೆ? 100% ಜಾರಿಗೆ ಬರ್ತಾವ. ಅವಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ? ಕಾನೂನು ಮಾಡ್ಬೇಕಾದ್ರೆ ಜನರಲ್ಲಿ ಬಂದು ಡಿಸ್ಕಸ್ ಮಾಡ್ತಾನೆ, ಚರ್ಚೆ ಮಾಡ್ತಾನೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಚರ್ಚೆ ಆದ್ಮೇಲೆ ಸರಿ ಅನ್ನುವಂತ ವಿಷಯಗಳನ್ನು ಜಾರಿಗೆ ತರ್ತಾನೆ. ಅಂಡ್ ಅಗೇನ್ ಥರ್ಡ್ ಆಸ್ಪೆಕ್ಟ್ ಯಾವುದು? ನ್ಯಾಯಾಂಗ ವ್ಯವಸ್ಥೆ ವಿಮರ್ಶೆ ಮಾಡ್ಬೇಕು. ನೋಡ್ತಾ ಇದೀವ ನ್ಯಾಯವನ್ನ? ರೀಸೆಂಟ್ಲಿ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಿದ್ರಲ್ವಾ ನೀವು? ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಅರೌಂಡ್ 5 crore 2 lakh ಪೆಂಡಿಂಗ್ ಕೇಸಸ್ ಇನ್ ದೆಮ್ ಅಂತ ಹೇಳಿ. ನ್ಯಾಯಾಲಯದ ಮುಂದೆ ಸರಿಸುಮಾರು 5 ಕೋಟಿ ಪ್ರಕರಣಗಳು ಪೆಂಡಿಂಗ್ ಅಲ್ಲಿ ಇದಾವೆ ಅಂತ ಹೇಳಿ. ಶಿಕ್ಷೆ ಅದಕ್ಕೆ, ಆ ಪ್ರಕರಣಕ್ಕೆ ಆ ಏನೋ ತೀರ್ಪು ಯಾವಾಗ ಸಿಗತ್ತೆ? ಸಿಗ್ತಾ ಇದಾವ? ಸೊ ಇವೆಲ್ಲವೂ ಇದಾವಲ್ವಾ? ನ್ಯಾಯವನ್ನು ನೀಡುವಂಥದ್ದು ನ್ಯಾಯಾಂಗದ ಕರ್ತವ್ಯ ಅಂತ ಹೇಳಿ. ಆದ್ರೆ ಆಗ್ತಾ ಇದಾವ? ಸಂವಿಧಾನದಲ್ಲಿ ಇವೆಲ್ಲವೂ ಇದಾವೆ, ಆದ್ರೆ ಜಾರಿಯಲ್ಲಿ ಇದಾವ? ಕಾರ್ಯರೂಪಕ್ಕೆ ಬಂದಿದಾವ ಕಾರ್ಯರೂಪದಲ್ಲಿ ಇಲ್ಲ, ಹೌದಾ? ಯಾಕೆ ಬಂದಿಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಸಂವಿಧಾನ ಇದೆ ಅಷ್ಟೇ, ಸಂವಿಧಾನಾತ್ಮಕವಾದ ಅಲ್ಲ. ವಿ ಹ್ಯಾವ್ ಓನ್ಲಿ ದ ಕಾನ್ಸ್ಟಿಟ್ಯೂಷನ್ ಇನ್ ದ ಕಂಟ್ರಿ, ನಾಟ್ ದ ಕಾನ್ಸ್ಟಿಟ್ಯೂಷನಲಿಸಮ್. ಕ್ಲಿಯರ್ ಇದೆನಾ? ವೆನ್ ವಿ ಅಡಾಪ್ಟ್ ದ ಕಾನ್ಸ್ಟಿಟ್ಯೂಷನಲಿಸಮ್ ದೆನ್ ಓನ್ಲಿ ವಿ ಕ್ಯಾನ್ ಡೆವಲಪ್ ಆಸ್ ಅ ನೇಷನ್ ಅಂತ ನೋಡ್ತೇವೆ. ಒಂದು ರಾಷ್ಟ್ರ ಅಭಿವೃದ್ಧಿ ಆಗುವಂಥದ್ದು ಯಾವಾಗ? ಸಂವಿಧಾನವನ್ನು ಬಿಟ್ಟು ಸಂವಿಧಾನಾತ್ಮಕ ವಾದವನ್ನು ಜಾರಿಗೆ ತರುವಂಥದ್ದು. ಅಂಡ್ ಸಂವಿಧಾನಾತ್ಮಕ ವಾದದಲ್ಲಿ ಹೇಗಿದ್ರು ಸಂವಿಧಾನ ಇದ್ದೇ ಇರುತ್ತಲ್ವ, ಹೌದಾ ಅಲ್ವಾ? ಸೊ ಸಂವಿಧಾನ ಅನ್ನುವಂಥದ್ದು ಸಂವಿಧಾನಾತ್ಮಕವಾದದ ಒಂದು ಅಂಶ ಅಷ್ಟೇ, ಒಂದು ಭಾಗ. ಸೊ ಸಂವಿಧಾನಾತ್ಮಕವಾದ ನಮ್ಗೆ ಅಸ್ತಿತ್ವಕ್ಕೆ ಬರಬೇಕು, ಆದ್ರೆ ಬಂದಿದ್ದು ಯಾವುದು? ಸಂವಿಧಾನ. ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರಲ್ವಾ, ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ದೇರ್ ಇನ್ ಲೆಟರ್ ಬಟ್ ನಾಟ್ ಇನ್ ಸ್ಪಿರಿಟ್. ಆ ಸ್ಟೇಟ್ಮೆಂಟ್ ಅನ್ನು ಕೇಳಿದ್ದಾನೆ ಬಹಳ ಸಂದರ್ಭದಲ್ಲಿ. ಭಾರತದ ಸಂವಿಧಾನವು ಪುಸ್ತಕದ ರೂಪದಲ್ಲಿದೆ, ಆದ್ರೆ ಕಾರ್ಯರೂಪದಲ್ಲಿ ಇಲ್ಲ ಅಂತೇಳಿ ಹೇಳ್ತಾನೆ. ಭಾರತದ ಸಂವಿಧಾನವು ಪುಸ್ತಕದ ರೂಪದಲ್ಲಿದೆ, ಆದ್ರೆ ಕಾರ್ಯರೂಪದಲ್ಲಿಲ್ಲ. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ದೇರ್ ಇನ್ ಲೆಟರ್ ಬಟ್ ನಾಟ್ ಇನ್ ಸ್ಪಿರಿಟ್. ಇಟ್ ವಾಸ್ ದೇರ್ ಇನ್ ಲೆಟರ್ ಅಂತ ಹೇಳ್ತಾನ, ಬಟ್ ನಾಟ್ ಇನ್ ಸ್ಪಿರಿಟ್. ಭಾರತದ ಸಂವಿಧಾನವು ಪುಸ್ತಕದ ರೂಪದಲ್ಲಿದೆ, ಆದ್ರೆ ಕಾರ್ಯರೂಪದಲ್ಲಿಲ್ಲ. ಯಾಕೆ ಹೇಳ್ತಾ ಇದ್ದಾನವ ಅಂದ್ರೆ ಅದ್ರ ಪರ್ಯಾಯ ಏನು? ಅದ್ರ ಮೀನಿಂಗ್ ಏನು ಇವಾಗ? ಇಲ್ಲಿ ಲೆಟರ್ ಅನ್ನುವಂಥದ್ದು ಯಾವುದು? ಕಾನ್ಸ್ಟಿಟ್ಯೂಷನ್. ಪುಸ್ತಕದ ರೂಪದಲ್ಲಿರುವಂಥದ್ದು ಯಾವುದು? ಸಂವಿಧಾನ. ಆದ್ರೆ ಕಾರ್ಯರೂಪದಲ್ಲಿ ಇಲ್ಲದೆ ಇರುವಂಥದ್ದು ಯಾವುದು? ಕಾನ್ಸ್ಟಿಟ್ಯೂಷನಲಿಸಮ್. ಇದನ್ನೇ ಸ್ಟೇಟ್ಮೆಂಟ್ ಆಗಿ ಕೊಡ್ತಾನೆ. ಯಾರು ಹೇಳಿದ್ದನ್ನ ಅಂತೇಳಿ ಕ್ವಶನ್ ಆಗಿ ಕೇಳ್ತಾನೆ ನಿಮಗೆ. ಇಟ್ ವಾಸ್ ಅಗೇನ್ ಅಂಬೇಡ್ಕರ್. ಅದ್ರ ಪರ್ಯಾಯ ಹೇಳ್ತಿರುವಂಥದ್ದು ಅದೇ ಅವರು. ಭಾರತದಲ್ಲಿ ನಾವು ಅಳವಡಿಸಿಕೊಂಡಿರುವಂಥದ್ದು ಸಂವಿಧಾನ ಅಷ್ಟೇ, ಸಂವಿಧಾನಾತ್ಮಕವಾದ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಇಂಡಿಯಾ ಹ್ಯಾಡ್ ಅಡಾಪ್ಟೆಡ್ ಓನ್ಲಿ ದ ಕಾನ್ಸ್ಟಿಟ್ಯೂಷನ್ ಬಟ್ ನಾಟ್ ದ ಕಾನ್ಸ್ಟಿಟ್ಯೂಷನಲಿಸಮ್. ಅಂದ್ರೆ ಎಲ್ಲಾ ಅಂಶಗಳು, ಕಾನೂನುಗಳು ಇದಾವೆ, ಆದ್ರೆ ಕಾರ್ಯರೂಪದಲ್ಲಿ ಯಾವುದು ಬಂದಿಲ್ಲ. ನಾವು ನೋಡ್ತೀವಿ, ಹೌದಾ? ಈಗ ಯಾವುದು ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ನೋಡ್ತೀವಿ. ಸಾಂವಿಧಾನಿಕ ತಿದ್ದುಪಡಿಗೆ ಅನುಸಾರವಾಗಿ 73, 74ನೇ ತಿದ್ದುಪಡಿಗೆ ಅನುಸಾರವಾಗಿ ಸ್ಥಳೀಯ ಸರ್ಕಾರವನ್ನು ರಚನೆ ಮಾಡಿದೀವಿ ನಾವು, ಹೌದಾ? ಗ್ರಾಮೀಣ ಭಾಗದಲ್ಲಿ ಪಂಚಾಯತಿ, ನಗರ ಭಾಗಗಳಲ್ಲಿ ಮುನ್ಸಿಪಾಲಿಟಿಗಳನ್ನು ರಚನೆ ಮಾಡಿದೀವಿ. ನೈಜವಾಗಿ ಕಾರ್ಯರೂಪದಲ್ಲಿದ್ದಾವು. ಅದರ ಅಸ್ತಿತ್ವ ಜಾರಿಗೆ ಬರಲಿಕ್ಕೆ ಕಾರಣ ಆದ್ರೂ ಏನು? ತಮ್ಮ ಮೂಲ ಸೌಕರ್ಯಗಳನ್ನ ತಾವೇ ರಚಿಸಿಕೊಳ್ಳುವಂತ ಅಧಿಕಾರವನ್ನು ಅವ್ರಿಗೆ ಕೊಡಬೇಕು ಅಂತ ಹೇಳಿ. ನೈಜವಾಗಿ ಅಧಿಕಾರಗಳು ಅವ್ರಿಗೆ ಕೊಟ್ಟಿದೀವ?
ಇಲ್ಲ. ರಿಸರ್ವೇಶನ್ ಅಂತೆ ನೋಡ್ತೇವೆ. ನೈಜವಾಗಿ ಮೀಸಲಾತಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಬೇಕಲ್ವಾ? ಅವಶ್ಯಕತೆ ಇರೋರಿಗೆ ದೊರಕ್ತಿದಾವ ಅವುಗಳು? ಹೆಣ್ಣು ಮಕ್ಕಳ ಮೀಸಲಾತಿ ಅಂತ ನೋಡ್ತೇವೆ ನಾವು ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಲ್ಲಿ. ಮೀಸಲಾತಿ ಕೊಟ್ಟಿದೆಯಲ್ಲ 1/3 ರಿಸರ್ವೇಶನ್ ಅವರಿಗೆ, ಅವ್ರು ಆಯ್ಕೆ ಆಗ್ತಿದ್ದಾರೆ. ಆದ್ರೆ ನೈಜವಾಗಿ ಅದರ ಕರ್ತವ್ಯನ ಅವ್ರು ನಿಭಾಯಿಸ್ತಾ ಇದ್ದಾರ? ಅವರ ಹೆಸರ ಮೇಲೆ ಏನಾಗ್ತಾ ಇದೆ? ಅವರು ಅಣ್ಣನೋ, ತಮ್ಮನೋ, ಗಂಡನೋ, ತಂದೆನೋ ಅಧಿಕಾರ ಚಲಾಯಿಸ್ತಿರುವಂತದ್ದನ್ನು ನೋಡ್ತೇವೆ. ಹೌದಾ? ಆ ಹೆಣ್ಮಕ್ಳಿಗೆ ಗೊತ್ತೇ ಇರೋದಿಲ್ಲ ಅವರೊಬ್ಬ ಸದಸ್ಯ ಅಂತ ಹೇಳಿ. ನೋಡ್ತೀವಲ್ವಾ ನಾವು ಹಳ್ಳಿಗಳಲ್ಲಿ. ಮತ್ತೆ ಅಂದ್ರೆ ನೈಜವಾಗಿ ಕಾರ್ಯರೂಪಕ್ಕೆ ಬರ್ತಿದಾವ? ಬಟ್ ಸಂವಿಧಾನದಲ್ಲಿ ಕೊಟ್ಟಿದೀವಲ್ವಾ ನಾವು, ದೇ ನೀಡ್ ಟು ಬಿ ಗಿವನ್ ಸರ್ಟೆನ್ ಏನೋ ಫೆಸಿಲಿಟೀಸ್ ಅಂತೇಳಿ. ಆ ವಿವಿಧ ಎಲ್ಲಾ ರೀತಿಯಾದ ಕೇಂದ್ರ ಸರ್ಕಾರಿ ಅಥವಾ ರಾಜ್ಯ ಸರ್ಕಾರಿ ಯೋಜನೆಗಳು ಅಸ್ತಿತ್ವದಲ್ಲಿದ್ದಾವೆ. ಯಾವುದು ಕಾನೂನುಗಳ ಮುಖಾಂತರ, ಯೋಜನೆಗಳ ಮುಖಾಂತರ ಅಸ್ತಿತ್ವದಲ್ಲಿದ್ದಾವೆ. ಬಟ್ ಕಾರ್ಯರೂಪಕ್ಕೆ ಬಂದಿದಾವ ಎಲ್ಲವೂ? ಇದಾವ? ಬಂದಿದಾವ? ಇಲ್ವಲ್ಲ. ಸಂವಿಧಾನ ಇಟ್ ಸೆಲ್ಫ್ ನೋಡ್ರಿ ನೀವು, ಸಂವಿಧಾನದಲ್ಲಿ 395 ವಿಧಿಗಳು, 25 ಈಗಿನ ಸಂದರ್ಭದಲ್ಲಿ 25 ಭಾಗಗಳು, ಅಷ್ಟು 106 ತಿದ್ದುಪಡಿಗಳನ್ನು ಮಾಡಿದ್ವಿ. ಎಲ್ಲವೂ ಕಾರ್ಯರೂಪದಲ್ಲಿ ಬಂದಿದಾವ? ಎಷ್ಟು ಜನ ಗೊತ್ತಿದೆ ಸಂವಿಧಾನದ ಬಗ್ಗೆ? ನೈಜವಾಗಿ ಸಂವಿಧಾನಾತ್ಮಕವಾದ ಅಂದ್ರೆ ಅರ್ಥ ಏನು? ಜನರಿಗೂ ಅದ್ರ ಬಗ್ಗೆ ಮಾಹಿತಿ ಇರ್ಬೇಕಲ್ವಾ? ಕಾರ್ಯರೂಪಕ್ಕೆ ಬರುವಂತದ್ದಂದ್ರೆ ಅರ್ಥ ಏನು? ದ ಪೀಪಲ್ ನೀಡ್ ಟು ಗೆಟ್ ಇನ್ಫಾರ್ಮ್ಡ್. ಹೌದಾ? ಫಾರ್ ಆಲ್ ದ ಸ್ಕೀಮ್ಸ್, ಫಾರ್ ಆಲ್ ದ ಲಾಸ್, ಫಾರ್ ಆಲ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಟು ಬಿ ಅವೇರ್ಡ್ ಬೈ ದ ಪಬ್ಲಿಕ್. ಜನರಿಗೆ ಎಷ್ಟು ಜನ ಗೊತ್ತಿದಾವೆ ಸಂವಿಧಾನದ ಬಗ್ಗೆ? ಓದ್ತಿರೋರು ನಮ್ಗೆ ಎಷ್ಟೋ ಗೊತ್ತಿಲ್ಲ ಅಲ್ವಾ? ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದೊಂದು ಸಬ್ಜೆಕ್ಟ್ ಇದೆ ಅನ್ನೋದಕ್ಕೋಸ್ಕರ, ಇದರಿಂದ ಜಾಸ್ತಿ ಕ್ವಶನ್ಸ್ ಬರ್ತಾವ ಅನ್ನೋದಕ್ಕೋಸ್ಕರ ಓದಾಗತ್ತಿವೆ ವಿನಃ ಬೇರೆ ಏನಾದ್ರು ಅಂಶವನ್ನು ಇಟ್ಕೊಂಡು ಓದ್ತಾ ಇದೀವ? ಒಂದು ವೇಳೆ ಇದರಿಂದ ಕ್ವಶನ್ಸೇ ಬರಲ್ಲ ಅಂತ ಏನಾದ್ರು ಬಂದ್ಬಿಡ್ತು, ಈ ಸಬ್ಜೆಕ್ಟೇ ಇಲ್ಲ ಅಂತ ಅಂದ್ಬಿಟ್ರೆ ಓದ್ತೀವ ನಾವು? ಹಾಗಿದ್ದಾಗ ನೈಜವಾಗಿ ವ್ಯವಸ್ಥೆ ಹೇಗೆ ಸುಧಾರಣೆಗೊಳ್ಳೋದು? ಸಾಧ್ಯನಾ? PM ಕಿಸಾನ್ ಯೋಜನೆ ಅಂತ ನೋಡ್ತೀವಿ, ಅಥವಾ ಏನು ಕೃಷಿ ಸಂಚಯ ಯೋಜನೆ ಅಂತ ನೋಡ್ತೀವಿ, ಫಸಲ್ ಬಿಮಾ ಯೋಜನೆ ಅಂತ ನೋಡ್ತೀವಿ. ಈ ಸಾವಿರಾರು ಯೋಜನೆಗಳಿದಾವೆ, ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿದಾವೆ. ಎಷ್ಟು ಜನ ಗೊತ್ತಿದಾವ ಅವುಗಳ ಬಗ್ಗೆ? ನೈಜವಾಗಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ತಲುಪ್ತಿದಾವ ಅವುಗಳು? ಉದ್ದೇಶ ಏನ್ ನಮ್ದು? ದ ಪೀಪಲ್ ವೆಲ್ಫೇರ್. ಹೌದಾ? ಪೀಪಲ್ ವೆಲ್ಫೇರ್ ಅಂದ್ರೆ ಅರ್ಥ ಏನು? ಎಲ್ಲರಿಗೂ ಕೊಡ್ಲಿಕ್ಕಂದ್ರೂ ಬರಲ್ಲ. ಎಲ್ಲರಿಗೂ ಸರಿಸಮಾನವಾಗಿ ನಾವು ಹಂಚಿಕೆ ಮಾಡ್ಲಿಕ್ಕಾಗತ್ತಾ? ವಿತರಣೆ ಮಾಡ್ಲಿಕ್ಕಾಗತ್ತಾ? ವಿ ಕಾಂಟ್. ಹೌದಾ? ಅಂಡ್ ಇಟ್ ಶುಡ್ ನಾಟ್ ಹ್ಯಾಪನ್ ಲೈಕ್ ದಟ್. We can't distribute the resources for all the people. Howda? We can distribute the resources, and we need to distribute the resources for only those people who are in needs. ಹೌದಾ? ಯಾರಿಗೆ ನೈಜವಾಗಿ ಅಗತ್ಯತೆ ಇರುತ್ತೋ, ಅವಶ್ಯಕತೆ ಇರುತ್ತೋ ಅವರಿಗೆ ನಾವು ನೀಡಬೇಕಲ್ವಾ ಯೋಜನೆಗಳು. ಬಟ್ ಆ ರೀತಿಯಲ್ಲಿ ಆಗ್ತಾ ಇದ್ದಾವೆ. ಹೌದಾ? ದುರುಪಯೋಗಗಳನ್ನ ಹೆಚ್ಚಾಗುವಂತದ್ದನ್ನು ನೋಡ್ತೇವೆ. ಆ ದುರುಪಯೋಗವನ್ನು ತಡೆಗಟ್ಟುವಂಥದ್ದು ಯಾವುದೋ ಸಂವಿಧಾನಾತ್ಮಕವಾದ, ಆದ್ರೂ ಅದು ಅಸ್ತಿತ್ವದಲ್ಲಿಲ್ಲ. ಹೌದಾ? ಅಂಡ್ ಪಾಲಿಟಿಷಿಯನ್ಸ್ ಅಲ್ಲಿ ನೋಡ್ತೀವಿ ನಾವು, ಪಾಲಿಟಿಕ್ಸ್ ಅಲ್ಲಿ ನಿರ್ದಿಷ್ಟ ಕಾನೂನುಗಳಿದಾವಲ್ವ. ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಅಲ್ಲಿ, ಜನಪ್ರಾತಿನಿಧ್ಯ ಕಾಯ್ದೆ 1951 ಅನುಸಾರವಾಗಿ ಯಾವುದೇ ಒಬ್ಬ ಸದಸ್ಯ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೊಂದಿದ್ರು ಅಂತಂದ್ರೆ ಅವರು ನಾಮಿನೇಷನ್ ಮಾಡುವಂತ ಅಧಿಕಾರ ಇಲ್ಲ ಅಂತ ಹೇಳ್ತೀವಿ ನಾವು. ಆಯ್ಕೆ ಆಗುವಂತ ಅಧಿಕಾರ ಇಲ್ಲ. ಹೌದಾ? ಆ ರೀತಿ ಇದಾವ ಇವಾಗ? ನೈಜವಾಗಿ ಕಾರ್ಯರೂಪಕ್ಕೆ ಬಂದಿದಾವ? ನೋಡ್ತಾ ಇದೀವಲ್ಲ, ಮೋಸ್ಟ್ ಆಫ್ ದ ಪಾಲಿಟಿಷಿಯನ್ಸ್ ದೇ ಆರ್ ಹ್ಯಾವಿಂಗ್ ದ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ಸ್. ರೀಸೆಂಟ್ ರಿಪೋರ್ಟೇ ಹೇಳ್ತಿದೆ ಅಲ್ವಾ, ಅರ್ಧಕ್ಕಿಂತ ಹೆಚ್ಚಿನ ಸದಸ್ಯರುಗಳು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತದ್ದು. ಸಂವಿಧಾನದಲ್ಲಿ ಇಲ್ವಾ ಅದು? ನಿರ್ದಿಷ್ಟ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೊಂದಿದ್ರೆ ಅವರು ಚುನಾವಣೆ ಪ್ರಕ್ರಿಯೆಯಲ್ಲಿ ನಿಲ್ಲುವಂತ ಅಧಿಕಾರಗಳನ್ನು ಹೊಂದಿಲ್ಲ ಅಂತ ಹೇಳಿದೆ RPA 1951 ಅಲ್ಲಿ. ಆದ್ರೆ ಜಾರಿಗೆ ಬಂದಿದಾವ? ಇಲ್ವಲ್ಲ. ದ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ನೀಡ್ ಟು ಗೆಟ್ಸ್ ದ ಜಸ್ಟಿಸ್ ಫ್ರಮ್ ದ ಜುಡಿಷಿಯರಿ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ನ್ಯಾಯವನ್ನು ವಿತರಣೆ ಮಾಡಬೇಕು. ದೊರಕ್ತಿದವ ನ್ಯಾಯಗಳು? ಯಾವಲ್ಲೂ ನಾವು ನೋಡ್ತೀವಲ್ಲ, ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಒಳಗಡೆ ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ನೋಡ್ತೀವಿ ನಾವು. ಅದ ಯಾಕೆ ಹೇಳ್ತಾ ಇದೀವಿ ಅದನ್ನ? ಕೆಲವೊಂದಿಷ್ಟು ಪ್ರಕರಣಗಳಿಗೆ ಬೇಗ ಸಿಗುತ್ತೆ ನಮಗೆ ನ್ಯಾಯ. ಹೌದಾ? ಕೆಲವೊಂದಿಷ್ಟು ಪ್ರಕರಣಗಳಿಗೆ ನ್ಯಾಯನೇ ದೊರೆಯಲ್ಲ. ಹೌದಾ ಅಲ್ವಾ? ಅಂದ್ರೆ ಅರ್ಥ ಏನು? We are not following the strict implementation of rules and regulations. The protection of minorities, protection of below poverty line, protection of women's, protection of children, protection of weaker sections. ಹೌದಾ? ಹಿಂದುಳಿದ ವರ್ಗಗಳು, ಮಹಿಳೆಯರು, ಮಕ್ಕಳು, ಅಲ್ಪಸಂಖ್ಯಾತರ ರಕ್ಷಣೆ ಅಂತ ನೋಡ್ತೀವಿ. ಪ್ರತಿನಿತ್ಯ ನೋಡ್ತಾ ಇದೀವಲ್ಲ ಅವ್ರ ಮೇಲೆ ದಬ್ಬಾಳಿಕೆಗಳನ್ನ.
ನ್ಯೂಸ್ ಪೇಪರ್ಸ್ ಅಲ್ಲಿ ನೋಡ್ತಿರ್ತೀರಲ್ವ, ನೋಡ್ತಾ ಇದ್ದೀರಾ ಇಲ್ವಾ? ರೀಸೆಂಟ್ಲಿನೂ ನೋಡ್ತೀವಲ್ಲ ನ್ಯೂಸ್ ಪೇಪರ್ ಅಲ್ಲಿ, ಯಾವುದೋ ಒಬ್ಬ ವ್ಯಕ್ತಿ ಮೆಟ್ರೋ ಒಳಗಡೆ ಬರ್ಲಿಕ್ಕೆ ಅವಕಾಶ ಕೊಡಲ್ಲ, ಮಾಲ್ಗಳಲ್ಲಿ ಎಂಟ್ರಿ ಆಗ್ಲಿಕ್ಕೆ ಕೊಡಲ್ಲ. ಇವೆಲ್ಲವೂ ಏನು ದುರುಪಯೋಗತೆ ಆಗ್ತಾ ಇದಾವಲ್ವ? ಅವ್ರ ಮೇಲೆ ಇನ್ನೂ ದಬ್ಬಾಳಿಕೆ ನಿಂತಿಲ್ಲ. ಮತ್ತೆ ಇದಕ್ಕೆ ಸಂವಿಧಾನಾತ್ಮಕವಾದ ಬೇಕಂತ ಹೇಳ್ತೀವಿ. ಅವೆಲ್ಲವನ್ನು ನಿಯಂತ್ರಣ ಮಾಡಲಿಕ್ಕೆ, ಎಲ್ಲಾ ರೀತಿಯಾದ ದುರುಪಯೋಗ, ಆಡಳಿತದಲ್ಲಿ ಇರುವಂತಹ ದುರುಪಯೋಗವನ್ನ ಕಡಿಮೆ ಮಾಡಲಿಕ್ಕೆ ಸಂವಿಧಾನಾತ್ಮಕವಾದ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ ನಾವು. ಕ್ಲಿಯರ್ ಇದೆನಾ? ಏನೋ ಡೌಟ್ಸ್ ಇದಾವೆ ಇದರಲ್ಲಿ? ಸೊ ಅದಕ್ಕೆ ಈ ಸ್ಟೇಟ್ಮೆಂಟ್ ಅನ್ನ ಹೇಳುವಂತದ್ದು ಅಂಬೇಡ್ಕರ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ವಾಸ್ ದೇರ್ ಇನ್ ಲೆಟರ್ ಬಟ್ ನಾಟ್ ಇನ್ ಸ್ಪಿರಿಟ್ ಅಂತೇಳಿ ಇದೇ ಕಾರಣಕ್ಕಾಗಿ ಹೇಳುವಂತದ್ದನ್ನು ನೋಡ್ತೀವಿ. ಸೊ ಲೆಟರ್ ಅನ್ನುವಂಥದ್ದೇನು ಕಾನ್ಸ್ಟಿಟ್ಯೂಷನ್, ಸ್ಪಿರಿಟ್ ಅನ್ನುವಂಥದ್ದೇನ ಕಾನ್ಸ್ಟಿಟ್ಯೂಷನಲಿಸಂ. ಸಂವಿಧಾನ ಅನ್ನುವಂಥದ್ದು ರಚನೆ, ಸಂವಿಧಾನಾತ್ಮಕವಾದ ಅನ್ನುವಂಥದ್ದು ಕಾರ್ಯರೂಪಕ್ಕೆ ಬರುವಂತ ಅಂಶ ಅಂತ ಕರಿತೀವಿ, ಕಟ್ಟುನಿಟ್ಟಾಗಿ ಕಾರ್ಯರೂಪಕ್ಕೆ ಬರುವಂತ ಅಂಶ ಅಂತ ಕರಿತೀವಿ. ಕ್ಲಿಯರ್ ಇದೆನಾ ಇದು? ಎನಿ ಡೌಟ್ಸ್? ನೆಕ್ಸ್ಟ್, ಸೊ ದೀಸ್ ಆರ್ ದ ಬೇಸಿಕ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ನೋಡ್ತೀವಿ ನಾವು. ಸೊ ಇದಿಷ್ಟು ಅರ್ಥ ಆಗಿತ್ತು ಅಂದ್ರೆ ದೆನ್ ವಿ ಕ್ಯಾನ್ ಮೂವ್ ಫಾರ್ವರ್ಡ್ ಟು ದ ದ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ. ಸೊ ಇದು ನಿಮಗೆ ಬುಕ್ಕಲ್ಲಿ ಸ್ಟಾರ್ಟ್ ಆಗುವಂಥದ್ದು ಇಲ್ಲಿಂದ, ಹೌದಾ? ಬಟ್ ಸಂವಿಧಾನದ ಅವಶ್ಯಕತೆ ಏನಿದೆ ಅಂತ ನಮಗೆ ಗೊತ್ತಿಲ್ಲದೆ ಇದ್ದಾಗ ಇದನ್ನು ಓದೋದ್ರಲ್ಲಿ ಅರ್ಥನೇ ಇಲ್ವಲ್ಲ. ಅದಕ್ಕಾಗಿ ನಾವು ಇಲ್ಲಿವರೆಗೆ ಸಂವಿಧಾನ ಯಾಕೆ ಬೇಕು ಅನ್ನುವಂಥದ್ದನ್ನ ಚರ್ಚೆ ಮಾಡಿರುವಂಥದ್ದು. ದ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಟು ದ ಕಾನ್ಸ್ಟಿಟ್ಯೂಷನ್, ದ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ. ಸೊ ವಾಟ್ ವಿ ನೀಡ್ ಟು ಡಿಸ್ಕಸ್? ಸೊ ಭಾರತದ ಐತಿಹಾಸಿಕ ಹಿನ್ನೆಲೆಯನ್ನ, ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನ 3 ಹಂತಗಳಲ್ಲಿ ನಾವು ವಿಭಜನೆ ಮಾಡಿ ಚರ್ಚೆ ಮಾಡ್ತೇವೆ. ದ ಸ್ಟಾರ್ಟಿಂಗ್ ವಿತ್ ಯಾವುದು? ದ ಫಸ್ಟ್ ಒನ್ ಈಸ್ ಫ್ರಮ್ ದ ಫೇಸ್ ಆಫ್ 1600 ಟು 1772 ವರೆಗೆ, ಆರ್ 1773 ಅಂತ ನೋಡ್ತೇವೆ. ಅಂಡ್ ದ ಸೆಕೆಂಡ್ ಫೇಸ್ ಫ್ರಮ್ 1773 ಟು till 1858. And third phase from 1858 to till 1947. ಸೊ ಮೊದಲ ಹಂತವನ್ನ ವ್ಯಾಪಾರ ಹಂತ ಅಂತ ಹೇಳಿ ಕರಿತೀವಿ ಇದನ್ನು. ದ ಫೇಸ್ ಆಫ್ ಟ್ರೇಡ್. ದ ಈಸ್ಟ್ ಇಂಡಿಯಾ ಕಂಪನಿ ದೇ ಕೇಮ್ ಆಸ್ ಟ್ರೇಡರ್ಸ್ ಅಂತ ನೋಡ್ತೇವೆ. ವ್ಯಾಪಾರದ ಹಂತ ಅಂತ ಹೇಳಿ ಕರಿತೀವಿ. ಅಂಡ್ ಎರಡನೇ ಹಂತವನ್ನ ದ ಕಂಪನಿ ಆಡಳಿತ ಅಂತ ಕರಿತೀವಿ ನಾವು. ಇಟ್ ಈಸ್ ಕಂಪನೀಸ್ ರೂಲ್. ಅಂಡ್ ಈ ಕಂಪನಿ ಆಡಳಿತವನ್ನೇ ಕೇಂದ್ರೀಕೃತ ವ್ಯವಸ್ಥೆ ಅಂತ ಕರಿತೀವಿ ನಾವು. ಸೆಂಟ್ರಲೈಸ್ಡ್ ಆರ್ ಸೆಂಟ್ರಲೈಸೇಷನ್ ಅಂತ ಕರಿತೀವಿ. 1773ರಿಂದ 1858 ಅವಧಿಯನ್ನ ಕೇಂದ್ರೀಕೃತ ವ್ಯವಸ್ಥೆ ಅಂತ ಕರಿತೀವಿ ನಾವು. ಆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅಂತ ಕರಿತೀವಿ, ಅದನ್ನೇ ಕಂಪನಿ ಆಡಳಿತ ಅಂತ ಕರಿತೀವಿ. ಸೊ ಸೆಂಟ್ರಲೈಸೇಷನ್ ಅಂತ ಯಾಕೆ ಕರಿತಾ ಇದೀವಿ ನಾವು ಅಂದ್ರೆ, ಕಂಪನಿಯ ಎಲ್ಲಾ ರೀತಿಯಾದ ಅಧಿಕಾರಗಳು ಏನಾಗುತ್ತೆ ಬ್ರಿಟಿಷ್ ಸರ್ಕಾರ ತನ್ನ ಕಡೆಗೆ ವರ್ಗಾಯಿಸಿಕೊಳ್ಳುವಂತದ್ದನ್ನು ನೋಡುತ್ತೆ. ದ ವೇರ್ ದ ಬ್ರಿಟನ್ ಗವರ್ಮೆಂಟ್ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ದ ಸೆಂಟ್ರಲೈಸೇಷನ್ ಆಫ್ ಈಸ್ಟ್ ಇಂಡಿಯಾ ಕಂಪನೀಸ್ ರೂಲ್ ಬೈ ದ ಬ್ರಿಟನ್. ದೇ ವರ್ ಅಕ್ವೈರಿಂಗ್ ದ ರೈಟ್ಸ್ ಆಫ್ ಕಂಪನಿ. ಸೊ ಕಂಪನಿಯ ಅಧಿಕಾರವನ್ನ ಬ್ರಿಟಿಷರು ವರ್ಗಾಯಿಸಿಕೊಳ್ಳುವಂತ ಪ್ರಯತ್ನ ಈ ಎರಡನೇ ಹಂತದಲ್ಲಿ ನೋಡ್ತೇವೆ. ಸೊ ಸೆಂಟ್ರಲೈಸೇಷನ್, ಕೇಂದ್ರೀಕೃತ ಅಂದ್ರೆ ಅರ್ಥ ಏನು? ಎಲ್ಲಾ ರೀತಿಯಾದ ಅಧಿಕಾರಗಳು ಒಬ್ಬರ ಕೈಗೆ ಬರುವಂತದ್ದನ್ನೇ, ಒಬ್ಬರ ಆಡಳಿತದಲ್ಲಿ ಜಾರಿಗೆ ಬರುವಂತದ್ದನ್ನೇ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅಂತ ಕರಿತೀವಿ ನಾವು. ಸೆಂಟ್ರಲೈಸೇಷನ್ ವಿಚ್ ಮೀನ್ಸ್ ಆಲ್ ದ ಪವರ್ಸ್ ಅಥಾರಿಟೀಸ್ ವಿಲ್ ಬಿ ಅಂಡರ್ ದಿ ಕಂಟ್ರೋಲ್ ಆಫ್ ಅ ಸಿಂಗಲ್ ಹ್ಯಾಂಡ್ ಅಂತ ನೋಡ್ತೀವಿ. ಒಬ್ಬರ ಅಧೀನದಲ್ಲಿ ಕಾರ್ಯನಿರ್ವಹಣೆ ಆಗುವಂತ ಅಂಶಗಳನ್ನೇ ಕೇಂದ್ರೀಕೃತ ಅಂತ ಕರಿತೀವಿ. ಅಂಡ್ ಮೂರನೇ ಹಂತ 1858ರಿಂದ 1947 ಅವಧಿಯನ್ನ ಕ್ರೌನ್ ರೂಲ್ ಅಂತ ಕರಿತೀವಿ ನಾವು. ಕ್ರೌನ್ ಆಡಳಿತ ಅಂತ ಹೇಳಿ ಕರಿತೀವಿ. ಸೊ ಕ್ರೌನ್ ಆಡಳಿತ ಇದನ್ನೇ ನಾವು ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ, ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅಂತ ಹೇಳಿ ಕರೆಯಲಾಗುತ್ತೆ. ಆ ಮೂರನೇ ಹಂತವನ್ನ 1858ರಿಂದ 1947 ಅವಧಿಯನ್ನ ಕ್ರೌನ್ ಆಡಳಿತ ಅಥವಾ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ದ ಕ್ರೌನ್ ರೂಲ್ ಆರ್ ವಿಚ್ ಇಸ್ ಆಲ್ಸೋ ನೋನ್ ಆಸ್ ಅ ಡಿಸೆಂಟ್ರಲೈಸೇಷನ್ ಫೇಸ್. ಸೊ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅಂದ್ರೆ ಅರ್ಥ ಏನಿವಾಗ? ಅಧಿಕಾರವನ್ನ ಕೆಳ ಹಂತಕ್ಕೆ ಹಂಚಿಕೆ ಮಾಡುವಂತದ್ದನ್ನ ವಿಕೇಂದ್ರೀಕರಣ ಅಂತ ಕರಿತೇವೆ. ಎಲ್ಲಾ ರೀತಿಯಾದ ಅಧಿಕಾರಗಳು ಒಬ್ಬರ ಕೈಲಿತ್ತು ಅಂದ್ರೆ ಕೇಂದ್ರೀಕರಣ,
ಎಲ್ಲಾ ರೀತಿಯಾದ ಅಧಿಕಾರಗಳನ್ನ ಕೆಳ ಹಂತಕ್ಕೆ ವಿಭಜನೆ ಮಾಡುವಂತದ್ದು ಅಥವಾ ಹಂಚಿಕೆ ಮಾಡುವಂತದ್ದನ್ನ ವಿಕೇಂದ್ರೀಕರಣ ಅಂತ ಕರಿತೀವಿ. The powers stored under single entity is centralization. The powers has been distributed among the lower phases, that is a decentralization. The distribution of powers to the lower phases, lower stages itself is decentralization. ಅಂದ್ರೆ ಮುಖ್ಯವಾಗಿ ಏನಾಗುತ್ತೆ ಇಲ್ಲಿ, ದ ಸೆಂಟ್ರಲೈಸೇಷನ್ ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಸಂಪೂರ್ಣವಾಗಿ ಏನಾಗುತ್ತೆ, ಬ್ರಿಟನ್ ಸರ್ಕಾರ ವರ್ಗಾವಣೆ ಮಾಡಿಕೊಳ್ಳುವಂತದ್ದನ್ನು ನೋಡ್ತೀವಿ. The transfer of powers from East India Company to the Britain government. And ಇಲ್ಲಿ ಏನಾಗುತ್ತೆ, ಡಿಸೆಂಟ್ರಲೈಸೇಷನ್ ಫೇಸ್ ಅಲ್ಲಿ the administration or the powers of the Britain government was restored to Indians. ವಿಕೇಂದ್ರೀಕರಣ ಆಡಳಿತ ವ್ಯವಸ್ಥೆಯಲ್ಲಿ ಬ್ರಿಟನ್ ಹೊಂದಿರುವಂತಹ ಅಧಿಕಾರವನ್ನ ಭಾರತೀಯರಿಗೆ ಹಸ್ತಾಂತರ ಮಾಡುವಂತದ್ದನ್ನು ನೋಡ್ತೇವೆ. ಅಂಡ್ ಮೊದಲನೇ ಹಂತದಲ್ಲಿ ಟ್ರೇಡರ್ಸ್ ಅಂತ ಏನ್ ನೋಡ್ತಾ ಇದೀವಲ್ಲ, ಇಲ್ಲಿ ಏನಾಗುತ್ತೆ, ಪ್ರಾಂತ್ಯಗಳ ಅಧಿಕಾರವನ್ನ, ಪ್ರಾಂತ್ಯಗಳು ಅಂದ್ರೆ ಯಾವ್ದಿದು, ಭಾರತೀಯ ಪ್ರಾಂತ್ಯಗಳು. ಸೊ ಭಾರತೀಯ ಪ್ರಾಂತ್ಯಗಳ ಅಧಿಕಾರವನ್ನ ಯಾರು ವಶಪಡಿಸಿಕೊಳ್ತಾರೆ, ಬ್ರಿಟಿಷ, ಈಸ್ಟ್ ಇಂಡಿಯಾ ಕಂಪನಿನ, ಈಸ್ಟ್ ಇಂಡಿಯಾ ಕಂಪನಿ ಅಲ್ವಾ. ಸೊ ಭಾರತೀಯ ಪ್ರಾಂತ್ಯಗಳ ಸಂಪೂರ್ಣ ಅಧಿಕಾರವನ್ನ ಈಸ್ಟ್ ಇಂಡಿಯಾ ಕಂಪನಿ ವರ್ಗಾವಣೆ ಮಾಡಿಕೊಳ್ಳುತ್ತೆ. ಸೊ ಅಗೇನ್ ನೋಡ್ರಿ, ಹೆಂಗೆ ಮೊದಲ ಹಂತದಲ್ಲಿ ಭಾರತೀಯ ಪ್ರಾಂತ್ಯದ ಅಧಿಕಾರವನ್ನ ಈಸ್ಟ್ ಇಂಡಿಯಾ ಕಂಪನಿ ವರ್ಗಾವಣೆ ಮಾಡಿಕೊಳ್ಳುತ್ತೆ. ಎರಡನೇ ಹಂತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರವನ್ನ ಬ್ರಿಟನ್ ಸರ್ಕಾರ ವಶಪಡಿಸಿಕೊಳ್ಳುತ್ತೆ. ಅಂಡ್ ಮೂರನೇ ಹಂತದಲ್ಲಿ ಬ್ರಿಟನ್ ಸರ್ಕಾರದ ಬ್ರಿಟನ್ ಅಧಿಕಾರವನ್ನ ಭಾರತೀಯರಿಗೆ ತಿರುಗಿ ವಾಪಸ್ ನೀಡಲಾಗುತ್ತೆ. ಸೊ ಈ ಮೂರು ಹಂತಗಳು ಇಲ್ಲಿ ನಾವು ಚರ್ಚೆ ಮಾಡ್ತೀವಿ. ಕ್ಲಿಯರ್ ಇದೆನಾ? These are the three phases that we need to discuss in this historical background of the Indian Constitution. ನಿಮ್ಮ ಬುಕ್ ಒಳಗಡೆ ಏನಿದೆ, ಡೈರೆಕ್ಟ್ಲಿ 1773 ರೆಗ್ಯುಲೇಟಿಂಗ್ ಆಕ್ಟ್ ಇಂದ ಕೊಟ್ಬಿಟ್ಟಿದ್ದಾನೆ, ಬಟ್ ದ ಫಸ್ಟ್ ಫೇಸ್ ಅನ್ನ ಮರ್ತು ಬಿಟ್ಟಿದ್ದಾರೆ, ಅಲ್ಲಿ ನೇರವಾಗಿ ಹೇಳಿಲ್ಲ ಅವರು. ಕ್ಲಿಯರ್? ಒಂದು ಪ್ಯಾರಾಗ್ರಾಫ್ ಅಲ್ಲಿ ಮುಗಿಸ್ಬಿಟ್ಟ ನಾವು. 1600 ಇಂದ ಈಸ್ಟ್ ಇಂಡಿಯಾ ಕಂಪನಿ ರೂಲ್ ಮಾಡ್ತಾ ಇತ್ತು. 1772ಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಅಧಿಕಾರದ ಏಕಸ್ವಾಮ್ಯವನ್ನ ಹೊಂದಿತ್ತು ಅಂತೇಳಿ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಮುಗಿಸ್ಬಿಟ್ಟ ನಾವು, ಹೌದಾ? ಬಟ್ ದ ಫೇಸಸ್ ಏನು ಅಂತೇಳಿ ಗೊತ್ತಿರ್ಬೇಕು ನಮ್ಗೆ. ಹೌ ಎಕ್ಸಾಕ್ಟ್ಲಿ ದ ಈಸ್ಟ್ ಇಂಡಿಯಾ ಕಂಪನಿ ಗಾಟ್ ದ ಪವರ್ಸ್ ಫ್ರಮ್ ದ ಇಂಡಿಯನ್ ಪ್ರಾವಿನ್ಸಸ್. ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ ಪ್ರಾಂತ್ಯಗಳಿಂದ ಹೇಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿಕೊಂಡಿತ್ತು ಅನ್ನುವಂಥದ್ದನ್ನ ಚರ್ಚೆ ಮಾಡ್ತೀವಿ. ಸೊ ಅಗೇನ್ ನೋಡ್ರಿ, ಎಕನಾಮಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ ನಿಮಗೆ, ಹೌದಾ? ಅಲ್ಲಿನೂ ನಾನು ಪ್ರೀ ಇಂಡಿಪೆಂಡೆಂಟ್ ಇಂಡಿಯನ್ ಎಕನಾಮಿ ಇದ್ದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೆ, ನೆನಪಿದೇನ? ಇದಾವ ಇಲ್ವಾ? ಎಕನಾಮಿ ಮಾಡಿಲ್ಲ ಅಲ್ವಾ, ನಾನೇ ಮುಗಿಸಿದ್ದೇನೆ. ಸೊ ಅಲ್ಲಿ ಸ್ವತಂತ್ರ ಪೂರ್ವದ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಅಂಶವನ್ನ ಹೇಳಿದ್ದೇವೆ ನಾವು, 1600ರಿಂದ ಅಂತೇಳಿ, ಹೌದಾ? ಸೊ 1600ರಲ್ಲಿ ಏನಾಗುತ್ತೆ, ದ ಫಸ್ಟ್ ಫೇಸ್ ಅನ್ನ ಡಿಸ್ಕಸ್ ಮಾಡಾಗ್ತೇವೆ ಇಲ್ಲಿ ನಾವು. ಹೇಗೆ ಭಾರತದ ಪ್ರಾಂತ್ಯದ ಅಧಿಕಾರಗಳು ಈಸ್ಟ್ ಇಂಡಿಯಾ ಕಂಪನಿ ವರ್ಗಾಯಿಸಿಕೊಂಡಿತ್ತು ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂಥದ್ದು ಏನು, ಇಟ್ ಈಸ್ ಅ ಪ್ರೈವೇಟ್ ಕಂಪನಿ, ಹೌದಾ? ಒಂದು ಖಾಸಗಿ ಕಂಪನಿ ಆಗಿತ್ತು. ಇಟ್ ವಾಸ್ ಅನ್ ಪ್ರೈವೇಟ್ ಕಂಪನಿ ಲೊಕೇಟೆಡ್ ಅಟ್ ಲಂಡನ್ ಅಂತ ಹೇಳಿದ್ವಲ್ವಾ ನಾವು. ಬ್ರಿಟನ್ ಅಲ್ಲಿ ಮೀನ್ಸ್ ಎಸ್ಪೆಷಲಿ ಆಗಿನ ಸಂದರ್ಭದಲ್ಲಿ ಲಂಡನ್ ಅಂತ ಕರಿತಾ ಇದ್ದೇವೆ ನಾವು. ಬ್ರಿಟನ್ ದೇಶದ ಒಂದು ಖಾಸಗಿ ಸಂಸ್ಥೆ ಆಗಿತ್ತು ಈಸ್ಟ್ ಇಂಡಿಯಾ ಕಂಪನಿ. ಸಡನ್ ಆಗಿ ಅವರ ವ್ಯಾಪಾರಕ್ಕಾಗಿನೇ ಅಂತೇಳಿ ಇರುವಂತದಲ್ವ. ಸೊ ಕಂಪನಿಯ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಲಾಭ ಅಂತ ಹೇಳಿದೀವಿ ನಾವು, ವ್ಯಾಪಾರದಿಂದ ಬರುವಂತ ಲಾಭಾಂಶಗಳು, ಹೌದಾ? ಸೊ ವೇರ್ ದಿಸ್ ಈಸ್ಟ್ ಇಂಡಿಯಾ ಕಂಪನಿ ದೇ ವರ್ ಹ್ಯಾವಿಂಗ್ ದ ಪ್ರೈವೇಟ್ ಕಂಪನಿ ಯೂಶಲಿ ಹ್ಯಾವಿಂಗ್ ದ ಆಬ್ಜೆಕ್ಟಿವ್ ಆಫ್ ಅರ್ನಿಂಗ್ ದ ಪ್ರಾಫಿಟ್ಸ್. ದೇರ್ ಮೇಜರ್ ಆಬ್ಜೆಕ್ಟಿವ್ ಇಸ್ ಟು ಮೇಕ್ ಮೋರ್ ಪ್ರಾಫಿಟ್ಸ್ ಔಟ್ ಆಫ್ ದಿ ಟ್ರೇಡ್ಸ್. ವ್ಯಾಪಾರದಿಂದ ಅತಿ ಹೆಚ್ಚಿನ ಲಾಭಾಂಶವನ್ನು ಗಳಿಕೆ ಮಾಡುವಂಥದ್ದು ಅವರ ಅತಿ ಮುಖ್ಯವಾದ ಉದ್ದೇಶ ಆಗಿರುತ್ತೆ. ಆದ್ರೆ ಸಡನ್ ಆಗಿ ವ್ಯಾಪಾರದಲ್ಲಿ ಏನಾಗುತ್ತೆ, ಏರಿಳಿತಗಳು ಸಹಜ, ಹೌದಾ? ಸೊ ಇಲ್ಲಿ ವ್ಯಾಪಾರದಲ್ಲಿ ಬೇಡಿಕೆಗಳು ಹೆಚ್ಚಾದ್ರೆ ಅದ್ರ ಬೆಲೆ ಹೆಚ್ಚಾಗಿ ಲಾಭ ಹೆಚ್ಚಾಗುತ್ತೆ. ಒಂದು ವೇಳೆ ಬೇಡಿಕೆ ಕಡಿಮೆ ಆದ್ರೆ ಅವರು ಲಾಸ್ ಆಗ್ತಾರೆ, ನಷ್ಟ ಅನುಭವ ಆಗ್ತಾರೆ. ಅದೇ ರೀತಿಯಲ್ಲಿ ಅಲ್ಲಿ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪನಿ ಲಾಸ್ ಆಗುವಂತದ್ದನ್ನು ನೋಡ್ತೇವೆ. ಅಂಡ್ ಅದು ಸಾಲ ಮರುಪಾವತಿ ಮಾಡದೇ ಇರುವ ಕಾರಣದಿಂದ ಅವರನ್ನ ಏನ್ ಮಾಡುತ್ತೆ, ಬ್ರಿಟನ್ ಸರ್ಕಾರ ದೇಶದಿಂದ ಬಹಿಷ್ಕಾರ ಮಾಡುತ್ತೆ, ಹೌದಾ? ದ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಥ್ರೋನ್ ಫ್ರಮ್ ದ ಬ್ರಿಟನ್ ಗವರ್ನಮೆಂಟ್. ಸೊ ಅವಾಗ ಏನಾಗುತ್ತೆ, ಆಗಿನ ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ಅತಿ ಮುಂಚೂಣಿಯಲ್ಲಿರುವಂತ ಯಾವುದೋ ಭಾರತದ ಪ್ರಾಂತ್ಯಗಳು ಅಂತ ಹೇಳ್ತಾ ಇದ್ದೀವಿ, ಹೌದಾ? ಅಂಡ್ ಇಲ್ಲಿ ಭಾರತದ ಪ್ರಾಂತ್ಯಗಳ ದ ಪ್ರಾವಿನ್ಸಸ್, ದ ಇಂಡಿಯನ್ ಪ್ರಾವಿನ್ಸಸ್ ಆದಾಯ ಮತ್ತು ವ್ಯಾಪಾರ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುವಂತದ್ದು ಹೇಳಿದ್ದೀವಿ ನಾವು, ಹೌದಾ?
ಎಷ್ಟಂತಾನೆ ಹೇಳಿದೀವಲ್ವಾ, ಭಾರತದ ವ್ಯಾಪಾರೋದ್ಯಮ ಯಾವುದು ಜಾಗತಿಕ ಮಟ್ಟದಲ್ಲಿ ಸರಿಸುಮಾರು 27% ಇತ್ತು ಅಂತ ಹೇಳಿದ್ದೀವಿ ನಾವು. ಅಂಡ್ ಅದರಿಂದ ಆದಾಯವಾಗಿ ಬರ್ತಿರುವಂತದ್ದು ಎಷ್ಟು? ಸರಿಸುಮಾರು 23% ಆದಾಯವನ್ನು ಪಡೆದುಕೊಳ್ತಿರುವಂತದ್ದನ್ನು ನೋಡ್ತಾ ಇದ್ದೀವಿ, ಹೌದಾ? ಸೊ ದಿಸ್ ವಾಸ್ ದ ಸ್ಟೇಟಸ್ ಆಫ್ ದ ಇಂಡಿಯನ್ ಪ್ರಾವಿನ್ಸಸ್, ವೇರ್ ಇಂಡಿಯನ್ ಪ್ರಾವಿನ್ಸಸ್ ದೇ ವರ್ ಹ್ಯಾವಿಂಗ್ ಅರೌಂಡ್ 27% ಆಫ್ ದ ಟ್ರೇಡ್ಸ್ ಅಂಡ್ 23% ಆಫ್ ದ ಇನ್ಕಮ್ ಫ್ರಮ್ ದ ವರ್ಲ್ಡ್ ಮಾರ್ಕೆಟ್. ಜಾಗತಿಕ ಆರ್ಥಿಕ ಮಟ್ಟದಲ್ಲಿ, ಅದರಿಂದ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯಿಂದ ಭಾರತದ ಪ್ರಾಂತ್ಯಗಳು ವ್ಯಾಪಾರದಿಂದ 27% ಅಂಡ್ ಆದಾಯದಲ್ಲಿ 23% ಹೊಂದಿರುತ್ತೆ. ಸೊ ಇದನ್ನ ನೋಡ್ಕೊಂಡು ಏನ್ ಮಾಡುತ್ತೆ ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟನ್ ಇಂದ ಬಹಿಷ್ಕಾರ ಮಾಡಿರೋ ಕಾರಣದಿಂದ, ಲಂಡನ್ ಇಂದ ಈಸ್ಟ್ ಇಂಡಿಯಾ ಕಂಪನಿಗೆ ಬಹಿಷ್ಕಾರ ಮಾಡಿದಾಗ ಅವರು ತಮ್ಮ ಲಾಭಾಂಶವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ, ವ್ಯಾಪಾರೋದ್ಯಮದಿಂದ ಲಾಭಾಂಶವನ್ನು ಹೆಚ್ಚಿಸಲಿಕ್ಕೆ ಭಾರತದ ಪ್ರಾಂತ್ಯಗಳಿಗೆ ಕಾಲಿಡುವಂತದ್ದನ್ನು ನೋಡ್ತೇವೆ. ಅಂಡ್ ಅವರನ್ನು ಬಹಿಷ್ಕಾರ ಮಾಡುವಂತ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬ್ರಿಟನ್ ಸರ್ಕಾರ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಳ್ಳುತ್ತೆ. ಅಗ್ರಿಮೆಂಟ್ ಅನ್ನೇ ನಾವು ರಾಯಲ್ ಚಾರ್ಟರ್ ಅಂತ ಕರಿತೀವಿ. ಸೊ ಈ ರಾಯಲ್ ಚಾರ್ಟರ್ ಎಷ್ಟು ವರ್ಷಗಳ ಅವಧಿಗೆ ಒಪ್ಪಂದ ಆಗಿತ್ತು ಅನ್ನುವಂತ ಪ್ರಶ್ನೆಯನ್ನ ನೇರವಾಗಿ ಕೇಳಿದನು ಕೂಡ. ಇಟ್ ವಾಸ್ ಅಗ್ರೀಡ್ ಫಾರ್ ಅ ಪೀರಿಯಡ್ ಆಫ್ 15 years. ಪ್ರತಿ 15 ವರ್ಷಗಳಿಗೊಮ್ಮೆ ಆ ರಾಯಲ್ ಚಾರ್ಟರ್ ಅನ್ನ ಮುಂದುವರಿಸುವಂತ ಅಂಶವನ್ನ ಅಲ್ಲಿ ಜಾರಿಗೆ ತರಲಾಗುತ್ತೆ. ಸೊ ಆಗಿನ ಇಂಗ್ಲೆಂಡಿನ ಕ್ವೀನ್ ಎಲಿಜಬೆತ್ I ಅಂತ ನೋಡ್ತೇವೆ 1600ರ ಸಂದರ್ಭದಲ್ಲಿ, ಇಟ್ ವಾಸ್ ಇನ್ ದ ಇಯರ್ 1600 where the Queen Elizabeth I had made the agreement treaty with the East India Company in the form of Royal Charter. Queen Elizabeth I ಅವರ ರಾಜಾಡಳಿತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ 15 ವರ್ಷದ ಅವಧಿಗೆ ಒಂದು ರಾಯಲ್ ಚಾರ್ಟರ್ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಅಂಡ್ ಆ ಒಪ್ಪಂದದಲ್ಲಿ ಏನ್ ಹೇಳ್ತಾರೆ ಅವರು, ಈಸ್ಟ್ ಇಂಡಿಯಾ ಕಂಪನಿ ವಾರ್ಷಿಕವಾಗಿ ನಿರ್ದಿಷ್ಟ ತೆರಿಗೆಯನ್ನ ಬ್ರಿಟನ್ ಸರ್ಕಾರಕ್ಕೆ ನೀಡಬೇಕು ಅಂತ ಹೇಳುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ನೀಡ್ ಟು ಪೇ ಸರ್ಟನ್ ಟ್ಯಾಕ್ಸಸ್ ಟು ದ ಬ್ರಿಟನ್ ಗವರ್ನಮೆಂಟ್. ಬ್ರಿಟನ್ ಸರ್ಕಾರಕ್ಕೆ ನಿರ್ದಿಷ್ಟ ಪ್ರಮಾಣದ ತೆರಿಗೆಗಳನ್ನು ಪಾವತಿಸಬೇಕು ಅಂತ ಹೇಳುತ್ತೆ. ಸೊ ಪ್ರತಿ 15 ವರ್ಷಕ್ಕೊಮ್ಮೆ ಅವರು ವ್ಯಾಪಾರದಲ್ಲಿ ಆಗುವಂತಹ ಆದಾಯದಲ್ಲಿ 15% ತೆರಿಗೆಯನ್ನು 15 ವರ್ಷಗಳ ಅವಧಿಗೆ ತೆರಿಗೆಗಳನ್ನು ಪಾವತಿ ಮಾಡ್ತಿರತ್ತೆ. ಕ್ಲಿಯರ್ ಇದೆನಾ? ಅಂಡ್ ನಿಧಾನವಾಗಿ ಏನ್ ಮಾಡುತ್ತೆ ಅದು, ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುತ್ತೆ ಇವಾಗ, ಆ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನು ಜಾರಿಗೆ ತರುತ್ತೆ. ಆ ಒಡೆದು ಆಳುವ ನೀತಿಯನ್ನ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ದೇಶದಲ್ಲಿ ಜಾರಿಗೆ ತರುವಂತದ್ದನ್ನು ನೋಡ್ತೀವಿ. ಪ್ರಾಂತ್ಯಗಳ ಮಧ್ಯೆ ಏನಾಗುತ್ತೆ, ವಿಭಜನೆ ಆಗುವಂತದ್ದನ್ನು ನೋಡ್ತೀವಿ, ಸಂಘರ್ಷಗಳು ಉದ್ಭವ ಆಗುವಂತದ್ದನ್ನು ನೋಡ್ತೀವಿ, ಪ್ರಾಂತೀಯ ಮಧ್ಯದಲ್ಲಿ ಏನು ಯುದ್ಧಗಳು ಹೆಚ್ಚಾಗುವಂತದ್ದನ್ನು ನೋಡ್ತೀವಿ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಯಾವುದು ಒಡೆದು ಆಳುವ ನೀತಿಯನ್ನು ಜಾರಿಗೆ ತಂದು, ಎಸ್ಪೆಷಲಿ ಯಾವಾಗ 1757-64ರಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ಮತ್ತು ಬ್ಯಾಟಲ್ ಆಫ್ ಬಕ್ಸಾರ್ ಕದನದಲ್ಲಿ ಏನಾಗುತ್ತೆ, ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನದಲ್ಲಿ ಅವ್ರೇನ್ ಮಾಡ್ತಾರೆ, ಪ್ರಾಂತೀಯ ಸಂಸ್ಥಾನಗಳನ್ನ ಸಂಪೂರ್ಣವಾಗಿ ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತವೆ, ಹೌದಾ? ಸೊ ಬೈ ದ ಎಂಡ್ ಆಫ್ 1764 ಬಕ್ಸಾರ್ ಕದನ ಮುಗಿದಾಗ 1764ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುತ್ತೆ, ಭಾರತೀಯ ಪ್ರಾಂತ್ಯಗಳಾದಂತ ಇಟ್ ವಾಸ್ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಬರುವಂತದ್ದು, ಇಟ್ ವಾಸ್ ಡ್ಯೂ ಟು ದ ಇನ್ಸಿಡೆಂಟ್ ಆಫ್ 1757 ಅಂಡ್ 1764, ಹೌದಾ? ಬ್ಯಾಟಲ್ ಆಫ್ ಪ್ಲಾಸಿ ಹಾಗೂ ಬ್ಯಾಟಲ್ ಆಫ್ ಬಕ್ಸಾರ್. ಪ್ಲಾಸಿ ಮತ್ತು ಬಕ್ಸಾರ್ ಕದನದ ಅನ್ವಯದಿಂದ ಈಸ್ಟ್ ಇಂಡಿಯಾ ಕಂಪನಿ 1764ಕ್ಕೆ ಏನಾಗುತ್ತೆ, ದೇ ಕಂಪ್ಲೀಟ್ಲಿ ಆಕ್ಯುಪೈಡ್ ದ ಪ್ರಾವಿನ್ಸಸ್, ಹೌದಾ? ಎಸ್ಪೆಷಲಿ ಯಾವುದು, ಮುಘಲ್ಸ್, ಅವಧ್ಸ್ ಅಂಡ್ ಬೆಂಗಾಲ್ ಪ್ರಾವಿನ್ಸಸ್. ದ ಈಸ್ಟ್ ಇಂಡಿಯಾ ಕಂಪನಿ ದೇ ಕಂಪ್ಲೀಟ್ಲಿ ಡಿಫೀಟೆಡ್ ದೀಸ್ 3 ಪ್ರಾವಿನ್ಸಸ್, ಹೌದಾ? ಮೊಘಲ್ ಸಾಮ್ರಾಜ್ಯವನ್ನ, ಅವಧ್ ಸಾಮ್ರಾಜ್ಯವನ್ನ ಮತ್ತು ಬೆಂಗಾಲ್ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ಏನ್ ಮಾಡತ್ತೆ, ಅದು 1764ರ ಬಕ್ಸಾರ್ ಕದನದಲ್ಲಿ ಸೋಲಿಸಿ ಅಧಿಕಾರವನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳುತ್ತೆ. ಅಂಡ್ 1764ರಲ್ಲಿ ಈ 3 ಸಾಮ್ರಾಜ್ಯಗಳನ್ನ ವಶಪಡಿಸಿಕೊಳ್ಳುವಂತದ್ದನ್ನು ನೋಡ್ತೀವಿ ಈಸ್ಟ್ ಇಂಡಿಯಾ ಕಂಪನಿ. ದೇ ಸ್ಟಾರ್ಟೆಡ್ ದೇರ್ ರೂಲಿಂಗ್. ಕೇವಲ ವ್ಯಾಪಾರಕ್ಕಾಗಿ ಬರುವಂತ ಈಸ್ಟ್ ಇಂಡಿಯಾ ಕಂಪನಿ ಏನಾಯ್ತು ಇವಾಗ, ದೇ ಬಿಕೇಮ್ ರೂಲರ್ಸ್ ಆಫ್ ದ ಪ್ರಾವಿನ್ಸಸ್. ಪ್ರಾಂತ್ಯಗಳಲ್ಲಿ ಏನು ಆಡಳಿತವನ್ನ ಮೊದಲ ಬಾರಿಗೆ ರಚನೆ ಮಾಡಿಕೊಳ್ಳುವಂತದ್ದನ್ನು ನೋಡ್ತೀವಿ. ಅಂಡ್ ಕೇವಲ ರಚನೆ ಮಾಡಿಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ಬದಲಾಗಿ ಏನ್ ಮಾಡುತ್ತೆ, ದೇ ಮೇಡ್ ದ ಅಗ್ರಿಮೆಂಟ್. ಅವರೊಂದು ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದನ್ನು ನೋಡ್ತೀವಿ ನಾವು, ಹೌದಾ?
ಸೊ ಭಾರತೀಯ ಪ್ರಾಂತ್ಯಗಳು ಸೋಲುಂಡಾಗ ಅಲ್ಲಿಯ ಆಗಿನ ಸಂದರ್ಭದ ಏನಾಗುತ್ತೆ, ಜನರಲ್ ಅನ್ನ ಆಯ್ಕೆ ಮಾಡ್ತಾರೆ. ಹೌದಾ, ಸಾರಿ, ಗವರ್ನರ್ ಅನ್ನ ಆಯ್ಕೆ ಮಾಡ್ತಾರೆ. ಸೊ ಅಲ್ಲಿ ಬೆಂಗಾಲ್ ಪ್ರಾಂತ್ಯ ಸಂಪೂರ್ಣವಾಗಿ ಅವರು ವಶಪಡಿಸಿಕೊಳ್ಳುವ ಕಾರಣದಿಂದ ಬೆಂಗಾಲ್ ಪ್ರಾಂತ್ಯದಲ್ಲಿ ಮುಖ್ಯವಾಗಿ ಅವ್ರು ಏನ್ ಮಾಡ್ತಾರೆ, ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಳ್ತಾರೆ, ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಆ ಒಪ್ಪಂದವನ್ನೇ ನಾವೇನ್ ಹೇಳ್ತೀವಿ ಇಲ್ಲಿ 1765ರಲ್ಲಿ ಟ್ರಿಟಿ ಆಫ್ ಅಲಹಾಬಾದ್ ಅಂತ ಕರಿತೀವಲ್ವಾ. ಅಲಹಾಬಾದ್ ಒಪ್ಪಂದವನ್ನ ಜಾರಿಗೆ ತರಲಾಗುತ್ತೆ. ಯಾರ ನಡುವೆ ಆಗುತ್ತೆ ಇದು ಅಂತ ನೋಡ್ತೀವಿ, ಎರಡನೇ ಶಹಾ ಆಲಂ ಅಂತ ನೋಡ್ತೀವಿ. ಅವರಿಬ್ಬರ ನಡುವೆ ಈ ಅಲಹಾಬಾದ್ ಒಪ್ಪಂದ ಆಗತ್ತೆ. ಈ ಅಲಹಾಬಾದ್ ಒಪ್ಪಂದದಲ್ಲಿ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನೆ, ದಿವಾನಿ ಹಕ್ಕುಗಳನ್ನ ಜಾರಿಗೆ ತರುವಂತದ್ದನ್ನ ನೋಡ್ತೀವಿ. ಹೌದಾ, ದ ರಾಬರ್ಟ್ ಕ್ಲೈವ್ he introduced a Diwani rights in the year 1765. It was by the Robert Clive. ಆಗಿನ ಬೆಂಗಾಲದ ಗವರ್ನರ್. ಅಂಡ್ ಯೂಶಲಿ ಏನಾಗುತ್ತೆ, 1765ರಲ್ಲಿ ಎಲ್ಲಾ ರೀತಿಯಾದ ಅಧಿಕಾರಗಳು ಈಸ್ಟ್ ಇಂಡಿಯಾ ಕಂಪನಿಗೆ ಹೋಗಿರುತ್ತೆ. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುತ್ತೆ, ಆ ಗವರ್ನರ್ ಅನ್ನ ಆಯ್ಕೆ ಮಾಡುವಂತದ್ದನ್ನು ನೋಡುತ್ತೆ. ದ ರಾಬರ್ಟ್ ಕ್ಲೈವ್ ವಾಸ್ ಅ ಗವರ್ನರ್ ಆಫ್ ಬೆಂಗಾಲ್ ಎಟ್ ದ ಟೈಮ್ ಆಫ್ 1765. 1765 ಒಪ್ಪಂದದಲ್ಲಿ ರಾಬರ್ಟ್ ಕ್ಲೈವ್ ಅವರು ಬೆಂಗಾಲದ ಗವರ್ನರ್ ಆಗಿರ್ತಾರೆ. ಅಂಡ್ ಅವರು ಈ ದಿವಾನಿ ಹಕ್ಕುಗಳನ್ನ ಜಾರಿಗೆ ತರುವಂತದ್ದನ್ನು ನೋಡ್ತೀವಿ. ಸೊ ದಿವಾನಿ ಹಕ್ಕು ಅಂದ್ರೆ ದಿವಾನಿ ರೈಟ್ಸ್ ಇಟ್ಸೆಲ್ಫ್ ಇಸ್ ನಥಿಂಗ್ ಬಟ್ ದ ಡಿವಿಷನ್ ಆಫ್ ಪವರ್ಸ್ ಬಿಟ್ವೀನ್ ಟೂ ಅಂತ ಕರಿತೀವಿ. ದಿವಾನಿ ಹಕ್ಕುಗಳು ಅಂತಂದ್ರೆ ಅಧಿಕಾರದ ವಿಭಜನೆಯನ್ನ ಇಬ್ಬರಿಗೆ ನೀಡುವಂತದ್ದು ಅಥವಾ ಅಧಿಕಾರದ ಹಂಚಿಕೆಯನ್ನ ಇಬ್ಬರಿಗೆ ನೀಡುವಂತದ್ದನ್ನ ದಿವಾನಿ ಅಂತ ಕರಿತೀವಿ. ಅಧಿಕಾರವನ್ನು ಇಬ್ಬರಿಗೆ ನೀಡುವಂತದ್ದನ್ನೇ ದಿವಾನಿ ಅಂತ ಕರಿತೀವಿ. ದ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಬಿಟ್ವೀನ್ ಟೂ. ಯಾರ್ಯಾರು ಟೂ ಅಂದ್ರೆ ಇಲ್ಲಿ ಒಂದು ದಿವಾನಿ ಅಂತಂದ್ರೆ ಏನ್ ನೋಡ್ತೇವೆ ಇಲ್ಲಿ, ದಿವಾನಿ ವಿಚ್ ಇಸ್ ನಥಿಂಗ್ ಬಟ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಬಿಟ್ವೀನ್ ಟೂ ಅಂತ ನೋಡ್ತೀವಲ್ವಾ. ಇಬ್ಬರ ನಡುವಿನ ಅಧಿಕಾರದ ಹಂಚಿಕೆ. ಯಾರ್ಯಾರ ನಡುವೆ ಅಂತ ಹೇಳ್ತಾನಲ್ಲಿ, ಒಂದು ಈಸ್ಟ್ ಇಂಡಿಯಾ ಕಂಪನಿ, ಎರಡನೇದ್ದು ಯಾರು, ಪ್ರಾವಿನ್ಸಸ್. ಹೌದಾ, ಲೋಕಲ್ ಪ್ರಾವಿನ್ಸಸ್, ಪ್ರಾಂತ್ಯಗಳು ಅಂತ ಕರಿತೀವಿ, ಭಾರತೀಯ ಪ್ರಾಂತ್ಯಗಳು. ಸೊ ಈಸ್ಟ್ ಇಂಡಿಯಾ ಕಂಪನಿ ಕಂದಾಯದ ಅಧಿಕಾರವನ್ನು ಹೊಂದಿರುತ್ತೆ ಅಂಡ್ ಆಡಳಿತದ ಅಧಿಕಾರ ಇದ್ದಿದ್ದು ಯಾರಿಗೆ, ಭಾರತೀಯ ಪ್ರಾಂತ್ಯಗಳಿಗೆ. The revenue was completely under the control of East India Company, whereas the administration was under the control of provinces. ಪ್ರಾಂತ್ಯಗಳಲ್ಲಿ ಭಾರತೀಯ ಪ್ರಾಂತ್ಯಗಳಿಗೆ ಇರುವಂತಹ ಅಧಿಕಾರ ಏನು, ಆಡಳಿತವನ್ನು ನಿರ್ವಹಿಸುವಂಥದ್ದು. ಅಂಡ್ ಕಂದಾಯದ ವಸೂಲಿ ಅಥವಾ ಕಂದಾಯದ ಬಗ್ಗೆ ಆಡಳಿತವನ್ನು ಮಾಡುವಂತ ಅಧಿಕಾರ ಯಾರಿಗಿರುತ್ತೆ, ಈಸ್ಟ್ ಇಂಡಿಯಾ ಕಂಪನಿ. ಈಗ ಆಡಳಿತವನ್ನು ಮಾಡಲಿಕ್ಕೆ ಬೇಕಾಗಿರುವಂತ ಅತ್ಯವಶ್ಯಕ ಅಂಶ ಯಾವುದು, ಆಡಳಿತಕ್ಕೆ ಬೇಕಾಗಿದ್ದೇನು, ಹಣ. ಹೌದಾ, ಸೊ ಹಣ ಇಲ್ಲದೆ ಆಡಳಿತ ನಿರ್ವಹಿಸಲಿಕ್ಕೆ ಸಾಧ್ಯನಾ? ಅಂದ್ರೆ ಸಂಪೂರ್ಣ ಅಧಿಕಾರ ಯಾರ ಹತ್ರ ಇದೆ ಇವಾಗ, ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿ ಹೇಳಿದ ರೀತಿಯಲ್ಲಿನೇ ಆಡಳಿತವನ್ನ ಪ್ರಾಂತ್ಯಗಳಲ್ಲಿ ಮಾಡಬೇಕು. ಭಾರತೀಯರು ತಮ್ಮ ಸ್ವತಂತ್ರವನ್ನ ಅಧಿಕಾರವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವಂತದ್ದನ್ನು ನೋಡ್ತೇವೆ. ಅಟ್ಲೀಸ್ಟ್ ಆಡಳಿತದಲ್ಲಿ. ಈಗ ಆಡಳಿತಕ್ಕೆ ಬೇಕಾಗಿದ್ದು ಹಣ. ಸೊ ಅವ್ರ ಹಣ ನೀಡದೇ ಇದ್ರೆ ಇವ್ರು ಆಡಳಿತ ಮಾಡ್ಲಿಕ್ಕೆ ಆಗತ್ತಾ, ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೇವೆ ಮತ್ತೆ ನಾವು ಇಲ್ಲಿ 1772ರಲ್ಲಿ ಮತ್ತೇನ್ ಮಾಡ್ತಾರ, ರಾಬರ್ಟ್ ಕ್ಲೈವ್ ಮುಗಿದ ನಂತರ ಯಾರು ದ ಬೆಂಗಾಲದ ಗವರ್ನರ್ ಆಗಿ ಆಯ್ಕೆ ಆಗುವಂತದ್ದು ಯಾರು, ವಾರೆನ್ ಹ್ಯಾಸ್ಟಿಂಗ್ಸ್ ಅಂತ ನೋಡ್ತೀವಿ 1772ರಲ್ಲಿ. ಅಂಡ್ 1772ರಲ್ಲಿ ವಾರೆನ್ ಹ್ಯಾಸ್ಟಿಂಗ್ಸ್ ರವರು ಏನ್ ಮಾಡ್ತಾರೆ, ಈ ದಿವಾನಿ ಹಕ್ಕುಗಳನ್ನ ಸಂಪೂರ್ಣವಾಗಿ ರದ್ದುಗೊಳಿಸ್ತಾನೆ. He completely abolished the Diwani rights. ಈ ದಿವಾನಿ ಹಕ್ಕುಗಳನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿದ್ದು ಯಾರು ಅಂತ ಕೇಳ್ತಾನೆ. ಮತ್ತೆ 1772ರಲ್ಲಿ ವಾರೆನ್ ಹ್ಯಾಸ್ಟಿಂಗ್ಸ್ ರವರು ದಿವಾನಿ ಹಕ್ಕುಗಳನ್ನ ರದ್ದುಗೊಳಿಸುತ್ತಾರೆ. The Warren Hastings who completely abolished the Diwani rights and completely restored the powers to ಯಾರಿಗೆ, ಇವಾಗ ಈ ಎಲ್ಲಾ ರೀತಿಯಾದ ಅಧಿಕಾರ, ದಿವಾನಿ ಹಕ್ಕುಗಳು ರದ್ದುಗೊಂಡಿತ್ತು ಅಂತಂದ್ರೆ ಈಗ ಎಲ್ಲಾ ರೀತಿಯಾದ ಅಧಿಕಾರಗಳು ಯಾರಿಗಿರುತ್ತೆ, ಕಂಪ್ಲೀಟ್ಲಿ ಅಂಡರ್ ಈಸ್ಟ್ ಇಂಡಿಯಾ ಕಂಪನಿ. ಹೌದಾ, 1772 ಅಂತ ಹೇಳತ್ತೇವೆ ನಾವು. ಸೊ ಸಂಪೂರ್ಣವಾಗಿ ಕಂಪನಿಯ ಆಡಳಿತಕ್ಕೆ ಬರುವಂತದ್ದನ್ನು ನೋಡಿದೆ. ಅಂದ್ರೆ 1772ಕ್ಕೆ ಏನಾಯ್ತು, ಇವಾಗ ಭಾರತೀಯ ಪ್ರಾಂತ್ಯಗಳಿಗೆ ಯಾವುದೇ ರೀತಿಯಾದ ಅಧಿಕಾರಗಳಲ್ಲಿ ಎಲ್ಲಾ ರೀತಿಯಾದ ಅಧಿಕಾರಗಳು ಇದ್ದಿದ್ದು ಯಾರಿಗೆ, ಇವಾಗ ಈಸ್ಟ್ ಇಂಡಿಯಾ ಕಂಪನಿ. ಕ್ಲಿಯರ್ ಇದೆನಾ?
ಸೊ ಈಗ ಈಸ್ಟ್ ಇಂಡಿಯಾ ಕಂಪನಿ ಎಲ್ಲಾ ರೀತಿಯಾದ ಅಧಿಕಾರಗಳನ್ನು ಹೊಂದಿತ್ತು ಅಂತಂದ್ರೆ ಈಗ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತಿರತ್ತೆ, ಬ್ರಿಟನ್ ಅನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಯಾಕಂದ್ರೆ ಅವರಿಗೆ ರಿವೆಂಜ್ ಇರುತ್ತಲ್ವಾ, ಯಾಕಂದ್ರೆ ಬ್ರಿಟನ್ ಸರ್ಕಾರ ಇವ್ರಿಗೆ ಏನ್ ಮಾಡಿರತ್ತೆ, ಹೊರ ಹಾಕಿರತ್ತೆ. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತಿರತ್ತೆ, ಬ್ರಿಟನ್ ಸಂಸತ್ತನ್ನ ನಿಯಂತ್ರಣ ಮಾಡ್ತಾ ಇರತ್ತೆ. ಕ್ಲಿಯರ್ ಇದೆನಾ? ಹೇಗೆ? ಭಾರತದ ಪ್ರಾಂತ್ಯಗಳಿಂದ ಬರುವಂತ ಎಲ್ಲಾ ಆದಾಯಗಳು ಬರ್ತಿರುವಂತದ್ದು ಯಾರಿಗೆ? ಈಸ್ಟ್ ಇಂಡಿಯಾ ಕಂಪನಿ. ಈಗ ಅವ್ರ ಹತ್ರ ಹಣ ಇತ್ತು ಅಂತಂದ್ರೆ ಅವ್ರು ಯಾರನ್ನ ಬೇಕಾದ್ರು ಏನ್ ಬೇಕಾದ್ರು ಏನೋ ಕಂಟ್ರೋಲ್ ಮಾಡ್ಬೋದಲ್ವಾ. ಅಂಡ್ ಬ್ರಿಟನ್ ಸಂಸತ್ತಿಗೆ ಏನ್ ಮಾಡತ್ತೆ, ಅದು ಅಲ್ಲಿ ಸದಸ್ಯರುಗಳನ್ನ ಕೊಂಡ್ಕೊಳ್ತಾ ಇರುತ್ತೆ. ಅಲ್ಲಿಯ ಸದಸ್ಯರು, ಬ್ರಿಟನ್ ಸಂಸತ್ತಿನಲ್ಲಿರುವಂತಹ ಸದಸ್ಯರುಗಳನ್ನ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತಿರತ್ತೆ, ಕೊಂಡ್ಕೊಳ್ತಾ ಇರತ್ತೆ. ಕೊಂಡ್ಕೊಂಡು ಏನ್ ಮಾಡ್ತಾ ಇರತ್ತೆ, ಈಸ್ಟ್ ಇಂಡಿಯಾ ಕಂಪನಿಯ ಕಾರ್ಯನೀತಿಗಳನ್ನ ಅಲ್ಲಿ ಜಾರಿಗೆ ತರ್ತಿರತ್ತೆ ಅದು. ಈಗ ಹಣವನ್ನ ಕೊಡ್ತಾ ಇದ್ದಾನೆ ಅಂದ್ರೆ ಆ ಸದಸ್ಯ ಏನ್ ಮಾಡ್ತಾನೆ, ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿರ್ತಾನ ಅಥವಾ ಬ್ರಿಟನ್ ಪರವಾಗಿರ್ತಾನ? ಕಂಪನಿ ಪರವಾಗಿರ್ತಾನೆ. ಯಾಕಂದ್ರೆ ಅವನು ಲಂಚ ಪಡಿತಾ ಇದ್ದಾನೆ, ಹಣವನ್ನ ಪಡಿತಾ ಇದ್ದಾನೆ ಈಸ್ಟ್ ಇಂಡಿಯಾ ಕಂಪನಿಯಿಂದ. ಸೊ ಇದರಿಂದ ಏನಾಗತ್ತೆ, ಅಲ್ಲಿ ಬ್ರಿಟನ್ ಸಂಸತ್ತಿನಲ್ಲಿ ಕೋಲಾಹಲಗಳು ಉದ್ಭವ ಆಗುತ್ತೆ, ಸಂಘರ್ಷಗಳು ಉದ್ಭವ ಆಗ್ತವೆ. ಬ್ರಿಟನ್ ಸಂಸತ್ತಿನ ಕಾರ್ಯನಿರ್ವಹಣಾ ಅಧಿಕಾರಗಳು ಸಂಪೂರ್ಣವಾಗಿ ಯಾರ ಹತೋಟಿಯಲ್ಲಿ ಇರ್ತಾವೆ, ಇವಾಗ ಕಂಪನಿ ಮಾಡ್ತಿರತ್ತೆ. ಇದು ಒಳ್ಳೇದಾ? ಈಗ ನಿಮ್ಮ ಮನೆಯಲ್ಲಿ ಬಂದು ಯಾರೋ ನಿಮ್ಮ ರಿಲೇಟಿವ್ಸ್ ನಿಮ್ಮ ಮನೆಗೆ ಬಂದು ನಿಮ್ಮನ್ನೇ ಆಳ್ವಿಕೆ ಮಾಡಿದ್ರೆ ಒಪ್ಕೋತೀರಾ ನೀವು? ಹಂಗೆ ಆಗ್ತಿದೆ ಇವಾಗ. ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವನ್ನು ಮಾಡ್ತಾ ಇದೆ. ಈಸ್ಟ್ ಇಂಡಿಯಾ ಕಂಪನಿ ಹೇರಿರುವಂತ ಕಾನೂನುಗಳು, ಕಾರ್ಯಕ್ರಮಗಳು ಅಲ್ಲಿ ಜಾರಿಗೆ ಬರ್ತಾ ಇದಾವೆ. ಈಗ ಕಾನ್ಫ್ಲಿಕ್ಟ್ ಬರುತ್ತಾ ಇರಲ್ವಾ? ಹಾಗಾಗಿ ಏನ್ ಮಾಡತ್ತೆ, ಬ್ರಿಟನ್ ಸರ್ಕಾರ ಒಂದು ಒಪ್ಪಂದವನ್ನು ಮಾಡ್ಕೊಳತ್ತೆ. ಈಗ ಬ್ರಿಟನ್ ಸಂಸತ್ತನ್ನ ಕಾರ್ಯಾಂಗಿ ಅಧಿಕಾರಗಳನ್ನ ಈಸ್ಟ್ ಇಂಡಿಯಾ ಕಂಪನಿಯಿಂದ ಹೊರಹಾಕಲಿಕ್ಕೆ ಅಥವಾ ಅವರ ಅಧಿಕಾರವನ್ನ ಪ್ರತ್ಯೇಕಗೊಳಿಸಲಿಕ್ಕೆ ಬ್ರಿಟನ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಆ ಒಪ್ಪಂದವನ್ನೇ ನಾವು ರಾಯಲ್ ಅಗ್ರಿಮೆಂಟ್ ಅಂತ ಕರಿತೀವಿ, ರಾಯಲ್ ಒಪ್ಪಂದ ಅಂತ ಕರಿತೀವಿ. ಸೊ 1773ರಲ್ಲಿ ಏನ್ ಮಾಡುತ್ತೆ, ಆ ರಾಯಲ್ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಇಟ್ ವಾಸ್ ಆನ್ ರಾಯಲ್ ಅಗ್ರಿಮೆಂಟ್ ಬಿಟ್ವೀನ್ ಯಾರ ನಡುವೆ, ಬ್ರಿಟನ್ ಗವರ್ಮೆಂಟ್ ಅಂಡ್ ಈಸ್ಟ್ ಇಂಡಿಯಾ ಕಂಪನಿ. ಬ್ರಿಟನ್ ಸರ್ಕಾರ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ಒಂದು ರಾಯಲ್ ಒಪ್ಪಂದವನ್ನ 1773ರಲ್ಲಿ ಆಗುತ್ತೆ. ಅಂಡ್ ಆ ಒಪ್ಪಂದದಲ್ಲಿ ಏನ್ ಮಾಡ್ತಾರೆ ಅವರು, ಈ ಕಾಯ್ದೆಯನ್ನು ಜಾರಿಗೆ ತಗೊಂಡ್ಬರ್ತಾರೆ, ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬರುವಂತದ್ದನ್ನು ನೋಡ್ತೇವೆ. ಅಂಡ್ ಮುಖ್ಯವಾಗಿ ಈ ಒಪ್ಪಂದದಲ್ಲಿ ಏನ್ ಮಾಡ್ತಾರೆ ಅವರು, ಇವರ ಪ್ರತ್ಯೇಕ ಅಧಿಕಾರಗಳನ್ನ ಹೇಳ್ಕೊಂಡ್ ಬರ್ತಾರೆ. ಬ್ರಿಟನ್ ಸರ್ಕಾರಕ್ಕೆ ಇರುವಂತ ಅಧಿಕಾರ ಏನು, ಈಸ್ಟ್ ಇಂಡಿಯಾ ಕಂಪನಿಗೆ ಇರುವಂತ ಅಧಿಕಾರಗಳು ಏನು ಅನ್ನುವಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಏನದ ಅಧಿಕಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ದ ಬ್ರಿಟನ್ ಸರ್ಕಾರಕ್ಕೆ ಇರುವಂತದ ಅಧಿಕಾರಗಳು, ಕಾರ್ಯನೀತಿಗಳು. ದ ಪಾಲಿಸೀಸ್ ವಿಲ್ ಬಿ ಮೇಡ್ ಬೈ ದ ಬ್ರಿಟನ್ ಗವರ್ಮೆಂಟ್. ಸಂಸತ್ತಿನ ಕಾರ್ಯನೀತಿಗಳನ್ನ ಮಾಡುವಂತ ಅಧಿಕಾರಗಳು ಇದ್ದಿದ್ದು ಯಾರಿಗೆ, ಬ್ರಿಟನ್ ಸರ್ಕಾರಕ್ಕೆ. ಈಗ ಈಸ್ಟ್ ಇಂಡಿಯಾ ಕಂಪನಿ ಕಾನೂನುಗಳನ್ನು ಮಾಡುವ ಅಧಿಕಾರ ಇಲ್ಲ, ವಿವಿಧ ಕಾರ್ಯನೀತಿಗಳನ್ನ ಹೇರುವ ಅಧಿಕಾರಗಳು ಇರಲ್ಲ. ಅಂಡ್ ಈಸ್ಟ್ ಇಂಡಿಯಾ ಕಂಪನಿಗೆ ಇರುವಂತ ಅಧಿಕಾರ ಏನು, ವ್ಯಾಪಾರ ಮತ್ತು ಅಪಾಯಿಂಟ್ಮೆಂಟ್ಸ್, ನೇಮಕಾತಿ. ಸೊ ಬ್ರಿಟನ್ ಸರ್ಕಾರಕ್ಕೆ ಇರುವಂತ ಅಧಿಕಾರಗಳು ಕಾರ್ಯನೀತಿಗಳನ್ನ ರಚನೆ ಮಾಡುವಂತದ್ದು. ಈಸ್ಟ್ ಇಂಡಿಯಾ ಕಂಪನಿಗೆ ಇರುವಂತ ಅಧಿಕಾರಗಳೇನು, ವ್ಯಾಪಾರ ಮತ್ತು ನೇಮಕಾತಿಗಳ ವಿಚಾರದಲ್ಲಿ ಅಧಿಕಾರ ಇರುವಂತದ್ದು. ದೇ ಹ್ಯಾವ್ ಕ್ಲಿಯರ್ಲಿ ಡಿಸ್ಟಿಂಗ್ವಿಶ್ಡ್ ದ ಪವರ್ಸ್ ಬಿಟ್ವೀನ್ ಈಸ್ಟ್ ಇಂಡಿಯಾ ಕಂಪನಿ ಅಂಡ್ ಬ್ರಿಟನ್ ಗವರ್ನಮೆಂಟ್. ದ ಬ್ರಿಟನ್ ಗವರ್ಮೆಂಟ್ ಹ್ಯಾಸ್ ದ ಅಟಾನಮಿ ಟು ಹ್ಯಾವ್ ದ ಪಾಲಿಸೀಸ್ ಅಂಡರ್ ದ ಬ್ರಿಟನ್ ಪಾರ್ಲಿಮೆಂಟ್. ಸೊ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ದೇ ಕಾಂಟ್ ಮೇಕ್ ದ ಪಾಲಿಸೀಸ್ ಅಂಡರ್ ಬ್ರಿಟನ್ ಗವರ್ನಮೆಂಟ್. And the appointments and the trading aspects will be done by the East India Company within the territory of India. ಸೊ ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ವ್ಯಾಪಾರ ಮತ್ತು ನೇಮಕಾತಿಯ ವಿಚಾರಗಳು ಬಂದಾಗ ಅದರೆಲ್ಲರ ಅಧಿಕಾರ ಇರುವಂತದ್ದು ಯಾರಿಗೆ, ಈಸ್ಟ್ ಇಂಡಿಯಾ ಕಂಪನಿಗೆ. ಅಂಡ್ ಈ ಅಂಶವನ್ನ ಈ ರಾಯಲ್ ಒಪ್ಪಂದದಲ್ಲಿ ಹೇಳ್ಕೊಂಡು ಈ ಅಂಶಗಳನ್ನ ಹೇಳಿ ಏನ್ ಮಾಡುತ್ತೆ ಅದು, ದೇ ಕೇಮ್ ಔಟ್ ವಿತ್ ರೆಗ್ಯುಲೇಟಿಂಗ್ ಆಕ್ಟ್. ದೇ ವಾಂಟ್ ಟು ರೆಗ್ಯುಲೇಟ್ ದ ಈಸ್ಟ್ ಇಂಡಿಯಾ ಕಂಪನಿ. ಸೊ ಬ್ರಿಟನ್ ಸರ್ಕಾರ ಏನ್ ಮಾಡುತ್ತೆ, ರೆಗ್ಯುಲೇಟಿಂಗ್ ಆಕ್ಟ್ ಅನ್ನು ಜಾರಿಗೆ ತರುತ್ತೆ. They came out with the Act of Regulation. They came out with Regulating Act of 1773. 1773ರಲ್ಲಿ ಈ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಬ್ರಿಟನ್ ಸರ್ಕಾರ ಜಾರಿಗೆ ತರುತ್ತೆ. ಯಾಕಂದ್ರೆ ಕಾರ್ಯನೀತಿಗಳು ಮಾಡ್ತಿರುವಂತ ಅಧಿಕಾರ ಯಾರಿಗಿದೆ, ಬ್ರಿಟನ್ಗಿದೆ. ಹಾಗಾಗಿ ಅದೇನ್ ಮಾಡುತ್ತೆ, ಈ ಕಾಯ್ದೆನ ಜಾರಿಗೆ ತರುತ್ತೆ. ಅಂಡ್ ಈ ಕಾಯ್ದೆಯ ಅತಿ ಮುಖ್ಯವಾದ ಉದ್ದೇಶ ಏನಿರುತ್ತೆ, ಅವರು ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರವನ್ನ ನಿಯಂತ್ರಣ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತಿರುತ್ತೆ, ಬ್ರಿಟನ್ ಅನ್ನ ಕಂಟ್ರೋಲ್ ಮಾಡ್ತಿರುತ್ತೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಗಳನ್ನ ನಿಯಂತ್ರಣಗೊಳಿಸಲಿಕ್ಕೆ ರೆಗ್ಯುಲೇಟಿಂಗ್ ಕಾಯ್ದೆನ ಜಾರಿಗೆ ತರುತ್ತೆ. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ನಿಯಂತ್ರಣ ಮಾಡುವುದಕ್ಕಾಗಿ ಈ ಕಾಯ್ದೆನ ಜಾರಿಗೆ ತರುತ್ತೆ. ಇಟ್ ಈಸ್ ಟು ಕಂಟ್ರೋಲ್ ದಿ ಪವರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ.
The major objective of Regulating Act of 1773 is to control the powers of East India Company. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ನಿಯಂತ್ರಿಸುವುದಕ್ಕಾಗಿ ಈ ಕಾಯ್ದೆಯನ್ನ ಬ್ರಿಟನ್ ಸರ್ಕಾರ ಜಾರಿಗೆ ತರುತ್ತೆ. ಕ್ಲಿಯರ್ ಇದೆ ಇಲ್ಲಿವರೆಗೆ? ಓಕೆ, ಅರ್ಥ ಆಗಿದೆ ಅಲ್ವಾ ಇಲ್ಲಿ ತನಕ? ದಿಸ್ ಈಸ್ ವೈ ಅಗೇನ್ ದ ರೆಗ್ಯುಲೇಟಿಂಗ್ ಆಕ್ಟ್ ವಾಸ್ ಕೇಮ್ ಇನ್ ಟು ಪಿಕ್ಚರ್. ನೇರವಾಗಿ ನಿಮ್ಮ ಬುಕ್ ಒಳಗಡೆ 1773 ಕಾಯ್ದೆಯಿಂದ ಸ್ಟಾರ್ಟ್ ಮಾಡಿದಾನೆ. ಯಾಕೆ ಬಂತು, ಎದಕ್ ಬಂತು, ಯಾವ ಕಾರಣಕ್ಕಾಗಿ ಬಂತು, ಕಾರಣಗಳೇನು ಬರ್ಲಿಕ್ಕೆ ಏನು ಕೊಟ್ಟಿಲ್ಲ. ಇದನ್ನೇ ಕ್ವಶನ್ ಆಗಿ ಕೇಳ್ತಾನೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ದ ರೀಸನ್ಸ್ ಫಾರ್ ದ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ನೀವೇನ್ ಮಾಡ್ಕೊಡ್ತೀರಿ, ವೈಶಿಷ್ಟ್ಯತೆಗಳ ಬಗ್ಗೆ ಕೇಳಿದಾನಂತೆ ಅವ್ನು ಹಾಕೊಂತ ಹೋಗ್ಬಿಡುತ್ತೆ. ಅಲ್ಲಿ -0.66 ಮಾರ್ಕ್ಸ್ ಬರುತ್ತೆ, 0.5 ಮಾರ್ಕ್ಸ್ ಬರುತ್ತೆ. ಕಂಪ್ಲೀಟ್ಲಿ ರಾಂಗ್. ಹೌದಾ? ಕೇಳಿದ್ದೇನು, ರೆಗ್ಯುಲೇಟಿಂಗ್ ಈ ಕೆಳಗಿನ ಯಾವ ಕಾರಣಕ್ಕಾಗಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಯಲ್ಲಿ ಬಂತು? ವೈಶಿಷ್ಟ್ಯತೆಗಳಲ್ಲ, ಯಾವ ಕಾರಣಕ್ಕಾಗಿ ಅಂತ ಬಂದಾಗ ಏನ್ ನೋಡ್ತೀವಿ ನಾವು? ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರವನ್ನು ನಿಯಂತ್ರಣ ಮಾಡಲಿಕ್ಕೆ ಅಂಡ್ ಬ್ರಿಟನ್ ಸರ್ಕಾರ ತನ್ನ ಸ್ವಾಯತ್ತತೆಯನ್ನು ಉಳಿಸಿಕೊಳ್ಳಲಿಕ್ಕೆ. ಈಗ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರ ಯಾಕೆ ನಿಯಂತ್ರಣ ಮಾಡಬೇಕದ? ಬ್ರಿಟನ್ ಏಕಸ್ವಾಮ್ಯ ಅಧಿಕಾರ ಹೊಂದಬೇಕಲ್ವಾ? ಟು ಹ್ಯಾವ್ ದ ಮೊನೋಪೊಲಿ ಆಫ್ ಬ್ರಿಟನ್. ಹೌದಾ? ಸೊ ಅಲ್ಟಿಮೇಟ್ಲಿ ವಾಟ್ ಈಸ್ ದೇರ್ ಆಬ್ಜೆಕ್ಟಿವ್? ದ ಮೊನೋಪೊಲಿ ಆಫ್ ಬ್ರಿಟನ್. ಹೌದಾ? ಬ್ರಿಟನ್ ಸರ್ಕಾರದ ಏಕಸ್ವಾಮ್ಯವನ್ನು ಹೊಂದಲಿಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ನಿಯಂತ್ರಣ ಮಾಡುವಂತದ್ದು ಅಂತ ಹೇಳ್ತೇವೆ. They are controlling the or they are regulating the powers of East India Company in India to have the monopoly of Britain government. ಬ್ರಿಟನ್ ಸರ್ಕಾರದ ಏಕಸ್ವಾಮ್ಯ ಆಡಳಿತವನ್ನು ಹೆಚ್ಚಿಸಲಿಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರವನ್ನು ನಿಯಂತ್ರಣ ಮಾಡುತ್ತೆ. ಕ್ಲಿಯರ್ ಇದೆನಾ? ಸೊ ಯಾವ ರೀತಿ ನಿಯಂತ್ರಣ ಮಾಡ್ತಾ ಇತ್ತು ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟನ್ ಅಂತ ಹೇಳಿದ್ವಲ್ವಾ ನಾವು? ದುಡ್ಡನ್ನು ಕೊಟ್ಟು ಅಲ್ಲಿಯ ಸದಸ್ಯರುಗಳನ್ನು ಕೊಂಡ್ಕೊಳ್ತಾ ಇರತ್ತೆ. ಸೊ ಸದಸ್ಯರನ್ನು ಕೊಂಡ್ಕೊಳ್ತಾ ಇತ್ತು ಅಂದ್ರೆ ಆ ಸದಸ್ಯರುಗಳು ಏನ್ ಮಾಡ್ತಾರೆ? ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿ ಕಾರ್ಯನೀತಿಗಳನ್ನ ಮಾಡ್ತಾರೆ. ಅದಕ್ಕಾಗಿ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೋಸ್ಕರ ಏನ್ ಮಾಡುತ್ತೆ? ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನ ನಿಯಂತ್ರಣ ಮಾಡುವಂತ ಪ್ರಯತ್ನ ಅಂತ ನೋಡ್ತೇವೆ. ಮೇನ್ಸ್ ಮತ್ತೆ ಪ್ರಿಲಿಮ್ಸ್ಗೆ ಸೇಮ್ ಕ್ವಶನ್ ಕೇಳ್ತಾನೆ. ವಾಟ್ ಆರ್ ದ ರೀಸನ್ಸ್ ಟು ರೆಗ್ಯುಲೇಟ್ ದಿ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ? ಅಥವಾ ಅದನ್ನೇ ಪ್ರಿಲಿಮ್ಸ್ ಅಲ್ಲಿ ಏನ್ ಕೇಳ್ತಾನೆ? ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ದ ರೀಸನ್ಸ್ ಟು ರೆಗ್ಯುಲೇಟ್ ದಿ ಈಸ್ಟ್ ಇಂಡಿಯಾ ಕಂಪನಿ? ಈ ಕೆಳಗಿನ ಯಾವ ಕಾರಣಕ್ಕಾಗಿ ಬ್ರಿಟನ್ ಸರ್ಕಾರವು ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಣ ಮಾಡಿತ್ತು ಅಂತೇಳಿ ಕೇಳ್ತಾನೆ. ಅಥವಾ ನೇರವಾಗಿ ಮೇನ್ಸಿಗೆ ಏನ್ ಕೇಳ್ತಾನೆ? ಬ್ರಿಟನ್ ಸರ್ಕಾರವು ಈಸ್ಟ್ ಇಂಡಿಯಾ ಕಂಪನಿಯ ನಿಯಂತ್ರಣಕ್ಕೆ ಕಾರಣಗಳನ್ನು ತಿಳಿಸಿ ಅಂತೇಳಿ ಕೇಳ್ತಾನೆ. ಈ ಕೆಳಗಿನ ಯಾವ ಕಾರಣಗಳಿಗೆ ಅನುಸಾರವಾಗಿ ನಿಯಂತ್ರಣ ಆಗಿತ್ತು ಅಂತ ಕೇಳಬಹುದು ಪ್ರಿಲಿಮ್ಸ್ ಅಲ್ಲಿ. ಮೇನ್ಸಿಗೆ ಯಾವ ಕಾರಣಕ್ಕಾಗಿ ಬ್ರಿಟನ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯನ್ನು ರೆಗ್ಯುಲೇಟ್ ಮಾಡಿತ್ತು ಅಥವಾ ನಿಯಂತ್ರಣ ಮಾಡಿತ್ತು ಅಂತ ಕೇಳ್ತಾನೆ. ಕ್ಲಿಯರ್ ಇದೆನಾ? ಸೊ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಸೆಕೆಂಡ್ ಫೇಸ್, ಎರಡನೇ ಹಂತ ಅಂತ ನೋಡ್ತೇವೆ. 1773ರಿಂದ 1858ರವರೆಗಿನ ಅವಧಿ ಹಂತ, ದ ಸೆಂಟ್ರಲೈಸೇಷನ್, ಕೇಂದ್ರೀಕೃತ ವ್ಯವಸ್ಥೆ ಅಂತ ನೋಡ್ತೇವೆ. ದಟ್ ವಿ ವಿಲ್ ಡಿಸ್ಕಸ್ ಆಫ್ಟರ್ ದಿ ಬ್ರೇಕ್.